ಎಲ್ಲರಿಗೂ ಶುಭ ಸಂಜೆ. ಸೊ ಕ್ಯಾನ್ ವಿ ಸ್ಟಾರ್ಟ್? ಶುರು ಮಾಡ್ಬೋದಾ? ಸೊ ಹೌ ಇಸ್ ದ ಎನರ್ಜಿ? ಹೇಗಿದೆ ಎನರ್ಜಿ ಎಲ್ರಿಗೂ? ಸೊ ಎಲ್ರು ಡಿಗ್ರಿ ಮುಗಿಸಿ ಬಂದಿದ್ದೀರಾ, ಇಲ್ಲ ಅಂದ್ರೆ ಸೊ ಕೆಲಸ ಮುಗಿಸಿ ಬಂದಿದ್ದೀರಾ, ಇಲ್ಲ ಕೆಲಸ ಬಿಟ್ಟು ಬಂದಿದ್ದೀರಾ, ಕೆಲಸ ಮಾಡ್ತಾ ಓದ್ಬೇಕು ಅಂತ ಬಂದಿದ್ದೀರಾ? ಫ್ಯೂ ವಾಯ್ಸಸ್ ಪ್ಲೀಸ್. ಸೊ ಮೆಜಾರಿಟಿ ಆರ್ ಫ್ರೆಶ್ ಮೈಂಡ್ಸ್, isn't it? ಎಸ್. ಸೊ ಇಫ್ ದಟ್ ಈಸ್ ದ ಕೇಸ್, ಸೊ ನೀವೆಲ್ರೂ ಅಕ್ರಾಸ್ ಕರ್ನಾಟಕ ಬಂದಿದ್ದೀರಾ ಅಂತ ನಾನು ಬಿಲೀವ್ ಮಾಡ್ತೀನಿ. ಎಸ್ ಎಸ್ ಎಸ್, ಬಿಕಾಸ್ ಇದು ಕರ್ನಾಟಕ ಲೋಕಸೇವಾ ಆಯೋಗ ಒಂದು ಎಕ್ಸಾಮಿನೇಷನ್ ಇಟ್ ಸೆಲ್ಫ್ ಇಸ್ ಲೈಕ್ ದಟ್. ಅಕ್ರಾಸ್ ಕರ್ನಾಟಕ ಎಂತ ರೂರಲ್ ಏರಿಯಾ ಇಂದ ಬಂದ್ರೂ ಇದನ್ನ ಕ್ಲಿಯರ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದು ನಿಂತ್ಕೋಬಹುದು ಅನ್ನೋದಕ್ಕೆ ನಾನೇ ಸಾಕ್ಷಿ. ಓಕೆ, ಸೊ ನನ್ನ ಕಿರುಪರಿಚಯ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನನ್ನ ತಂದೆ ಬಂದು ಪುಟ್ಟಯ್ಯ ಅಂತ. ಸೊ ಅವರು ಏನು ಎಜುಕೇಶನ್ ಮಾಡಿಲ್ಲ. ಸೊ ಐ ಆಮ್ ದ ಓನ್ಲಿ ಒನ್. ನನ್ನ ಹೋಲ್ ಖಾನ್ದಾನ್ ಫ್ಯಾಮಿಲಿಗೆ ಗೌರ್ಮೆಂಟ್ ಜಾಬ್ ಹಿಡಿದಿರೋಳು ನಾನು ಒಬ್ಳೆ. ನನ್ನ ಸಿಸ್ಟರ್ ಇಸ್ ದ ಫಸ್ಟ್ ಒನ್ ಟು ಗೆಟ್ ಅ ಡಿಗ್ರಿ. ಸೊ ಐ ವಾಸ್ ದ ಒನ್ ಹೂ ಗಾಟ್ ಅ ಗೌರ್ಮೆಂಟ್ ಜಾಬ್, ದಟ್ ಟು KS ಎಕ್ಸಾಮ್ನ ಒಂದೇ ಅಟೆಂಪ್ಟ್ ಅಲ್ಲಿ ಸೊ ಪಾಸ್ ಮಾಡ್ಕೊಂಡಿರೋದು ನಾನು. ಇಟ್ ಈಸ್ ಅಬೌಟ್ ಮೈ ಇಂಟ್ರೊಡಕ್ಷನ್. ಸೊ ನಿಮ್ಗೆ ಈ ಸೆಷನ್ ಇಂದ ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್? ಸೊ ನಿಮ್ಗೆ ಏನಾದ್ರೂ ಗೊತ್ತಾಗ್ಬೇಕು, ಇಲ್ಲ ಹೇಗೆ ಸೊ ಈ ಒಂದು ಎಕ್ಸಾಮ್ ಹೇಗೆ ಶುರು ಆಗತ್ತೆ, ಸೊ ಎಕ್ಸಾಮ್ ಅಲ್ಲಿ ಎಷ್ಟು ಸ್ಟೇಜಸ್ ಇದೆ ಅಂತ ಎಲ್ರಿಗೂ ಗೊತ್ತಾ? ಒಂದು ಬೇಸಿಕ್ ಇನ್ಫಾರ್ಮೇಶನ್ ಇರುತ್ತೆ. ಬಿಕಾಸ್ ನಾನು ಈ ಒಂದು ಜರ್ನಿಗೆ ಬರಕ್ಕೂ ಮುಂಚೆ ಐ ಡಿಡ್ ಸಮ್ ಆಫ್ ದ ಹೋಮ್ ವರ್ಕ್ಸ್. ಈ ಎಕ್ಸಾಮ್ ಅಂದ್ರೆ ಏನು? ಬಿಕಾಸ್ ನಾನ್ ಪ್ರಿಪೇರ್ ಆಗಿದ್ದು IAS ಎಕ್ಸಾಮ್ಗೆ. I landed up here in KS, but still I'm pursuing IAS exams. ಸೊ ನೆಕ್ಸ್ಟ್ ಇಯರ್ ಬರಿತಾ ಇದ್ದೀನಿ. ಸಿನ್ಸ್ ಐ ಟುಕ್ ಸ್ಮಾಲ್ ಬ್ರೇಕ್ ಬಿಕಾಸ್ ಮಗು ಆಯ್ತು, ಮದ್ವೆ ಆಯ್ತು, ಸೊ ಒಂದು ಅಂದ್ರೆ ಪರ್ಸನಲ್ ಲೈಫ್ ಸೆಟ್ ಆಯ್ತು. ಸೊ ಅಗೇನ್ ಐ ಹ್ಯಾವ್ ಟು ಪರ್ಸ್ಯೂ ಮೈ ಓನ್ ಡ್ರೀಮ್. ಸೊ ಹಾಗಾಗಿ ಎಲ್ರಿಗೂ ಒಂದಿರುತ್ತಲ್ವಾ, ನಾನು ಇದಾಗ್ಬೇಕು, ಏನೋ ನಾನು KS ಆಫೀಸರೇ ಆಗ್ಬೇಕು, ಇಲ್ಲ ನಾನು ಪೈಲಟ್ ಆಗ್ಬೇಕು, ಇಲ್ಲ ನಾನು ಮತ್ತೊಂದೇನೋ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, MBBS ನ ಫಸ್ಟ್ ಅಟೆಂಪ್ಟ್ ಅಲ್ಲೇ ತಗೊಳ್ಬೇಕು, ನೀಟ್ ಮಾಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಎಲ್ಲಾನು ಇರುತ್ತೆ. ಬಟ್ ಎಲ್ಲಾನು ಮಾಡ್ಲಿಕ್ಕೆ ಆ ಮನ್ಸು ಒಂದು ತುಂಬಾ ದೃಢವಾಗಿರ್ಬೇಕಲ್ವಾ? ದ ಸೇಮ್ ಮನ್ಸು ಏನ್ ಮೈಂಡ್ ಸ್ಟ್ರಾಂಗ್ ಆಗಿತ್ತು, ದಟ್ ಹ್ಯಾಸ್ ಬ್ರಾಟ್ ಯು ಹಿಯರ್, ರೈಟ್? ಎಸ್ ಎಸ್ ಆರ್ ನೋ? ಎಸ್, ಇಫ್ ದಟ್ ಈಸ್ ದ ಸೊ ಯಾರಾದ್ರೂ ಒಂದು 2-3 ಜನ ಹೇಳ್ಬೋದಾ ಏನಕ್ಕೆ ಈ ಜರ್ನಿನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ? ಎನಿ 2 ವಾಯ್ಸಸ್, ಅಟ್ ಲೀಸ್ಟ್ ಒಂದು ಮೇಲಿಂದ ಒಂದು ಫಿಮೇಲ್ ಇಂದ. ಏನಕ್ಕೆ ಈ ಜರ್ನಿನೇ ಬಂದ್ರಿ? ವೈ ಯು ಸೆಲೆಕ್ಟೆಡ್ ದಿಸ್ ಎಕ್ಸಾಮ್? ದೆನ್ ಐ ಟೆಲ್ ಯು ಹೌ ಟು ಡೂ ಇಟ್. ಕ್ಯಾನ್ ಎನಿವನ್ ಪ್ಲೀಸ್? ಇಷ್ಟೊಂದು ಜನ ಇದ್ದೀರಪ್ಪ. ಐ ಥಿಂಕ್ 60 ಇದ್ದೀರಾ ಅಂತ ಅನ್ಕೊಳ್ತೀನಿ. ಇಫ್ ನಾಟ್ ಸೊ 54 to 60 ಇಸ್ ದಿಸ್ ವೆನ್. ಇಷ್ಟೆಲ್ಲ ಮಾತಾಡ್ಬೇಕು ಅಂದ್ರೆ ನೀವು ಅಲ್ಲಿಂದ ಇಲ್ಲಿಗೆ ಬರ್ಲೇಬೇಕಲ್ವಾ? ಯು ಹ್ಯಾವ್ ಟು ಗೆಟ್ ಅಪ್ ಅಂಡ್ ಸೇ ಎಸ್. ನಿಮ್ ಹೆಸರು ಸರ್? ಸಾರಿ, ಶಿವರಾಜ್ ಸರ್. ಎಲ್ಲಿಂದ? ರಾಣಿಬೆನ್ನೂರು. ಎಸ್ ಸರ್. ಕರ್ನಾಟಕ, ಹೌದು. ಆಲ್ ದ ವೆರಿ ಬೆಸ್ಟ್ ಸರ್. ಐ ವಿಶ್ ನೀವು ಬೇಗ ಆ ಕಡೆಯಿಂದ ಈ ಕಡೆ ಬಂದು ಇದೇ ತರ ಲೆಕ್ಚರ್ ಕೊಡ್ಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎನಿ ಫೀಮೇಲ್ ವಾಯ್ಸ್? ನಮ್ ಬ್ಯಾಚ್ ಅಲ್ಲಿ 106 ಮೆಜಾರಿಟಿ ಆರ್ ವಿಮೆನ್. ಯು ಹ್ಯಾವ್ ಟು ಕಮ್ ಅಪ್. ಎಸ್, ಒಬ್ರು. ಏನಕ್ಕೆ ಈ ಜರ್ನಿ? ಎಸ್ ಪ್ಲೀಸ್. ಎಸ್, ನಿಮ್ ಹೆಸರು ಮೇಡಮ್? ಉಷಾ. ಉಷಾ ಅವ್ರ ಎಲ್ಲಿಂದ? ಮೈಸೂರಿಂದ. ವೆರಿ ನೈಸ್. ಓಕೆ ಓಕೆ. ಓಕೆ, ಖಂಡಿತ ಆಗುತ್ತೆ. ಬಿಕಾಸ್ ಇಷ್ಟು ದೃಢ ಮನಸ್ಸಿದ್ರೆ ಹಾಗೆ ಆಗುತ್ತೆ. ಬಿಕಾಸ್ ಮ್ಯಾನೇಜಿಂಗ್ ವರ್ಕ್, ಮ್ಯಾನೇಜಿಂಗ್ ದಿಸ್ ಪ್ರಿಪರೇಷನ್ ಇಸ್ ರಿಗರಸ್. ಅದ್ರಲ್ಲಿ ಎರಡೂ ಮಾಡ್ತೀನಿ ಅಂತ ಬಂದಿದ್ದೀರಾ, ಬೇಗ ನಿಮ್ಗೆ ಯಶಸ್ಸು ಸಿಗ್ಲಿ. ಐ ವಿಶ್ ದ್ಯಾಟ್. ಸೊ ಸೊ ಒಂದು ಟ್ಯಾಗ್ಲೈನ್ ಇತ್ತು, ಏನು ಅಂದ್ರೆ ಆಫೀಸರ್ಸ್ ಫ್ರಮ್ ಆಸ್ಪಿರೆಂಟ್ಸ್ ಟು ಆಫೀಸರ್ಸ್ ಅಂತ ಇತ್ತಲ್ವಾ? ಆ ಆಸ್ಪಿರೆಂಟ್ ಇಂದ ಆಫೀಸರ್ಸ್ ಜರ್ನಿ ಈಸಿಯಾಗಂತೂ ಇರಲ್ಲ, ಐ ಟೆಲ್ ಯು. ಬಿಕಾಸ್ ಈ ಒಂದು ಎಕ್ಸಾಮಿನೇಷನ್ ನಿಮ್ಗೆ ಗೊತ್ತು, ಎಷ್ಟೊಂದು ಏರಿಳಿತ ಇದ್ದೇ ಇರುತ್ತೆ. ಇಟ್ ಇಸ್ ನಾಟ್ ಲೈಕ್ UPSC, ಬಟ್ KPSC ಇಸ್ ಆಲ್ಸೋ
yet to conduct. It is already all the reports are tabled so that every year exam conduct ಮಾಡಬೇಕು. Like not only this exam, every year. So FDA ಆಗಿರ್ಬೋದು, SDA ಆಗಿರ್ಬೋದು, there are many departments. Group A examination ಬರೀ KPSC ಮಾತ್ರ ಇರಲ್ಲ. ಇಂಡಸ್ಟ್ರಿಯಲ್ ಬೋರ್ಡ್ ಅಲ್ಲಿ ಇರುತ್ತೆ, ಇಲ್ಲಾಂದ್ರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದಿರುತ್ತೆ, AE ಇರುತ್ತೆ, JE ಇರುತ್ತೆ. There are many exams. So ನೀವು KPSC examsಗೆ ಶುರು ಮಾಡಿದ್ರೆ, because I am the testament, because I cleared 3 exams. 2 FDA ಲೆವೆಲ್ ಕ್ಲಿಯರ್ ಆಗಿತ್ತು, 1 SDA ಲೆವೆಲ್ ಕ್ಲಿಯರ್ ಆಗಿತ್ತು. ಸೊ ದಿಸ್ ಇಸ್ ದ ಎಕ್ಸಾಮ್ ವಿಚ್ ಐ ಕ್ಲಿಯರ್ಡ್ ಲೇಟರ್. ಸೊ ನಾನು ಅಂದ್ರೆ ಯಾವ್ದಕ್ಕೂ ಜಾಯ್ನ್ ಆಗಕ್ ಹೋಗ್ಲಿಲ್ಲ, ಬಿಕಾಸ್ ಮೈ ಮೈಂಡ್ ಸೆಟ್ ವಾಸ್ ಹೈಯರ್, ಬಿಕಾಸ್ ನಾನು ಅಲ್ಲೇ ಹೋಗ್ಬೇಕು ಅನ್ನೋದು ದೃಢವಾಗಿ ಇದ್ದಿದ್ರಿಂದ ಐ ಡಿಂಟ್ ಚೂಸ್ ದಟ್. ಸೊ ಇನ್ನೂ ನನಗೆ ಹೈಯರ್ ಹೋಗ್ಬೇಕು ಅನ್ನೋ ಆಸೆ ಇದೆ, ಅದನ್ನ ಹೋಗ್ಬೇಕಾಗತ್ತೆ, ಬಿಕಾಸ್ ಇಟ್ ಪುಲ್ಸ್ ಯು. ವಾಟ್ ಈಸ್ ದಟ್ ಫೋರ್ಸ್ ವಿಚ್ ಪುಲ್ಸ್ ಯು ಇಸ್ ದ ಡೆಡಿಕೇಶನ್, ರೈಟ್? ಸೊ ಆ ಡೆಡಿಕೇಶನ್ ನಿಮ್ಮಲ್ಲಿ ಇರಬೇಕು, ಆ ಡ್ರೀಮ್ ಇರಬೇಕು. ಓಕೆ, ನನ್ನ ತಂದೆ ತಾಯಿ ಇಷ್ಟು ಕಷ್ಟಪಟ್ಟು ಏನೋ ಮಾಡ್ತಿದ್ದಾರೆ, ಐ ಶುಡ್ ಡೂ ಸಮಥಿಂಗ್ ಟು ಇಟ್, ಬಿಕಾಸ್ ಐ ಹ್ಯಾಡ್ ದಟ್ ಇನ್ ಮೈಂಡ್. ಎಲ್ಲರೂ PGಲಿ ಇದ್ದೀರಾ ಅಂತ ಅನ್ಕೊಳ್ತೀನಿ, ಸಮ್ ಆಫ್ ಯು ಆರ್ ಟ್ರಾವೆಲಿಂಗ್, ಸುಮಾರು ಜನ ಇದ್ದೀರಾ ಅಂತ ಅನ್ಕೊಳ್ತೀನಿ. ಆ PGಲಿ ಎಷ್ಟೋ ಥಿಂಗ್ಸ್ ಆಗ್ತಾ ಇರುತ್ತೆ. ಯು ಹ್ಯಾವ್ ಟು ಜಾಯಿನ್ ಲೈಬ್ರರಿ. ಆಗಿದ್ದೀರಾ ಯಾರಾದ್ರೂ? ಗುಡ್ ಎನಫ್. ಸೊ ಈ ಜರ್ನಿ ಹಾಗೆ ಶುರುವಾಗುತ್ತೆ. ಇಲ್ಲಿಗೆ ಬಂದಾಗ ನಾನು ಆಸ್ ಅನ್ ಆಸ್ಪಿರೆಂಟ್ ಬಂದಿದ್ದು 2000. ಮೈ ಹಿಸ್ಟ್ರಿ ಇಸ್ ಆಲ್ಮೋಸ್ಟ್ 9 years ಆಗ್ತಾ ಇದೆ. 2017 ಇಸ್ ದ ಇಯರ್ ಐ ಸ್ಟೆಪ್ಡ್ ಇನ್ ಟು ವಿಜಯನಗರ್. ಸೊ ರಾಜ್ಕುಮಾರ್ ಅಕಾಡೆಮಿ ಅಲ್ಲಿಂದ ನನಗೆ ಜೊತೆಯಾಗಿ ನಡ್ಕೊಂಡು ಬಂದಿದೆ. ಸೊ ರಾಜ್ಕುಮಾರ್ ಅಕಾಡೆಮಿ ಇನ್ನೊಂದು ಹೇಳ್ಬೇಕು ಅಂತ ಹೇಳಿದ್ರೆ, ಕೋವಿಡ್ ಟೈಮಲ್ಲಿ ನಮ್ ಬ್ಯಾಚ್ ಬಂದಿದ್ದು. ಸೊ ಮೇನ್ಸ್ ಅನ್ನ ಫ್ರೀಯಾಗಿ ಮಾಡ್ಕೊಟ್ರು ನಮ್ಗೆ. ಐ ಆಮ್ ಒನ್ ಆಫ್ ದ ಸ್ಟೂಡೆಂಟ್ ಹೂ ರೋಟ್ ಮೇನ್ಸ್ ಇನ್ ಲೈಕ್ ಫ್ರೀಯಾಗಿ ಮೇನ್ಸ್ ಬರ್ದು ಎಕ್ಸಾಮ್ ಪಾಸ್ ಮಾಡ್ಕೊಂಡು, ₹1 ಖರ್ಚಿಲ್ದಂಗೆ ಎಕ್ಸಾಮ್ ಪಾಸ್ ಮಾಡ್ಕೊಂಡು ಇಲ್ಲಿ ನಿಂತಿದ್ದೀನಿ. ಬಿಕಾಸ್ ನಿಮ್ಗೆ ಬೇರೆ 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 ತರ ಎಲ್ಲಾನು ಕೇಳ್ತೀರಾ KPSC ಎಕ್ಸಾಮಿನೇಷನ್ ಬಗ್ಗೆ. ಇಟ್ ಇಸ್ ಕ್ವೈಟ್ ಕಾಮನ್, ಬಿಕಾಸ್ ಹಿಸ್ಟ್ರಿ, ವೆನ್ ವಿ ಟಾಕ್ ಅಬೌಟ್ ದ ಹಿಸ್ಟ್ರಿ, ಇಟ್ ಇಸ್ ಕ್ವೈಟ್ ಕಾಮನ್. ಬಟ್ ಸ್ಟಿಲ್ ಯು ಕ್ಯಾನ್ ಡೂ ಇಟ್ ಅನ್ನೋದು ನನ್ನ ಆಶಯ. It is my point to prove that anyone else from any point of the Karnataka, you can do it, because when you have the plan, when you have the guidance, one academy anta ide, when you have the dream, when you have the discipline, you can do it. Can you? Do you have the discipline? Your dreams are strong. ನಿಮಗೆ ವಿಲ್ ಇದೆಯಾ? ದೆನ್ ಯಾಕೆ ಮಾತಾಡ್ಲಿಲ್ಲ? ನಾನು ಇಬ್ಬರನ್ನ ಕೇಳ್ದೆ ತಾನೆ. ಈ ಕಡೆ ವಾಯ್ಸ್ ಎಸ್ ಎಸ್ ಅಂತ ಬರ್ತಾ ಇದೆ. ಸೊ ಕಾನ್ವರ್ಸೇಷನ್ ವೈಸ್ ಹೋಗೋಣ. ನಿಮ್ಗೆ ಏನ್ ಡೌಟ್ಸ್ ಇದೆ, ಯು ಕ್ಯಾನ್ ಶೂಟ್ ಮೀ, ನಾಟ್ ಇನ್ ದ ಗನ್, ಇನ್ ಯೋರ್ ವರ್ಡ್ಸ್. ನಿಮ್ಗೆ ಏನೇ ಡೌಟ್ಸ್ ಇದ್ರು ಐ ಕ್ಲಿಯರ್ ಆಫ್. ನಿಮ್ಗೆ ಇರುತ್ತಲ್ಲ ಡೌಟ್ಸ್. ಓಕೆ, ಸ್ಟಾರ್ಟಿಂಗ್ ಬಂದ ತಕ್ಷಣ ನನಗಂತೂ ತುಂಬಾ ಡೌಟ್ಸ್ ಇತ್ತು. ಹೆಂಗಪ್ಪ ಓದೋದು, ಏನಪ್ಪ ಓದೋದು, ಏನ್ ಮಾಡ್ಬೇಕು, ಯಾವ ಬುಕ್ಸ್ ಓದ್ಬೇಕು, ಯಾವ ಪೇಪರ್ ಓದ್ಬೇಕು, ಯಾವ ತರ ಪೇಪರ್ ಓದ್ಬೇಕು, ಯಾವ ತರ ಓದ್ಬೇಕು, ಯಾವ ತರ ಬರೀಬೇಕು, ಇದೇ ಮೇನ್ ಕ್ವಶನ್ಸ್ ಇರೋದು. ಏನ್ ಓದ್ಬೇಕು, ಇದನ್ನ ನೀವು ಕ್ಲಿಯರ್ ಮಾಡ್ಕೊಂಡ್ರೆ ಯು ಕ್ಯಾನ್ ಡೂ ಇಟ್, ರೈಟ್? ಸೊ ನನ್ನ ಜರ್ನಿ ಹೇಳಿದೀನಿ. ಒಂದು ಸ್ಮಾಲ್ ಸ್ಟೆಪ್ಸ್ ನ ತಗೊಂಡು ಆಗಲ್ಲಪ್ಪ, ಇದು ಆಗಲ್ಲ ಅಂತಾನೆ ಅನ್ಸುತ್ತೆ. ಬಿಕಾಸ್ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್. 7th ವರೆಗೂ ಕನ್ನಡ ಮೀಡಿಯಂ ಓದಿ ಅಪ್ಪ ಚೆನ್ನಾಗಿ ಓದ್ತಾಳೆ ಅಂತ ಅನ್ಬಿಟ್ಟು ಇಂಗ್ಲಿಷ್ ಮೀಡಿಯಂ ಜಾಯಿನ್ ಮಾಡಿಸಿದ್ರು. ಅಲ್ಲಿಂದ ಹೆಂಗೋ ಬರೀ ಏನೋ ತುಂಬಾ ಕಷ್ಟ ಪಟ್ಕೊಂಡು ಪಿಕ್ ಮಾಡ್ಕೊಂಡು ಇಂಗ್ಲಿಷ್ ನ ಓದ್ಕೊಂಡು ಪಬ್ಲಿಕ್ ಸೆಕ್ಟರ್ ಅಲ್ಲೇ ವರ್ಕ್ ಮಾಡ್ಬೇಕು ಅಂತ ಅನ್ಸಿತ್ತು. ಏನ್ ಪಬ್ಲಿಕ್ ಸೆಕ್ಟರ್ ಅವಾಗ ನನ್ಗೆ ಗೊತ್ತಿರಲಿಲ್ಲ, ಏನಿದೆ ಪಬ್ಲಿಕ್ ಸೆಕ್ಟರ್ ಗೊತ್ತಿಲ್ಲ. ಬಟ್ ಅದು ಹೇಗ್ ಬಂತು ಅಂತಾನೂ ನನ್ಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಎಂಡ್ ಆಫ್ ದ ಡೇ ಎಲ್ಲಾ ವೇಸು ಲೈಕ್ ಕನೆಕ್ಟಿಂಗ್ ದ ಡಾಟ್ಸ್, ರೈಟ್? ವಿ ಸೇ ಕನೆಕ್ಟಿಂಗ್ ದ ಡಾಟ್ಸ್. ಸೊ ದಿಸ್ ಹ್ಯಾಪೆಂಡ್ ಇನ್ ಮೈ ಕೇಸ್. ಸೊ ಒಂದೊಂದೇ ಪಿಕ್ ಆಗ್ತಾ ಐ ಜಾಯಿಂಡ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಏನ್ ಸ್ಪೆಷಾಲಿಟಿ ಅಂದ್ರೆ, ಈ ಗೌರ್ಮೆಂಟ್ ಎಕ್ಸಾಮ್ಗೆ ಅದೊಂದು ಲೈಕ್ ಇಟ್ಸ್ ಲೈಕ್ ಅ ಚೆರಿ ಆನ್ ದ ಕೇಕ್. ಅಲ್ಲಿ ನಮ್ಗೊಂದು ದೊಡ್ಡ ಲೈಬ್ರರಿ ಫೆಸಿಲಿಟಿ ಇತ್ತು. ಸೊ ಇಟ್ ಜಸ್ಟ್ ಗೈಡೆಡ್ ಮೀ ಟು ದಿಸ್ ಪಾತ್. ಸೊ ಇಫ್ ಯು ಆರ್ ಸ್ಟ್ರಾಂಗ್ ವಿಲ್ಡ್, ನಿಮ್ಗೆ ಎಲ್ಲಾ ಡಾಟ್ಸು ಹಂಗೆ ಕನೆಕ್ಟ್ ಆಗತ್ತೆ. ಇಫ್ ಯು ಆರ್ ವಿಲ್ಲಿಂಗ್ ಟು ಡೂ ಇಟ್, ದೆನ್ ಓನ್ಲಿ, ರೈಟ್? ಸೊ ಯಾರಿಗಾದ್ರೂ ಏನಾದ್ರೂ ಕ್ವಶನ್ಸ್, ಹೌ ಟು ಸ್ಟಾರ್ಟ್ ಪ್ರಿಪರೇಷನ್ಸ್, ಆತರ ಏನಾದ್ರೂ ಕ್ವಶನ್ಸ್ ಇದೆಯಾ? ಇನಿಷಿಯಲ್ ಕ್ವಶನ್ಸ್ ನನಗೆ ಬಂದಿರೋ. ಸೊ ಐ ಆಮ್ ಟೋಲ್ಡ್ ಟು ಜಸ್ಟ್ ಟು ಟೆಲ್ ದ ಜರ್ನಿ ಆಫ್ ಮೈನ್. ಸೊ ಜರ್ನಿ ಆಫ್ ಮೈನ್ ಇಸ್ ದಿಸ್. ಹೆಂಗ್ ಓದ್ಬೇಕು, ಏನ್ ಮಾಡ್ಬೇಕು, ಐ ಟೆಲ್ ಯು. ಅಟ್ಲೀಸ್ಟ್ ನಿಮ್ಮಿಂದ ನಿಮ್ಗೇನ್ ಗೊತ್ತಾಗ್ಬೇಕು ಅನ್ನೋದು 2-3 ಪಾಯಿಂಟ್. ಎನಿವನ್ ಎಲ್ಸ್? ಹೌ ಟು ಸ್ಟಾರ್ಟ್, ಹೇಗೆ, ಏನು, ಎತ್ತ? ಓಕೆ, ಯಾರಿಗೂ ಡೌಟ್ಸೇ ಇಲ್ವಾ? ಎಸ್ ಪ್ಲೀಸ್. ಏನ್ ಡೌಟ್ಸ್ ಇದೆ ನಿಮ್ಗೆ? ಹೇಗ್ ಸ್ಟಾರ್ಟ್ ಮಾಡ್ಬೇಕು, ಇಲ್ಲ ಓರಿಯಂಟೇಶನ್? ಸೊ ದಿಸ್ ಇಸ್ ದ ಫಸ್ಟ್ ಓರಿಯಂಟೇಶನ್, ರೈಟ್? ದೆನ್ ಟೆಲ್ ಮೀ, ವಾಟ್ ಆರ್ ಯುವರ್ ಡೌಟ್ಸ್? ಹೇಗ್ ಪ್ರಿಪೇರ್ ಆಗ್ಬೇಕು, ಏನ್ ಓದ್ಬೇಕು? ನಾನೇ ಹೇಳಲಾ? ಬಿಕಾಸ್ ಐ ನೋ, ನಾನ್ ನಿಮ್ ಶೂಸ್ ಇಂದಾನೆ ಇಲ್ಲಿ ಬಂದಿರೋದು. ಸೊ ಸ್ಟಾರ್ಟಿಂಗ್ ಹೇಗ್ ಪ್ರಿಪೇರ್ ಆಗ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಒಂದು ಕ್ವಶನ್ಸ್ ಇರುತ್ತಲ್ವಾ? ಸೊ ವಿ ಜಸ್ಟ್ ಆ ಕ್ವಶನ್ ಅಲ್ಲೇ ನಾವು ಒಂದು ಅಕಾಡೆಮಿ ಜಾಯಿನ್ ಆಗ್ತೀವಿ. ಸೊ ಅಲ್ಲೊಂದಷ್ಟು ನಿಮ್ಗೆ ಒಂದ್ ಇದಿರುತ್ತೆ, ಸ್ಕೆಡ್ಯೂಲ್ ಇರುತ್ತೆ, ಅದನ್ನ ಫಾಲೋ ಮಾಡ್ಬೇಕು. ಏನೋ ಒಂದಷ್ಟು ಪಾಠ ಮಾಡ್ತಾರೆ, ಫೈನ್.
ಹೇಗೆ ಸ್ಟಾರ್ಟ್ ಮಾಡ್ತೀರಾ? ಯು ಆರ್ ಪ್ರಿಪೇರಿಂಗ್ ಫಾರ್ ಪಬ್ಲಿಕ್ ಸರ್ವಿಸ್, ರೈಟ್? ಪಬ್ಲಿಕ್ ಅಂದ್ರೆ ಪಬ್ಲಿಕ್ ಅಂದ್ರೆ ಪಬ್ಲಿಕ್ ಅಂದ್ರೆ ಸಾರ್ವಜನಿಕರು. ಸಾರ್ವಜನಿಕರ ಸೇವೆ ಮಾಡ್ಬೇಕು ಅಂದ್ರೆ ನಿಮ್ಗೇನ್ ಗೊತ್ತಿರ್ಬೇಕು? ಸಾರ್ವಜನಿಕರ ಸೇವೆ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೇನ್ ಗೊತ್ತಿರ್ಬೇಕು? ಅವರ ಕಷ್ಟಗಳು, ಅವರ ನಷ್ಟಗಳು, ಅವರ ಪರಿಸ್ಥಿತಿಗಳು, ಅವರ ಇತಿಮಿತಿಗಳು, ಇದು ನಿಮಗ್ ಗೊತ್ತಿರ್ಬೇಕು. ಸೊ ಪಬ್ಲಿಕ್ ಸರ್ವಿಸ್ಗೆ ಪಬ್ಲಿಕ್ ಅಫೇರ್ಸ್ ಅಂತ ಓದ್ಬೇಕು ತಾನೆ. ಆ ಪಬ್ಲಿಕ್ ಅಫೇರ್ಸ್ ಇಂದ ಶುರುವಾಗುತ್ತೆ ನಿಮ್ಮ ಪ್ರಿಪರೇಷನ್. ಸೊ ಇಟ್ ಸ್ಟಾರ್ಟ್ ಫ್ರಮ್ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಅಂದ್ರೆ ಓಕೆ, ಹೇಳಿದ ತಕ್ಷಣ ನ್ಯೂಸ್ ಪೇಪರ್ ಹೋಗು, ತೆಗಿ ರಪ ರಪ ಓದು, ಒಂದಷ್ಟು ಏನು ಸಿನಿ ಲೋಕ ಓದು. ನೋ, ಇಟ್ಸ್ ನಾಟ್ ಸಿನಿ ಲೋಕ, ಇಟ್ಸ್ ನಾಟ್ ಸಿನಿಮ್ಯಾಟಿಕ್. ಸೊ ಪಬ್ಲಿಕ್ ಅಫೇರ್ಸ್, ನೋ, ಕರೆಂಟ್ ಅಫೇರ್ಸ್ ಇಂದ ಯು ಹ್ಯಾವ್ ಟು ಸ್ಟಾರ್ಟ್ ಯೋರ್ ಪ್ರಿಪರೇಷನ್. ಗಾಟ್ ಇಟ್? ಸೊ ಆಸ್ ಸಿಂಪಲ್ ಆಸ್ ದಿಸ್. ಹೇಗ್ ಓದ್ತೀರಾ? ಸೊ ನ್ಯೂಸ್ ಪೇಪರ್ ಇಂದ ಶುರು ಮಾಡಿದ್ರೆ ಹೇಗ್ ಓದ್ಬೋದು, ಹೇಗ್ ಮಾಡ್ತೀರಾ? ಸೊ ಅಂದ್ರೆ ರೀಸೆಂಟ್ ಆಗಿ UPSC ಇದು ಬಂತ ಗೊತ್ತಾ ರಿಸಲ್ಟ್? ಸೊ ಬೀರ್ದೇವ್ ಅಂತ ಯಾರಾದ್ರೂ ಕೇಳಿಸ್ಕೊಂಡಿದ, ಯಾರಾದ್ರೂ ನ್ಯೂಸ್ ಅಲ್ಲಿ ನೋಡಿದೀರಾ? ಅವ್ರನ್ನ ನೋಡಿದ್ರೆ ಅನ್ಸುತ್ತೆ ವಾಟ್ ಅನ್ ಇನ್ಸ್ಪೈರಿಂಗ್ ಪರ್ಸನಾಲಿಟಿ ಹಿ ಈಸ್ ಅಂತ. ಕುರಿ ಕಾಯ್ಕೊಂಡು ಒಂದು ಕುರಿಗಾಹಿ ಇವತ್ತು ಹೋಗಿ IPS ಆಫೀಸರ್ ಆಗ್ತಾರೆ ಅಂತ ಹೇಳಿದ್ರೆ, ಸೊ ಎವ್ರಿ ಒನ್ ಸೊ ಈ ಪಾತನ ತುಳ್ಕೊಂಡ್ ಬಂದಿರ್ತಾರೆ. ಸೊ ಅವ್ರಿಗೂ ಅಂತ ಹೇಳಿದ್ರೆ ಅವ್ರ ಪ್ರಿಪರೇಷನ್ ಹೇಗ್ ಶುರು ಮಾಡಿದ್ರು? ಆಬ್ವಿಯಸ್ಲಿ ಇಟ್ ಸ್ಟಾರ್ಟ್ ಫ್ರಮ್ ಯೋರ್ ಸರೌಂಡಿಂಗ್ಸ್. ಟು ನೋ ಯೋರ್ ಸರೌಂಡಿಂಗ್ಸ್, ಸ್ಟಾರ್ಟ್ ಫ್ರಮ್ ಪಬ್ಲಿಕ್ ಅಫೇರ್ಸ್ ಟು ಕರೆಂಟ್ ಅಫೇರ್ಸ್. ಗಾಟ್ ಇಟ್? ಸೊ ದಿಸ್ ಇಸ್ ದ ವೆರಿ ಸ್ಟಾರ್ಟಿಂಗ್. ಈಗ ಹೇಳ್ತಾ ಇದ್ದೀನಿ, ನೀವು ಹೇಳಿ ಅಂದ್ರೂ ನೀವು ಹೇಳ್ತಾ ಇಲ್ಲ. ಸೊ ಐ ಆಮ್ ಟೆಲಿಂಗ್ ಯು, ಫಸ್ಟ್ ಸ್ಟಾರ್ಟ್ ಯೋರ್ ಪ್ರಿಪರೇಷನ್ ಇಸ್ ಟು ಲಿಸನ್ ಟು ಯುವರ್ ಲೆಕ್ಚರ್. ಅದಕ್ಕೂ ಮುಂಚೆ ಪೇಪರ್ ಓದಕ್ ಶುರು ಮಾಡಿ. ದಟ್ ಈಸ್ ಮೋಸ್ಟ್ ಬೇಸಿಕ್. ಮೋಸ್ಟ್ ಬೇಸಿಕ್ ಅಂದ್ರೆ ಇದಕ್ಕೆ ಇನ್ನೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಸೊ ವೆರಿ ರೀಸೆಂಟ್ ಎಕ್ಸಾಮ್ ಆಯ್ತಲ್ವಾ? ಸೊ KS ಮೇನ್ಸ್ ಬರ್ದಿದ್ದೀನಿ ನಾನು, ಜಸ್ಟ್ ಅಪ್ಗ್ರೇಡ್ ಮೈ ಸರ್ವಿಸಸ್. ನಮ್ಗೆ 106 ಪೋಸ್ಟ್ ಇತ್ತು. ಎಲ್ಲ ಇದ್ದಿದ್ದು ಗ್ರೂಪ್ B ಪೊಸಿಷನ್ಸ್. ನಾವು ಗ್ರೂಪ್ A ಪೊಸಿಷನ್ಸ್ ಆರ್ ಆಲ್ಸೋ ಓಪನ್. ಐ ನೋ ದ ಡೇಟ್. May 5th ವಾಸ್ ಅವರ್ essay ಎಕ್ಸಾಮ್. April 30th ಒಂದು ಆರ್ಟಿಕಲ್ ಬರುತ್ತೆ, ಆನ್ಲೈನ್ ಅಶ್ಲೀಲತೆ ತಡೆ ಹೇಗೆ ಅಂತ. OTT ಇದರಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಏನ್ ಈ ಅಶ್ಲೀಲತೆ ಆಗಿರ್ಬೋದು, ಅಬ್ಸೀನ್ ಸೀನ್ಸ್ ಆಗಿರ್ಬೋದು, ಇದನ್ನ ಹೇಗೆ ತಡೆಗಟ್ಬೋದು ಅಂತ ಒಂದು ಆರ್ಟಿಕಲ್ ಬರುತ್ತೆ. ಜಸ್ಟ್ ಎಕ್ಸಾಕ್ಟ್ 5 days ಎಸ್ಸೆ, ಸೇಮ್ ಎಸ್ಸೆ ಬರುತ್ತೆ ನಮ್ಗೆ. We were perplexed because no one was prepared for such a topic. OTT ನಾವೇನ್ ಮಾಡ್ತೀವಿ, ಏನೋ ಒಂದು 20 ಕ್ವಶನ್ಸ್. ಐ ಟೆಲ್ ಯು, ನಾವು ಲಾಸ್ಟ್ ಇಯರ್ ಅಂದ್ರೆ ನಾನ್ ಸೆಲೆಕ್ಟ್ ಆಗಿದ್ದಾಗ, ಸೊ ರಾಜ್ಕುಮಾರ್ ಅಕಾಡೆಮಿಲಿ ಐ ಹ್ಯಾವ್ ರಿಟನ್ ಅ ಟೆಸ್ಟ್ ಸೀರೀಸ್. ಅದರಲ್ಲಿ OTT ಮೇಲೆ ಒಂದು ಕ್ವೆಶ್ಚನ್ ಇತ್ತು. ಇಟ್ ವಾಸ್ ಅಬೌಟ್ 15 ಮಾರ್ಕರ್. ಅವರ್ ಎಕ್ಸ್ಪೆಕ್ಟೇಷನ್ ಇಸ್ ಲೈಕ್ 15 ಮಾರ್ಕರ್ ಅಲ್ಲಿ ಏನೋ ಒಂದು ಕ್ವಶನ್ ಬರುತ್ತೆ OTT ಮೇಲೆ, ಇಲ್ಲ ಆನ್ಲೈನ್ ಕಂಟೆಂಟ್ ಏನೇನೋ ಆಗ್ತಾ ಇರುತ್ತೆ, ನ್ಯೂಸ್ ಬರ್ತಾ ಇರುತ್ತೆ. ಸೊ ವಿ ವರ್ ಸೋ ಪರ್ಪ್ಲೆಕ್ಸ್ ದಟ್ ಎಸ್ಸೆ ಬಂದಿದೆ 250 ಮಾರ್ಕರ್, 2 ಎಸ್ಸೆ ಬಂದಿದೆ 125ಗೆ. OTT ಪ್ಲಾಟ್ಫಾರ್ಮ್ ಬಗ್ಗೆ ಬರಿಬೇಕು ನೀವು. ಸೊ ಇಫ್ ದಿಸ್ ಇಸ್ ದ ಕೇಸ್, ನಿಮ್ಮ ಪ್ರಿಪರೇಷನ್ ಅಲ್ಲಿಂದನೇ ಶುರು ಆಗ್ಬೇಕು. ಐ ಆಮ್ ಎಂಫಸೈಸಿಂಗ್ ಸೋ ಮಚ್ ಆನ್ ಕರೆಂಟ್ ಅಫೇರ್ಸ್. ವಿತ್ ದ ಎಕ್ಸಾಂಪಲ್ ಐ ಆಮ್ ಟೆಲ್ಲಿಂಗ್ ಯು, ದಿಸ್ ಇಸ್ ವೈ. ಜಸ್ಟ್ 5 days no one knew that OTTಗೆ ಅಷ್ಟೆಲ್ಲ ಕಂಟೆಂಟ್ ಇಟ್ಕೊಳಕ್ ಆಗಲ್ಲ. ಬಿಕಾಸ್ ದೇ ಹ್ಯಾವ್ ಗಿವನ್ ಅಸ್ 20 pages. ಒಂದು ಬೆಂಗಳೂರು ಟ್ರಾಫಿಕ್, ವೆರಿ ಫೇಮಸ್, ವರ್ಲ್ಡ್ ಫೇಮಸ್. ಎರಡನೇ ಕ್ವಶನ್ ವಾಸ್ ದಟ್. ಸೊ ಫಸ್ಟ್ ಕ್ವಶನ್ ವಾಸ್ ದಿಸ್. ಸೊ ಗಾಟ್ ದ ಇಂಪಾರ್ಟೆನ್ಸ್ ಆಫ್ ರೀಡಿಂಗ್ ನ್ಯೂಸ್ ಪೇಪರ್. ಸೊ ಇಲ್ಲಿಂದ ಶುರು ಮಾಡ್ಕೊಳ್ಳಿ. ನಿಮಗೆ ಗೊತ್ತು, ನಾನು ಹೇಳ್ತಾ ಇದ್ದೀನಿ ಪ್ರಜಾವಾಣಿಲಿ ಬಂದಿದ್ದಂತ ಪೇಪರ್. ಇಲ್ಲಿ ಎಷ್ಟು ಜನ ಕನ್ನಡ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇದ್ದೀರಾ, ಎಷ್ಟು ಜನ ಇಂಗ್ಲಿಷ್ ಮೀಡಿಯಂ ತಗೊಳ್ತೀರಾ ಎಕ್ಸಾಮ್? ರೈಟಿಂಗ್ ಕನ್ನಡದಲ್ಲಿ ಬರೀತೀರಾ, ಇಂಗ್ಲಿಷಲ್ಲಿ ಬರೀತೀರಾ? ಸಾರಿ, ಕನ್ನಡದಲ್ಲಿ ಬರೆಯೋರು ಫಸ್ಟ್ ಮಾತಾಡಿ. ಕನ್ನಡನಾ? ಓಕೆ. ಇಂಗ್ಲಿಷ್ ಅವ್ರು ನೆಕ್ಸ್ಟ್. ಓಕೆ, ಹಂಗಾದ್ರೆ ಕನ್ನಡಗೆ ಸ್ವಲ್ಪ ಜೋರ್ ವಾಯ್ಸ್ ಇದೆ, ನಮ್ಮವರು ಸ್ವಲ್ಪ ಜೋರ್ ಮಾತಾಡ್ತಿದ್ದಾರೆ. ಸೊ ಮಿಕ್ಸ್ ಆಫ್ ಸ್ಟೂಡೆಂಟ್ಸ್ ಇದ್ದೀರಾ ಅಲ್ವಾ? ಸೊ ಕನ್ನಡದಲ್ಲಿ ಅಂತ ಹೇಳ್ತಾ ಇದ್ದೀನಿ. ಎಸ್, ರೀಡಿಂಗ್ ನ್ಯೂಸ್ ಪೇಪರ್, ಏದರ್ ಆಫ್ ದ ನ್ಯೂಸ್ ಪೇಪರ್. ನೀವು ಇಂಗ್ಲಿಷ್ ಅಂತ ಬಂದ್ರೆ ನಿಮ್ಮ ವೊಕ್ಯಾಬ್ಲರಿ, ನಿಮ್ಮ ಸ್ಟ್ರೆಂತ್ ಅನ್ನ ನೋಡ್ಕೊಂಡು ಚೂಸ್ ಮಾಡ್ಕೊಳ್ಳಿ. ಕನ್ನಡ ಪ್ರಜಾವಾಣಿ ಇಸ್ ಬೆಸ್ಟ್. ಸೊ ಇಲ್ಲಿಂದ ಸ್ವಲ್ಪ ಓದ್ತಾ ಯು ವಿಲ್ ಗೆಟ್ ಟು ನೋ ವಾಟ್ ಟು ರೀಡ್ ಫಾರ್ ದಿಸ್ ಎಕ್ಸಾಮ್. ಹೇಗೆ ಓದಬೇಕು ಅನ್ನೋದನ್ನ ಯೂಟ್ಯೂಬ್ ಅಲ್ಲಿ ಮೆನಿ ಚಾನೆಲ್ಸ್ ದೇ ಡೂಯಿಂಗ್ ಕರೆಂಟ್ ಅಫೇರ್ಸ್ ಅನಾಲಿಸಿಸ್. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಥ್ರೂ ಇಟ್. ಅಟ್ಲೀಸ್ಟ್ ಹೇಗೆ ಓದ್ಬೇಕು. ಈಗ ಒಂದು ಆರ್ಟಿಕಲ್ ಅಂತ ತಗೊಂಡೆ, ಈಗ ನಾನು ಆ OTT ಅಂದ್ರೆ ಇದನ್ನೇ ತಗೊಳ್ತೀನಿ. ಅಲ್ಲೊಂದು ಪಿಂಕ್, ನಾನು ಎಷ್ಟು ಅದನ್ನ ಅಂದ್ರೆ ಎಂಫಸೈಸ್ ಮಾಡ್ತಾ ಇದ್ದೀನಿ, ಐ ಲಾಸ್ಟ್ ಇಟ್ ಬಿಕಾಸ್ ಮೆನಿ ಆಫ್ ದೆಮ್ ಲಾಸ್ಟ್ ಇಟ್. ಮೇನ್ ಕ್ರಕ್ಸ್ ಆಫ್ ದ ಪಾಯಿಂಟ್ ನಮಗೆ ಗೊತ್ತಿಲ್ಲ OTT ಬಗ್ಗೆ ಟು ರೈಟ್ ಸೋ ಮಚ್. ಸೊ ಅಲ್ಲಿ ಪಿಂಕ್ ಡಬ್ಬದಲ್ಲಿ ಹಾಕಿರ್ತಾರೆ, ಹಿಂಗೆ ಮಾಡ್ಬೇಕು, ಇದೇ ಆರ್ಟಿಕಲ್, ಇದೇ ಸೆಕ್ಷನ್, ಇದೇ ಆಕ್ಟ್. ದ ಮೆನಿ ರೂಲ್ಸ್ ಹ್ಯಾಸ್ ಬೀನ್ ಇನ್ ಟು OTT ಜಸ್ಟ್ ಟು ರೆಗ್ಯುಲೇಟ್ ಇಟ್.
ಸೊ ಹೀಗಂತ ಅಂದಾಗ ಹೇಗೆ ಓದ್ಬೇಕು ಅನ್ನೋದನ್ನ ಜಸ್ಟ್ ಯಾವ್ದಾದ್ರು ಒಂದು ಅನಾಲಿಸಿಸ್ ನ ಕೇಳ್ಕೊಂಡು ಯು ಕ್ಯಾನ್ ಸ್ಟಾರ್ಟ್ ಆಫ್. ಬಿಕಾಸ್ ನಾನು ಇದೇ ತರ ಶುರು ಮಾಡಿದ್ದು. ಅವಾಗ ಓನ್ಲಿ IAS ಅಂತ ಇರ್ತಿತ್ತು, ಅದೇನೋ ನೋಡ್ಕೊಳ್ತಾ ಇದ್ವಿ, ಯೂಟ್ಯೂಬ್ ಅಲ್ಲಿ ಏನೋ ಮಾಡ್ತಾ ಇದ್ವಿ, ಅಟ್ಲೀಸ್ಟ್ ಕೇಳಿಸ್ಕೊಂತಾ ಇದ್ದೆ ಹೇಗೆ ಓದ್ಬೇಕು ನ್ಯೂಸ್ ಪೇಪರ್. ಸ್ಟಾರ್ಟಿಂಗ್ ಅಲ್ಲಿ ಹೆಂಗಪ್ಪ ಓದೋದು ನ್ಯೂಸ್ ಪೇಪರ್ ಅಂತ ಅಳು ಬರ್ತಿದ್ ನನಗೆ. ಐ ಯೂಸ್ ಟು ಸಿಟ್ ವಿತ್ ನ್ಯೂಸ್ ಪೇಪರ್ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್. ಐ ಆಮ್ ದ ಪರ್ಸನ್ ಹೂ ಡಿನ್ ನೋ ದ ಡಿಫರೆನ್ಸ್ ಬಿಟ್ವೀನ್ ಪ್ರೆಸಿಡೆಂಟ್ ಅಂಡ್ ಪ್ರೈಮ್ ಮಿನಿಸ್ಟರ್. ನಂಗೆ ಯಾವಾಗ್ಲೂ ಕನ್ಫ್ಯೂಷನ್ ಆಗ್ತಾನೆ ಇರೋದು, ಪ್ರೆಸಿಡೆಂಟ್ ಯಾರು, ಪ್ರೈಮ್ ಮಿನಿಸ್ಟರ್ ಯಾರು, ಪ್ರೆಸಿಡೆಂಟ್ ಯಾರು, ಪ್ರೈಮ್ ಮಿನಿಸ್ಟರ್ ಯಾರು. ನಾವ್ ಐ ಕ್ಯಾನ್ ಟಾಕ್ ಹಾಫ್ ಅನ್ ಅವರ್ ಅಬೌಟ್ ಪ್ರೈಮ್ ಮಿನಿಸ್ಟರ್, ಹಾಫ್ ಅನ್ ಅವರ್ ಅಬೌಟ್ ಪ್ರೆಸಿಡೆಂಟ್. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಸ್ಟಾರ್ಟ್ ಯರ್ ಪ್ರಿಪರೇಷನ್. ಸೊ ಬೇಸಿಕ್ ಪಾಯಿಂಟ್ ಇಲ್ಲಿಂದ ಶುರು ಮಾಡ್ತೀನಿ ಅನ್ನೋಂಗಿದ್ರೆ, ಸೊ ಕನ್ನಡದಲ್ಲೇ ಆಗ್ಲಿ ಇಂಗ್ಲಿಷಲ್ಲೇ ಆಗ್ಲಿ ಯು ಕ್ಯಾನ್ ಡೂ ಇಟ್. ಸೊ ಏದರ್ ಆಫ್ ದ ವೇ ಯು ಕ್ಯಾನ್ ಡೂ ಇಟ್. ಓಕೆನಾ? ಏನೋ ಕಷ್ಟ ಆಗತ್ತೆ, ನಷ್ಟನೂ ಆಗತ್ತೆ, ನಿಮ್ಗೆ ಅರ್ಥ ಆಗಲ್ಲ ಸ್ಟಾರ್ಟಿಂಗು. ಸೊ ಸ್ಟಿಲ್ ಯು ಹ್ಯಾವ್ ಟು ಡೂ ಇಟ್ ಬಿಕಾಸ್ ನಿಮ್ ಡ್ರೀಮ್ ತುಂಬಾ ದೊಡ್ಡದಾಗಿದೆ. ಸೊ ಅದಕ್ಕೆ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಬರಬೇಕು ಅನ್ನೋದು ಸೊ ನಿಮ್ಗೆ ಗೊತ್ತಾಗುತ್ತೆ. ಒಂದೊಂದೇ ಪಾಯಿಂಟ್. ಸೊ ನ್ಯೂಸ್ ಪೇಪರ್ ರೀಡಿಂಗ್ ಹೀಗಾದ್ರೆ, ಸೊ ನೆಕ್ಸ್ಟ್ ಇನ್ನೇನ್ ಡೌಟ್ಸ್ ಇದೆ, ಸೊ ಹೇಗ್ ಸ್ಟಾರ್ಟ್ ಮಾಡೋದು ಅಂತ ಹೇಳ್ದೆ. ಸೊ ಇಲ್ಲಿ ಕ್ಲಾಸಸ್ ನಡೀತಾ ಇರತ್ತೆ, ಸೊ ಕ್ಲಾಸಸ್ ಅಟೆಂಡ್ ಮಾಡಿ, ನಿಮ್ಗೆ ಏನ್ ಡೌಟ್ಸ್ ಇರುತ್ತೆ ಕೇಳಿ. ಬಿಕಾಸ್ ವೆರಿ 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 ಮೈನ್ಯೂಟ್ ಡೌಟ್ಸ್ ಆಲ್ಸೋ ಯು ಹ್ಯಾವ್ ಟು ಗೆಟ್ ಇಟ್ ಕ್ಲಾರಿಫೈಡ್. ಬಿಕಾಸ್ ಈಗಿನ ಕ್ವಶನ್ ಪೇಪರ್ಸ್ ಇಸ್ ನಾಟ್ ಈಸಿ. ಯಾರಾದ್ರೂ ಸಿಲೆಬಸ್ ನೋಡಿದೀರಾ? ಎಷ್ಟ್ ಜನ ನೋಡಿದೀರಾ? ನೀವೊಬ್ರು ನೋಡಿದೀರಾ? ಆಮೇಲೆ ಓಕೆ, ಈ ಎಕ್ಸಾಮ್ ಬರ್ಬೇಕು ಅಂತ ಅನ್ಸಿದೆ ಅಲ್ವಾ, ಅಟ್ಲೀಸ್ಟ್ ಯಾರಾದ್ರೂ ಒಂಚೂರು ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಿದೀರಾ? ಸಿಲೆಬಸ್ ಓದ್ಬೇಕು, ಸಿಲೆಬಸ್ ನೋಡಿದೀರಾ, ಹೇಗ್ ಓದ್ಬೇಕು, ಅಟ್ಲೀಸ್ಟ್ ಸಿಲೆಬಸ್ ನೋಡಿದೀರಾ? ಫೈನ್. ಏನೇನ್ ಸಬ್ಜೆಕ್ಟ್ಸ್ ಇರುತ್ತೆ? ಹಿಸ್ಟ್ರಿ, ಜೋರಾಗಿ ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಎಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್, ಸೋಶಿಯಾಲಜಿ ಇರುತ್ತೆ, ನಿಮ್ಗೆ ಹಿಸ್ಟ್ರಿ ಇರುತ್ತೆ, ಹಿಸ್ಟ್ರಿಲಿ ಡಿಫ್ರೆಂಟ್ ಡಿಫ್ರೆಂಟ್ ಪಾರ್ಟ್ಸ್ ಇರುತ್ತೆ, ಎಕಾಲಜಿ ಇರುತ್ತೆ, ದೆನ್ ಎಥಿಕ್ಸ್ ಇರುತ್ತೆ, ಇಂಟಿಗ್ರಿಟಿ ಇರುತ್ತೆ, ಎಸ್ಸೆ ಆಸ್ ಅ ಪೇಪರ್ ಇರುತ್ತೆ, ದೆನ್ ಮೆಂಟಲ್ ಅಬಿಲಿಟಿ ಇರುತ್ತೆ. ವೆರಿ ಗುಡ್, ಮೆಂಟಲ್ ಅಬಿಲಿಟಿ ಅಂದ್ರೆ GM ಅಲ್ಲಿ ನನಗೆ ಮತ್ತೆ ಕ್ರ್ಯಾಕ್ ಮಾಡಕ್ಕಾಗಿದ್ದು ಬಿಕಾಸ್ ಆಫ್ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ 30 ಕ್ವಶನ್ಸ್ ಇರುತ್ತೆ. ನಿಮ್ಗೆ ಸಮ್ವೇರ್ ನೀವು ಫಸ್ಟ್ ಪೇಪರ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ ಅಂತಂದ್ರು ಸೆಕೆಂಡ್ ಪೇಪರ್ ಅಲ್ಲಿ ಯು ಕ್ಯಾನ್ ಡೂ ಇಟ್ ಅಲ್ವಾ? ಸೊ ನಿಮ್ ಕಡೆಯಿಂದ ಇನ್ನೂ ಏನ್ ಗೊತ್ತಾಗ್ಬೇಕು. ಸೊ ನನ್ ಜರ್ನಿ ಈಗ ತುಂಬಾ ಸ್ಮಾಲ್ ಆಗಿತ್ತು. ನಾನು 5 ವರ್ಷ ಅಂದ್ರೆ ಸಫರ್ ಆಗಿದ್ದೀನಿ. ನಾ 5 ವರ್ಷ ಯಾಕಂದ್ರೆ UPSC ಫೇಲ್ ಆಗ್ತಾನೆ ಇದ್ದೆ. ಒಂದ್ಸಲ ಹಾಫ್ ಮಾರ್ಕ್ಸ್ ಅಲ್ಲಿ ಫೇಲ್ ಆಗಿದೆ, ಒಂದ್ಸಲ 1 ಮಾರ್ಕ್ ಅಲ್ಲಿ ಫೇಲ್ ಆಗಿದೆ. ಸೊ ಪ್ರಿಲಿಮ್ಸ್ ಆಗ್ತಾ ಇರ್ಲಿಲ್ಲ ನಂಗೆ. ಪ್ರಿಲಿಮ್ಸ್ ವಾಸ್ ಅ ಹ್ಯೂಜ್ ಸ್ಟಕ್ ಬಿಕಾಸ್ ಆಫ್ ಸಿ ಸ್ಯಾಟ್ ಅನ್ನೋದು ಒಂದು ದೊಡ್ಡ ಒಂಥರ ಏನೋ ತಲೆ ಮೇಲೆ ದೊಡ್ಡ ಬೆಟ್ಟ ತರ. ಐ ಯೂಸ್ ಟು ಫಿಯರ್ ಮ್ಯಾಥ್ಸ್. ಎಷ್ಟು ಕಷ್ಟ ಅನ್ಸೋದು ಅಂದ್ರೆ ನಂಗೆ ಆಪ್ಟಿಟ್ಯೂಡ್, ಯಾಕಪ್ಪ ಆಪ್ಟಿಟ್ಯೂಡ್ ಅಂತ ಅನ್ಸೋದು. ಬಟ್ ಸ್ಟಿಲ್ ಐ ಗೇನ್ಡ್ ಇಟ್. ಬಟ್ ಹಾಫ್ ಅ ಮಾರ್ಕ್ಸ್ ಇಂದ 2 ಸಲ ಹೋಯ್ತು. ಸೊ ಲಕ್ಕಿಲಿ ನಾನು KS ಅಲ್ಲಿ ಫಸ್ಟ್ ಇದ್ರಲ್ಲೇ ನಾನು ಕ್ಲಿಯರ್ ಆದೆ. ಸೊ ಇಲ್ಲಿದ್ದೀನಿ ಮತ್ತೆ ಅಗೇನ್ ಐ ಆಮ್ ಪರ್ಸ್ಯೂಯಿಂಗ್ ದ ದ ಪರ್ಪಸ್ ಆಫ್ ಟೆಲ್ಲಿಂಗ್ ಇಟ್ ಈಸ್ ಫೇಲ್ಯೂರ್ಸ್ ಆರ್ ಪಾರ್ಟ್ ಆಫ್ ಲೈಫ್. ನಿಮ್ಗೂ ಫೇಲ್ ಆಗ್ತೀರಾ. ಇಟ್ ಈಸ್ ನಾಟ್ ಇನ್ನು ಸಿಂಪಲ್ ಆಗಿ ನೀವು ವಾಕ್ ಮಾಡಿ ಬರ್ತೀರಾ. ನೋ, ಇಟ್ ಇಸ್ ನಾಟ್ ಸೊ. ಇಲ್ಲಿ ಏನೇ ಮಾತಾಡ್ಬೋದು, ಏನೇ ಆಗ್ಬೋದು, ಬಟ್ ಎವ್ರಿ ಡೇ ವೆನ್ ಯು ವಾಕ್ ದ ಪಾತ್ ಆಫ್ ಆಸ್ಪಿರೆಂಟ್ ಅಲ್ವಾ, ಇಟ್ ಈಸ್ ಡಿಫಿಕಲ್ಟ್. ಐ ಟೆಲ್ ಯು ಇಟ್ ಇಸ್ ಡಿಫಿಕಲ್ಟ್. ಬಿಕಾಸ್ ಎಷ್ಟೋ ಪ್ರೆಷರ್ಸ್ ಇರುತ್ತೆ. ಒಂದು ಮನೇಲಿ ಪ್ರೆಷರ್ ಇರುತ್ತೆ, ಒಂದು ಏಜ್ ಆಗ್ತಾ ಇರುತ್ತೆ, ಒಂದು ಕೆಲಸ ಸಿಗ್ತಾ ಇರಲ್ಲ. ಅಂಡ್ ಆಲ್ಸೋ ಇವಾಗಿನ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಯು ಹ್ಯಾವ್ ಟು ಬಿ ಮೋರ್ ಕಾಂಪಿಟೇಟಿವ್. ಕಾಂಪಿಟೇಷನ್ ಅಲ್ಲೇ ಮೋರ್ ಕಾಂಪಿಟೇಷನ್ ಆಗ್ತಾ ಇದೆ ಇವಾಗ. ಬಿಕಾಸ್ ದ ಔಟ್ಪುಟ್, ಬಿಕಾಸ್ ದ ಬ್ರೈನ್ಸ್ ಆಫ್ ಯಂಗರ್ ಮೈಂಡ್ಸ್, ಐ ಟೆಲ್ ಯು ಆರ್ ಫಾರ್ ಅಹೆಡ್ ದ್ಯಾನ್ ಮೀ. ಐ ವಾಸ್ ಬಾರ್ನ್ ಇನ್ 1994 ಅಂದ ಕಾಲ. ಸೊ ಯು ಆರ್ ಆಲ್ ವೆರಿ ಯಂಗ್ ಮೈಂಡ್ಸ್, ಐ ಗೆಸ್ ಸೊ. ಸೊ ಹಾಗಿದ್ದಾಗ ಎಸ್, ಯು ಕ್ಯಾನ್ ಸ್ಟಾರ್ಟ್, ಯು ಕ್ಯಾನ್ ಡೂ ಇಟ್. ಇಫ್ ಐ ಕ್ಯಾನ್ ಡೂ ಇಟ್, ಯು ಕ್ಯಾನ್ ಡೂ ಇಟ್. ನಾನು ಇಷ್ಟೊಂದು ಫ್ಲೂಯೆಂಟ್ ಆಗಿ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾತಾಡ್ತಿದ್ದೀನಲ್ಲ, ಐ ವಾಸ್ ನಾಟ್ ದಿಸ್. ಐ ಯೂಸ್ ಟು ಸ್ಟ್ಯಾಮರ್. ನಾನು ಚಿಕ್ಕ ವಯಸ್ಸಲ್ಲಿ ನಾನು ತುಂಬಾ ತೊದಲ್ತಿದ್ದೆ, ಆಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾನು ಯಾರನ್ನೂ ಫೇಸ್ ಮಾಡ್ತಾ ಇರ್ಲಿಲ್ಲ. ನಾನು ಸ್ಟೇಜ್ ಮೇಲೆ ಬಂದು ಯಾವ್ದು ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ಲಿಲ್ಲ. ನನಗೆ ಐ ಸ್ಟಿಲ್ ರಿಮೆಂಬರ್ 10th ಸ್ಟ್ಯಾಂಡರ್ಡ್ ಅಲ್ಲಿ ಮಾಡ್ಕೊಡು, ಹೋಗು, ಏನೋ ಮಾಡು. ಇಲ್ಲ ಮ್ಯಾಮ್ ಅಂತ ನಾನು ಸಪ್ರೇಟ್ ಆಗಿ ಹೋಗಿ ಯಾರಿಗೂ ಹೇಳ್ದಂಗೆ ಪರ್ಮಿಷನ್ ತಗೊಂಡು ನಂಗೆ ಮಾಡಕ್ಕಾಗಲ್ಲ, ನಂಗೆ ತುಂಬಾ ತೊದ್ಲಿದೆ ಅಂತ ಹೇಳ್ತಾ ಇದ್ದೆ. ಆ ಹುಡುಗಿ ಇಷ್ಟನ್ನೆಲ್ಲಾ ಕ್ರಾಸ್ ಮಾಡಿ ಇಲ್ಲಿ ಬಂದಿದ್ದಾಳೆ ಅಂತ ಹೇಳಿದ್ರೆ, my only confidence, my only the driving force was there that I have to do it. I have to do it. ನಾನು ಮಾಡ್ಲೇಬೇಕು ಅನ್ನೋದು ಒಂದು ಫ್ಯೂಯಲ್ ಆಗಿತ್ತು. ಸೊ ಅದು ನಿಮ್ಮಲ್ಲೂ ಬರಬೇಕು ಅಲ್ವಾ? ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ, ಇಲ್ಲಿವರೆಗೂ ಇಷ್ಟೇ ಡಿಸ್ಟೆನ್ಸ್, ಇಟ್ಸ್ ಮ್ಯಾಟರ್ ಆಫ್ 30 ಮೀಟರ್ಸು ಇಲ್ಲ 50 ಮೀಟರ್ಸ್. ಅಲ್ಲಿರೋರ್ಗು ಒಂದು 50 ಮೀಟರ್ಸ್ ಅನ್ಕೊಳ್ಳೋಣ. ಬಟ್ ಈ 50 ಮೀಟರ್ಸ್ ವಾಕ್ ಮಾಡ್ಬೇಕು ಅಂದ್ರೆ ಇಯರ್ಸ್ ಟುಗೆದರ್ ತಗೊಳತ್ತೆ, ರೈಟ್ ಅಲ್ವಾ? ಎಸ್.
ಇಷ್ಟು ವಾಯ್ಸ್ ಇರ್ಬೇಕಪ್ಪ. ಕ್ಲಾಸಲ್ಲಿ 2 hours ಕ್ಲಾಸ್ ಇರುತ್ತೆ ನಿಮ್ಗೆ. ಕ್ಲಾಸಲ್ಲಿ ಏನೇ ಡೌಟ್ಸ್ ಇದ್ದಾಗ ನೀವು ಕೇಳ್ಕೋಬೇಕು, ಅಲ್ಲಿಂದ ಅಲ್ಲಿಗೆ ನೀವು ಕ್ಲಾರಿಫೈ ಮಾಡ್ಕೋಬೇಕು. ಸೊ ಹೇಗೆ ಸಬ್ಜೆಕ್ಟ್ ವೈಸ್ ನಾವು ಒಂದೊಂದೇ ಓದ್ಕೊಂಡು ಹೋಗ್ತಾರೆ ಅಂತಾನೂ ನಿಮ್ಗೆ ಅಕಾಡೆಮಿಲಿ ಹೇಳ್ತಾರೆ. ಸೊ ಎವ್ರಿಥಿಂಗ್ ಇಸ್ ಲೈಕ್ ದಟ್. ಸೊ ಅಕಾಡೆಮಿಯಲ್ಲಿ ತುಂಬಾನೇ ಒಳ್ಳೆ ರಿಸಲ್ಟ್ಸ್ ಇದೆ. ಅಂದ್ರೆ ನನ್ನದೇ ಓನ್ ಫ್ರೆಂಡ್ ಚೆಲುವರಾಜ್ IAS ಅಂತ ಇದ್ದಾರೆ. ಸೊ ಅವರು ಇವಾಗಿರೋದು UP ಇದ್ದಾರೆ. ಸೊ ಸುಮಾರು ಜನ ಅಕಾಡೆಮಿ ನಮ್ಮ ಸರ್ವಿಸ್ಗೆ, ನಾಗರಿಕ ಸೇವೆಗೆ ಕೊಟ್ಟಿದೆ. ಸೊ ಯು ಹ್ಯಾವ್ ಕಮ್ ಟು ದ ಪಾಯಿಂಟ್ ವೇರ್ ಏನೋ ಒಂದು ವೈಬ್ ಇದೆ ಇಲ್ಲಿ. ಸೊ ಯು ಕ್ಯಾನ್ ಡೂ ಇಟ್. ಇಲ್ಲೇ ಒಂದು ಲೈಬ್ರರಿ ಫೆಸಿಲಿಟಿ ಇದೆ. ಯಾರೇ ಎಂತ ಟೈಮಲ್ಲಾದ್ರೂ ನಿಮ್ಗೆ ಫ್ಯಾಕಲ್ಟಿ ಅವೈಲಬಿಲಿಟಿ ಇರ್ತಾರೆ. ಸೊ ನಿಮ್ ಕೆಲಸ ಏನಾಗಿರುತ್ತೆ, ಜಸ್ಟ್ ಟು ರೀಡ್ ವಾಟ್ ದೇ ಸೇ, ವಾಟ್ ಯು ನೋ. ನೀವು ಏನು ವರ್ಕ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ರೈಟ್? 90% ಅಲ್ಲ, 60% ಇಸ್ ವಾಟ್ ಯು, ಸಾರಿ, 90% ಇಸ್ ವಾಟ್ ಯು ಡೂ, 10% ಇಸ್ ವಾಟ್ ವಿ ಸೇ. ರೈಟ್? ಮತ್ತಿನ್ನೇನಾದ್ರೂ ತಿಳ್ಕೊಳ್ಳೋ ಅಂತದ್ದು ಏನಾದ್ರೂ ಇದೆಯಾ? ಯಾಕೆ ಸರ್ವಿಸ್ ಬರ್ಬೇಕು ಅಂತಾನು ಹೇಳ್ದೆ, ಹೇಗ್ ಸರ್ವಿಸ್ ಶುರು ಮಾಡ್ಬೇಕು ಅಂತಾನು ಹೇಳ್ದೆ. ಸೊ ಎನಿಥಿಂಗ್ ಎಲ್ಸ್? ಏನಾದ್ರು ಮೇಡಮ್ ಹಿಂಗ ಅಟ್ಲೀಸ್ಟ್ ಏನಾದ್ರು ಕೇಳೋ ಅಂತದ್ದು? ಹೋಗ್ಲಿ, ನನ್ನ ಜರ್ನಿನೇ ಇನ್ನು ಹೇಳ. ನನ್ನ ಸರ್ವಿಸ್ 2 years ಕಂಪ್ಲೀಟ್ ಆಗಿದೆ. ಸೊ ಐ ಟುಕ್ ಅ ಮೆಟರ್ನಿಟಿ ಲೀವ್. ನಂಗೊಬ್ಬ ಸಣ್ಣ ಮಗು ಇದ್ದಾನೆ. ಸೊ ಮೆಟರ್ನಿಟಿ ಲೀವ್ ಅಲ್ಲೇ ನಾನು ಎಕ್ಸಾಮ್ ಬರೆದಿದ್ದು. ಬಿಲೀವ್ ಇಟ್ ಆರ್ ನಾಟ್, ಇಟ್ ವಾಸ್ ಹಾರಿಬಲ್ ಫಾರ್ ಮೀ ಟು ರೈಟ್ ಎಕ್ಸಾಮ್ ಹ್ಯಾವಿಂಗ್ ಅ 3 months ಬೇಬಿ. ಆ ಫೀಡಿಂಗ್ ಬೇಬಿನ ಬಿಟ್ಟೋಗಿ ನಾನು ಎಕ್ಸಾಮ್ ಬರೆದು ಬರ್ತಾ ಇದ್ದೆ. ಯಾಕೆ ಅಂತ ಹೇಳಿದ್ರೆ, ನಿಮ್ಗಿದ್ಯಲ್ಲ ಈ ಡ್ರೀಮು, ಸೊ ಸೇಮ್ ಡ್ರೀಮ್. ನಾನು ಇನ್ನೂ ಅಪ್ಗ್ರೇಡ್ ಆಗ್ಬೇಕು, ಇನ್ನು ಮುಂದೆ ಹೋಗ್ಬೇಕು, ಏನೇ ಡಿಫಿಕಲ್ಟೀಸ್ ಬಂದ್ರು ಗಿವ್ ಅಪ್ ಮಾಡಬಾರ್ದು ಅಂತ ನನ್ನ ಒಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ. ಬಿಕಾಸ್ ನಾನು ಏನಾದ್ರೂ ಆ ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ರೆ ಐ ವಿಲ್ ಬಿ ದ ಬೆಸ್ಟ್ ಎಕ್ಸಾಂಪಲ್ ಟು ನಾಟ್ ಟು ಗಿವ್ ಅಪ್. ನಾನು 2 ಗಂಟೆ ರಾತ್ರಿವರೆಗೂ ಎಕ್ಸಾಮ್ ಬರೀತಿದ್ದೆ, ಸೊ ದಟ್ ನನ್ನ ಮಗ ನಂಗೆ ಟೈಮ್ ಕೊಡ್ತಾನೆ ಅಂತ. 10 ಗಂಟೆಗೆ ಅವ್ನ ಮಲಗಿಸ್ಬಿಟ್ಟು ಬಂದು ಎಕ್ಸಾಮ್ ಬರೀತಾ ಇದ್ದೆ. ಬಿಕಾಸ್ 3 hour ಪೇಪರ್ ಇರ್ತಿತ್ತಲ್ವಾ ಮೇನ್ಸ್. ನಿಮ್ಗೆ ಗೊತ್ತಲ್ವಾ 3 hour ಪೇಪರ್ ಇರುತ್ತೆ ಮೇನ್ಸ್. ಡು ಯು ನೋ ದಟ್? ಸೊ ಮೇನ್ಸ್ ಪೇಪರ್ ಅಲ್ಲಿ 5 ಪೇಪರ್ ಇರುತ್ತೆ, 7 ಪೇಪರ್ ಇರುತ್ತೆ. 2 ನಿಮ್ಗೆ ಕಮ್ಯುನಿಕೇಶನ್ ಇರುತ್ತೆ, ಕನ್ನಡ ಇಂಗ್ಲಿಷ್ ಇರುತ್ತೆ, ಇನ್ ಮಿಕ್ಕಿದ 5 ಪೇಪರ್ ಇದಿರುತ್ತೆ. ಸೊ 3 hours ಬರಿಬೇಕಾಗಿದ್ದ ನನಗೆ ಟೈಮ್ ಸಿಕ್ತಿದ್ದು ಅಷ್ಟೇ ಟೈಮ್. ಸೊ ನನ್ನ ಮಗನ್ ಮಲ್ಗಿಸ್ ಬಂದ್ಬಿಟ್ಟು ನಾನು ಮಾಡ್ತಾ ಇದ್ದೆ. ಸೊ ಡಿಫಿಕಲ್ಟೀಸ್ ಎಲ್ರಿಗೂ ಇರುತ್ತೆ, ಬಟ್ ಎನಿ ಒನ್ ಕ್ಯಾನ್ ಡೂ ಇಟ್. ಇಫ್ ಐ ಕ್ಯಾನ್ ಡೂ ಇಟ್, ಯು ಕ್ಯಾನ್ ಆಲ್ಸೋ ಡೂ ಇಟ್. ಅಲ್ವಾ? ಐ ಆಮ್ ವೆರಿ ಮಚ್ ನಾರ್ಮಲ್ ಅಪ್ಪ, ನಿಮ್ ತರಾನೇ. ಬಟ್ ಚೆನ್ನಾಗಿ ಓದ್ತಿದ್ದೆ ನಾನು. ಡಿಗ್ರಿ 84%, ನನಗೆ ಹಾಫ್ ಮಾರ್ಕ್ಸ್ 85%, ಸಾರಿ, ನನ್ಗೆ ಹಾಫ್ ಮಾರ್ಕ್ಸ್ ಇಂದ ಗೋಲ್ಡ್ ಮೆಡಲ್ ಮಿಸ್ ಆಯ್ತು. ಅವಾಗ ಅನ್ಕೋತಾ ಇದ್ದೆ, ನಾನು ಮತ್ತೆ ಆ ಸ್ಟೇಜ್ ಹತ್ಬೇಕು, GK VK ಹೋಗ್ಬಿಟ್ಟು ಆ ಸ್ಟೇಜ್ ಹತ್ಬೇಕಂತ ಅನ್ಕೋತಾ ಇದ್ದೆ. ಹಾಫ್ ಅ ಮಾರ್ಕ್ಸ್ ಮಿಸ್ ಆಗ್ಬಿಟ್ಟು ನಾನು ಆ ಸ್ಟೇಜ್ ಹತ್ಲಿಲ್ಲ. ಸೊ ಐ ವೆಂಟ್ ಅಗೇನ್ ಆಸ್ ಅ ಗೆಸ್ಟ್ ಫಾರ್ ಅ ಕಾಲೇಜ್ ಡೇ. ಐ ಫುಲ್ಫಿಲ್ ಮೈ ಡ್ರೀಮ್. ಹಾಫ್ ಅ ಮಾರ್ಕ್ಸ್ ಇಂದ ಐ ಲಾಸ್ಟ್ ಗೋಲ್ಡ್ ಮೆಡಲ್. ಅದೇ ಹಾಫ್ ಅ ಮಾರ್ಕ್ಸ್ ಏನಿತ್ತಲ್ಲ ಒಳಗಡೆ, ನಾನು ಹೋಗ್ಬೇಕು, ನಾನು GK VK ಹೋಗ್ಬೇಕು, ಆಸ್ ಅ ಗೆಸ್ಟ್ ಹೋಗ್ಬೇಕು, ಐ ಡಿಡ್ ವೆಂಟ್. ಸೊ ನಿಮ್ಮಲ್ಲಿ ಎಷ್ಟು ಗ್ರಿಟ್ ಅನ್ನೋದಿರುತ್ತೆ, ಅಂದ್ರೆ ಒಂದು ದೃಢತೆ ಅನ್ನೋದಿರುತ್ತೆ. ಆ ದೃಢತೆಗೆ ನೀವು ಎವ್ರಿ ಡೇ ಯು ಹ್ಯಾವ್ ಟು ಫ್ಯೂಯಲ್. ಆ ಫ್ಯೂಯಲ್ ಹೇಗ್ ತರ್ತೀರಾ? ಯು ಕ್ಯಾನ್ ಸಿ ಸರೌಂಡಿಂಗ್ಸ್ ಹೇಗ್ ನಡೀತಾ ಇದೆ, ಎಷ್ಟು ಜನರಿಗೆ ಎಷ್ಟೆಲ್ಲ ತೊಂದರೆ ಇದೆ. ಸೊ ನಿಮ್ಗೆ ನಿಮ್ಮ ಓನ್ ತೊಂದರೆ ಏನೇನಿದೆ, ದ ಫ್ಯೂಯಲ್, ದ ಗ್ರಿಟ್ಟಿಗೆ ಫ್ಯೂಯಲ್ ಏನ್ ಗೊತ್ತಾ? ನಿಮ್ ಕಷ್ಟಗಳು. ನೀವೇನ್ ನೋಡಿರ್ತೀರ ಅಲ್ವಾ, ನಿಮ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಗಿರ್ಬೋದು. ಬಿಕಾಸ್ ಎಲ್ರು ಏನು ವೆಲ್ ಆಫ್ ಇದಾರೆ ಅಂತ ಹೇಳಕ್ ಬರೋದಿಲ್ಲ. ಎಲ್ರಿಗೂ ಅವ್ರದ್ದೇ ಆದಂತ ವೆಯ್ಟ್ಸ್ ಇರುತ್ತೆ ಅಲ್ವಾ? ಎಸ್ ಆರ್ ನೋ? ಅಗ್ರಿ ವಿತ್ ಮಿ ಆರ್ ನಾಟ್? ಎಷ್ಟೋ ಜನ ಮ್ಯಾರಿಡ್ ಕೂಡ ಇದ್ದೀರಾ, ಮಗು ಇರೋರು ಇರ್ತೀರಾ, ಮುಂದೆ ಜಾಯಿನ್ ಆಗ್ತಾ ಇರ್ತೀರಾ, ಮದ್ವೆನೂ ಆಗ್ತೀರಾ. ಸೊ ಎಲ್ಲಾ ಪೊಸಿಷನ್ಸ್ ಅಲ್ಲೂ ಇದು ಬಂದೇ ಬರುತ್ತೆ. ಎವ್ರಿ ಸ್ಟೇಜ್ ಯು ವಿಲ್ ಫೇಸ್ ಅ ಡಿಫಿಕಲ್ಟಿ. ಬಟ್ ಓನ್ಲಿ ಥಿಂಗ್ ಯು ಕ್ಯಾನ್ ಕಮ್ ಅಪ್ ಇಸ್ ನಿಮ್ಮ ಒಂದು ಗ್ರಿಟ್ ಇರುತ್ತೆ ಒಳಗಡೆ. ನಾನು ಇದ್ ಮಾಡ್ಬೇಕು, ನಾನು ಮಾಡ್ಲೇಬೇಕು ಅಂತ ಬಂದಿರ್ತೀರ ಅಲ್ವಾ? ಸೊ ದಟ್ ವಿಲ್ ಮೇಕ್ ಯು ಅನ್ ಆಫೀಸರ್ ಫ್ರಮ್ ಆಸ್ಪಿರೆಂಟ್ ಟು ಆಫೀಸರ್. ರೈಟ್? ಸೊ ನಿಮ್ಮ ಗ್ರಿಟ್ ಸ್ಟ್ರಾಂಗ್ ಇದೆ ಅಂತ ನಾನು ನಂಬ್ತೀನಿ. ಸೊ ಇಷ್ಟೇ ಸ್ಟ್ರೆಂತ್ ಇರಬೇಕು ಕ್ಲಾಸಲ್ಲೂ. ಕ್ಲಾಸ್ ಬಂಕ್ ಮಾಡೋದು, ಹೋಗೋದು, ಏನೋ ಚಿಟ್ ಚಾಟ್ ಮಾಡೋದು, ನೋ, ಡೋಂಟ್ ಡೂ ಇಟ್. ಹ್ಯಾವ್ ಅ ಪ್ಲಾನ್. ಕ್ಲೀನಾಗಿ ಪ್ಲಾನ್ ಮಾಡ್ಕೊಳ್ಳಿ ನಿಮ್ ಡೇನ. ನೀವು ಬೆಳಿಗ್ಗೆ ಎದ್ದು ಕ್ಲಾಸ್ಗೆ ಎಷ್ಟು ಅವರ್ ಬರ್ತೀರಾ? ಸೊ ಐ ಹರ್ಡ್ ದಿಸ್ ಇಸ್ ಆಫ್ಟರ್ನೂನ್ ಬ್ಯಾಚ್. ನಿದ್ದೆ ಮಾಡಬಾರ್ದು ಕ್ಲಾಸಲ್ಲಿ ಬಂದು, ಊಟ ಮಾಡಿ. ಓಕೆ? ಸೊ ನಿಮ್ ಡೇಸ್ ನ ಹೀಗ್ ಪ್ಲಾನ್ ಮಾಡಿದ್ರೆ, ನೀವು ಲೈಬ್ರರಿ ಜಾಯ್ನ್ ಆಗಿ ಒಂದು ಪ್ಲಾನ್ ಮಾಡ್ಕೊಂಡು ಶೆಡ್ಯೂಲ್ ಇಟ್ಕೊಂಡು ಓದಿದ್ರೆ, ವಿ ಆಲ್ ನೋ ದಟ್ ಇನ್ನೇನ್ KPSC ನೋಟಿಫಿಕೇಶನ್ಸ್ ಯೆಟ್ ಟು ಕಮ್. ಮೆನಿ ನೋಟಿಫಿಕೇಶನ್ಸ್ ಆರ್ ಯೆಟ್ ಟು ಕಮ್ ಬಿಕಾಸ್ ಆಫ್ ದ ಇಂಟರ್ನಲ್ ರಿಸರ್ವೇಶನ್ ಇಶ್ಯೂ. ತುಂಬಾನೇ ಬ್ಲಾಕ್ ಆಗಿದೆ ಈಗ. ತುಂಬಾ ನೋಟಿಫಿಕೇಶನ್ಸ್ ಬರೋದಿದೆ. ಸೊ ಇಫ್ ದಟ್ ಈಸ್ ಸೊ, ಯು ಹ್ಯಾವ್ ಟು ಪ್ರಿಪೇರ್ ಲೈಕ್ ಅ ಹಾರ್ಸ್. ಹಾರ್ಸ್ ಪವರ್ ಅಂತಾರೆ
HP ಅಂತಾರೆ, ಏನಕ್ಕಾದ್ರೂ ಗೊತ್ತಿದ್ಯಾ? ಹಾರ್ಸ್ ತುಂಬಾ ಪವರ್ಫುಲ್ ಆಗಿರುತ್ತೆ, ಓಡುತ್ತೆ ಅಂತ. ಸೊ ಅದೇ ಪವರ್ ನಿಮ್ಮಲ್ಲಿ ಇರ್ಬೇಕು, ನಮ್ ಪವರ್ ಸ್ಟಾರ್ ತರ. Isn't it? ಅಲ್ವಾ? ಸೊ ಯಾರಿಗಾದ್ರೂ ಡೌಟ್ ಇದೆಯಾ? ನನ್ ಕೈಲಿ ಆಗಲ್ಲ, ನನಗ್ ಮಾಡಲ್ಲ ಅನ್ನೋದು ಯಾರಿಗಾದ್ರೂ ಇದ್ಯಾ ಮನ್ಸಲ್ಲಿ? ಹೇಳಪ್ಪ. ಹೌದು ಹೌದು, ಎಕ್ಸಾಕ್ಟ್ಲಿ. ತುಂಬಾ ಒಳ್ಳೆ ಕ್ವಶನ್. ನಿಮ್ ಹೆಸರು ಸರ್? ನೀವ್ ಎಲ್ಲಿಂದ ಬಂದಿರೋದು? ದೊಡ್ಡಬಳ್ಳಾಪುರ. ಸರಿ, ಡಿಸ್ಟರ್ಬಿಂಗ್ ಇರುತ್ತೆ, ತುಂಬಾನೇ ಡಿಸ್ಟರ್ಬ್ ಆಗುತ್ತೆ. ಬಿಕಾಸ್ ಹಾರ್ಟ್ ಅಂಡ್ ಸೋಲ್ 1 year ಇಂದ ಓದಿರ್ತೀವಿ. ಸೊ ಆಲ್ ಆಫ್ ಅ ಸಡನ್ ದ 2 hour ಡ್ರಾಪ್ ಆಗ್ತೀರಾ, ತುಂಬಾ ಬೇಜಾರಾಗುತ್ತೆ, ಫ್ರಸ್ಟ್ರೇಷನ್ ಬರುತ್ತೆ. ಏನಪ್ಪಾ ಹಿಂಗಾಯ್ತು, ನಂಗೆ ಆಗಲ್ಲ, ನಂಗೆ ಮಾಡಕ್ಕಾಗಲ್ಲ, ನಾನು ಬಿಟ್ಟು ಹೋಗ್ಬಿಡೋಣ ಅಂತ ಅನ್ಸುತ್ತೆ. ಬಟ್ ಆ ಮೂಮೆಂಟ್ ಅಲ್ಲಿ ಹೇಗೆ ಅದನ್ನ ಓವರ್ಕಮ್ ಮಾಡಿದೆ ಅಂತ ಹೇಳಿದ್ರೆ, ದ ಡ್ರೀಮ್ ದಟ್ ಐ ಹ್ಯಾಡ್, ನಾನು ಓದ್ಲೇಬೇಕು, ನಾನು ಮಾಡ್ಲೇಬೇಕು. ಸಮ್ ಡೇಸ್ ಅನ್ಸುತ್ತೆ, 2-3 ದಿನ ಜೋರಾಗಿ ಅಳ್ತೀವಿ, ಬಿಡ್ತೀವಿ, ಸ್ವಲ್ಪ ತುಂಬಾನೇ ಬೇಜಾರಾಗತ್ತೆ. ಆ 2 ದಿನ ಗ್ಯಾಪ್ ತಗೊಂಡು ಯು ವಿಲ್ ಬೌನ್ಸ್ ಬ್ಯಾಕ್, ಬಿಕಾಸ್ ನಿಮ್ ಡ್ರೀಮ್ ಸ್ಟ್ರಾಂಗ್ ಆಗಿದ್ರೆ ಮಾತ್ರ. ಹೇಗೆ ಬೌನ್ಸ್ ಬ್ಯಾಕ್ ಮಾಡ್ತೀರಾ? ಹ್ಯಾವ್ ಯೋರ್ ಓನ್ ಕಮ್ಯುನಿಟಿ, ಫ್ರೆಂಡ್ಸ್ ನ ಮಾಡ್ಕೊಳ್ಳಿ, ಇಲ್ಲೇ ಒಂದು ಒಳ್ಳೆ ಕಮ್ಯುನಿಟಿನ ಬಿಲ್ಡ್ ಮಾಡಿ. ಇಟ್ ಇಸ್ ನಾಟ್ ಲೈಕ್ ಕ್ಲಾಸಿಗೆ ಬಂದ ಕ್ಲಾಸಿಗೆ ಹೋದ, ನೋ, ಪ್ಲೀಸ್ ಡೋಂಟ್ ಡೂ ಇಟ್. ಕ್ಲಾಸಿಗೆ ಬಂದ್ರೆ ನೋ ಈಚ್ ಒನ್ ಆಫ್ ಯು, ಬಿಕಾಸ್ ಯು ಆರ್ ನೋಯಿಂಗ್ ದ ಪಬ್ಲಿಕ್, ರೈಟ್? ನೀವು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ಯು ಆರ್ ದ ಪಬ್ಲಿಕ್. ದಟ್ ಪಬ್ಲಿಕ್ ಸ್ಟಾರ್ಟ್ ಫ್ರಮ್ ಯು, ರೈಟ್? ಸೊ ಒಬ್ರನ್ನೊಬ್ರನ್ನ ಪರಿಚಯ ಮಾಡ್ಕೊಳ್ಳಿ, ಒಂದ್ ಗ್ರೂಪ್ ಮಾಡ್ಕೊಳ್ಳಿ, ಗ್ರೂಪ್ ಸ್ಟಡೀಸ್ ನ ಮಾಡ್ಕೊಳ್ಳಿ. ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಆ ಫ್ರೆಂಡ್ಸ್ ಸರ್ಕಲ್ ಇದ್ರಲ್ಲ ಸರ್, ಅದೇ ಆಸ್ಪಿರೆಂಟ್ ಸರ್ಕಲ್ ಇಂದ ಐ ಯೂಸ್ ಟು ಫೀಲ್ ಬೆಟರ್. ದೇ ಯೂಸ್ ಟು ಸೇ, ಅಕ್ಕ ನಾನ್ ಸ್ವಲ್ಪ ಸೀನಿಯರ್ ಆಗ್ಬಿಟ್ಟಿದ್ದೆ, ನಂಗೆ ಆಲ್ರೆಡಿ ಜೂನಿಯರ್ಸ್ ಬಂದಿದ್ರು, ಇಲ್ಲ ಅಕ್ಕ ಆಗತ್ತೆ ಮಾಡಿ, ಇಲ್ಲ ಅಕ್ಕ ಆಗತ್ತೆ ಮಾಡಿ. ದಿಸ್ ಇಸ್ ವೇರ್ ನಮ್ಗೆ ಬೇರೆಯವ್ರು ಯಾರ ಜೊತೆ ನಮ್ ಕಷ್ಟ ಹೇಳ್ಕೊಂಡ್ರು ಅದು ಸಾಲ್ವ್ ಆಗಲ್ಲ. ಯಾಕಂದ್ರೆ ಆಸ್ಪಿರೆಂಟ್ಸ್ ಕಷ್ಟಗಳನ್ನ ಆಸ್ಪಿರೆಂಟ್ಸ್ ಅಷ್ಟೇ ಅರ್ಥ ಮಾಡ್ಕೊಳಕ್ ಆಗೋದು, ಬಿಕಾಸ್ ವಿ ನೋ ವಾಟ್ ಆಲ್ ವಿ ಅಂಡರ್ ಗೋ. ಸೊ ಹ್ಯಾವ್ ದಟ್ ಕಮ್ಯುನಿಟಿ. ಫ್ಯಾಮಿಲಿ ಅಪ್ಪ ಅಮ್ಮ ಹೇಳ್ತಾರೆ, ಪಾಪ ಅವ್ರಿಗೂ ಬೇಜಾರಾಗುತ್ತೆ, ಅವ್ರ ಮುಂದೆ ಹೋಗಿ ಅಳ್ತಾ ಇರ್ಲಿಲ್ಲ, ಅವ್ರೇನ್ ಹೇಳೋರು, ಬಿಟ್ಬಿಡಮ್ಮ ಬೇಡ, ಕಷ್ಟ ಆಗುತ್ತೆ. ಸೊ ಐ ಯೂಸ್ ಟು ನಾಟ್ ಟು ಕ್ರೈ ಎಟ್ ಇನ್ ಫ್ರಂಟ್ ಆಫ್ ಮೈ ಫ್ಯಾಮಿಲಿ. ಇಲ್ಲಿವರೆಗೂ ಐ ಡೋಂಟ್ ಕ್ರೈ. ಐ ಶೋ ದೆಮ್ as ಸ್ಟ್ರಾಂಗ್. ಐ ಶೋ ಮೈ ಆಲ್ ಮೈ ಫೀಲಿಂಗ್ಸ್ ಟು ಮೈ ಕಮ್ಯುನಿಟಿ, ನನ್ನ ಫ್ರೆಂಡ್ಸ್, ನನ್ನ ಕಮ್ಯುನಿಟಿ, ಲೈಕ್ ಏನೋ ಆಸ್ಪಿರೆನ್ಸ್ ಫ್ರೆಂಡ್ಸ್. ಸೊ ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೋತಾರೆ, ದೇಲ್ ಜಸ್ಟ್ ಬೂಸ್ಟ್ ಯು ಅಪ್. ಬಟ್ ನಿಮಗೆ ಇನ್ಸೈಟ್ ಸ್ಟ್ರಾಂಗ್ ಆಗಿರ್ಬೇಕು, ನಾನು ಮಾಡ್ತೀನಿ ಅಂತ. ಅವಾಗ ನೀವೇ ಬೌನ್ಸ್ ಬ್ಯಾಕ್ ಆಗ್ತೀರಾ. ಎಷ್ಟೇ ಸಲ ಬಿದ್ರು ಯು ವಿಲ್ ಗೆಟ್ ಬೌನ್ಸ್ ಬ್ಯಾಕ್. ಬಿಕಾಸ್ ಮೆನಿ ಎಕ್ಸಾಂಪಲ್ಸ್ ಇದೆ. 9th attempt ಅಲ್ಲಿ, 6th attempt ಅಲ್ಲಿ, ಲಾಸ್ಟ್ ಅಟೆಂಪ್ಟ್ ಅಲ್ಲಿ UPSC ಕ್ಲಿಯರ್ ಮಾಡಿರೋರು ಇದ್ದಾರೆ, ರೈಟ್? ಸೊ UPSC KPSC ಏನು ಕ್ಲಬ್ ಮಾಡ್ತಿದ್ದೀನಿ ಅಂದ್ರೆ 80% ಆಫ್ ದ ಸಿಲೆಬಸ್ ಎರಡಕ್ಕೂ ಸೇಮ್ ಇದೆ ಅಲ್ವಾ? ಸೊ ಎರಡಕ್ಕೂ ಪ್ರಿಪೇರ್ ಆಗಿ. ವೈ ನಾಟ್ IAS? ಸ್ಕೈ ಇಸ್ ನಾಟ್ ದ ಲಿಮಿಟ್, ರೈಟ್? ಸ್ಕೈ ಇಸ್ ನಾಟ್ ದ ಲಿಮಿಟ್. ವೈ ಓನ್ಲಿ KS? IAS ಮಾಡಿ, ಯಾಕೆ IAS ಮಾಡಿದವ್ರು ಇಲ್ವಾ? ಇಲ್ವಾ? ದ ಸೇಮ್ ಎಕ್ಸಾಂಪಲ್ ಐ ಟೆಲ್ ಯು, ಬೀರ್ ದೇವ್. ಸೊ ಎರಡನ್ನೂ ತಲೆಯಲ್ಲಿ ಇಟ್ಕೊಳ್ಳಿ, ಎರಡನ್ನೂ ಮಾಡಿ, ಪ್ಯಾರಲಲಿ ಓದಿ. ಸೊ ಎಲ್ಲಾ ಎಕ್ಸಾಮ್ಸ್ಗೂ, ಸೊ ಇಟ್ ಇಸ್ ಅ ಮದರ್ ಆಫ್ ಆಲ್ ಎಕ್ಸಾಮ್ಸ್ ಅಂತಾನೆ ಹೇಳ್ತಾರಪ್ಪ. KS ಆಗಿರ್ಬೋದು, IAS ಆಗಿರ್ಬೋದು. ನೀವು ಇದಕ್ಕೆ ಪ್ರಿಪೇರ್ ಆದ್ರೆ ಯು ಕ್ಯಾನ್ ಡೂ ಮೆನಿ. ನಾನು ಜಸ್ಟ್ ಯಾವ FDA ಎಕ್ಸಾಮ್ಗೂ ಓದಿ ಬರ್ದಿಲ್ಲ, ಬಟ್ ಏನ್ ಇದ್ರಿಂದ ನಾಲೆಜ್ ಇರೋದ್ರಿಂದ ಬರ್ಕೋತಾ ಇದ್ದೆ. ಏನಕ್ಕೆ ಎಂಫಸೈಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಒಂದಷ್ಟು ದಿನ ನೀವು ಕಳೆದ ನಂತರ, ಒಂದ್ 4 years ಕಳಿತೀರಾ, 2 years ಕಳಿತೀರಾ, 3 years ಕಳಿತೀರಾ, ಯೋರ್ ಓನ್ ಸೆಲ್ಫ್ ಕ್ವೆಶ್ಚನ್ ಯು, ವಾಟ್ ಯು ಆರ್ ಡೂಯಿಂಗ್, ವೇರ್ ಆರ್ ಯು ಅಪ್ ಟು, ವೇರ್ ಆರ್ ಯು ಲೀಡಿಂಗ್ ಟು, ಎಲ್ಲಿ ಹೋಗ್ತಿದ್ದೀನಿ ನಾನು, ಏನ್ ಮಾಡ್ತಿದ್ದೀನಿ ನಾನು ಅಂತ ಕ್ವಶನ್ ಬಂದಾಗ, ಈ ತರ ಒಂದಷ್ಟು ಎಕ್ಸಾಮ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಇಟ್ ವಿಲ್ ಗಿವ್ ಯು ಕಾನ್ಫಿಡೆನ್ಸ್. ಸರ್ ಹೇಳಿದ್ರಲ್ಲ ಹೇಗೆ ನೀವು ಕಮ್ ಅಪ್ ಮಾಡಿದ್ರಿ. ಬೈ ದೆನ್ ಐ ಆಲ್ರೆಡಿ ಕ್ಲಿಯರ್ 3 exams ಇದ್ರದ್ದು, ಸ್ಟೇಟ್ ಇದು. ಸೊ ಐ ಹ್ಯಾಡ್ ದಟ್ ಕಾನ್ಫಿಡೆನ್ಸ್, ಏನೋ ಆಗತ್ತಪ್ಪ, ಈ ಸಣ್ಣ ಸಣ್ಣದಾಗ್ತಿದೆ ಅಂದ್ರೆ ಒನ್ ಡೇ ಇಟ್ ವಿಲ್ ಆಲ್ಸೋ ಹ್ಯಾಪನ್ ಅನ್ನೋ ಒಂದು ಸ್ಟ್ರೆಂತ್ ಬರುತ್ತೆ ನಿಮ್ಗೆ, ಆ ಇನ್ನರ್ ಸ್ಟ್ರೆಂತ್ ಬರುತ್ತೆ, ರೈಟ್? ಸೊ ಹೀಗೆ ನೀವು ಅದರಿಂದ ಆಚೆ ಬರ್ಬೋದು ಸರ್. ಬೇಜಾರಾಗತ್ತೆ, ಕೋಪನೂ ಬರುತ್ತೆ, ನಿಮ್ಮೇಲೆ ನಿಮ್ಗೆಲ್ಲ ಆಗುತ್ತೆ. ಬಿಕಾಸ್ 1 year 3 year ಎಫರ್ಟ್ ಒನ್ ಡ್ರಾಪ್ ಅಲ್ಲಿ ಹೋಗುತ್ತೆ ಅದು. ಸೊ ಅಗೇನ್ ಯು ಹ್ಯಾವ್ ಟು ಗೆಟ್ ಅಪ್. ಬಿಕಾಸ್ ನಿಮ್ಮ ತಂದೆ ತಾಯಿ ನಿಮ್ಗೆ ಅಂದ್ರೆ ಬರ್ತಾ ಇರ್ತಾರೆ, ಓಕೆ ನನ್ನ ಅಪ್ಪ ಅಮ್ಮಂಗೆ ಏನ್ ಹೇಳಿದೀನಿ. ಬಿಕಾಸ್ ಐ ಯೂಸ್ ಟು ಫೀಲ್ ದಟ್ ನನ್ನ ಅಪ್ಪಂಗೆ ಏನೋ ಪ್ರಾಮಿಸ್, ಬಿಕಾಸ್ ನಂಗೆ ಅಪ್ಪಂಗೆ ಇದೆಲ್ಲ ಏನು ಅಂತಾನೆ ಗೊತ್ತಿಲ್ಲ. ಐ ಓನ್ಲಿ ಸೀಡ್, ನಾನೇ ಈ ಸೀಡ್ ನ ಸೋ ಮಾಡಿದ್ದು ಅಪ್ಪನ ತಲೆಯಲ್ಲಿ. ಅಪ್ಪ ಹಿಂಗಿರುತ್ತೆ ಹಿಂಗಿರುತ್ತೆ, IAS ಅಂತೆ, KS ಅಂತೆ ಅಂತ ನಾನೇ ಸೋ ಮಾಡ್ಬಿಟ್ಟು, ನಾನೇ ಆಗಲ್ಲ ಅಂತ ಐ ಕ್ಯಾನಾಟ್ ಗೋ ಬ್ಯಾಕ್. ಇಲ್ದೇ ಇರೋ ಡ್ರೀಮ್ ನ ಅವ್ರ ತಲೆಗೆ ತಂದು ಐ ಕಾಂಟ್ ಪುಟ್ ಹಿಮ್ ಡೌನ್. ದಟ್ ವಾಸ್ ದ ಓನ್ಲಿ ಥಿಂಗ್. ಐ ಅಗೇನ್ ರೀಗೇನ್ ಮೈ ಸ್ಟ್ರೆಂತ್. ಐ ಸ್ಯಾಟ್ ಫಾರ್ ಎಕ್ಸಾಮ್ಸ್. ಸೊ ನಿಮ್ ಪೇರೆಂಟ್ಸ್ ನಿಮ್ ತಲೆಯಲ್ಲಿದ್ರೆ ಇಟ್ ವಿಲ್ ಹ್ಯಾಪನ್. ದಟ್ ಈಸ್ ದ, ನಾನು ಯಾರನ್ನೂ ಹೇಳಲ್ಲ ಫ್ರೆಂಡ್ಸ್ ಇರ್ತಾರೆ, ಅವ್ರು ಇರ್ತಾರೆ, ಇವ್ರು ಇರ್ತಾರೆ ಅಂತ. ನಿಮ್ ಪೇರೆಂಟ್ಸ್ ನಿಮ್ ಸ್ಟ್ರೆಂತ್ ನಿಮ್ ತಲೆಯಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿ ಕೂರ್ತಾರೋ ಅಷ್ಟು ಸ್ಟ್ರಾಂಗ್ ಆಗಿ ಅನ್ಸ್ತಾ ಇರುತ್ತೆ. ಐ ಶುಡ್ ಡೂ, ಐ ಶುಡ್ ಡೂ, ಐ ಶುಡ್ ಡೂ ಅಂತ ಅನ್ಸ್ತಾ ಇರುತ್ತೆ. ಡೋಂಟ್ ಯು ಫೀಲ್ ಸೊ? ಬಿಕಾಸ್ ಎಲ್ರಿಗೂ ಎಲ್ಲಾರ್ ಪೇರೆಂಟ್ಸು ಈಸಿಯಾಗಿ ಕಮ್ ಅಪ್ ಆಗಿರಲ್ಲ. ಎಷ್ಟೋ ಜನ ರೈತರ ಮಕ್ಳಿದಿರಿ, ಇದೀರಿ? ಎಸ್.
ಅಕ್ರಾಸ್ ಕರ್ನಾಟಕ ಬಂದಿದ್ದೀರಿ, ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದೀರಿ. ಎಸ್. ಸೊ ಆ ಒಂದಿರುತ್ತೆ, ನಮ್ಮ ಕಷ್ಟದ ನಡೆ ನುಡಿಗಳು ನಮ್ಮನ್ನ ಸ್ಟ್ರಾಂಗ್ ಮಾಡುತ್ತೆ ಸರ್. ಐ ವಾಸ್ ನಾಟ್ ದಿಸ್ ಹೇಮಾ ವೇ ಬ್ಯಾಕ್ ಇನ್ 2017. ಸೊ ನಿಮ್ಮ ಏನ್ ಪರ್ಸನಾಲಿಟಿ ಅಂತ ಇದೆಯಲ್ಲ, ಇಟ್ ವಿಲ್ ರೀಮೌಲ್ಡ್ ಟು ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಪರ್ಸನ್. ಈ ಒಂದು ಪ್ರಿಪರೇಷನ್ನೇ ಹಾಗೆ ನಿಮ್ಮನ್ನ ಅಷ್ಟು ಒಂದು ಸ್ಟ್ರಾಂಗ್ ಮಾಡುತ್ತೆ. ನೀವ್ ಎಷ್ಟೇ ವೀಕ್ ಇರಿ, ಐ ಹ್ಯಾವ್ ಸೀನ್ ಮೆನಿ ಆಫ್ ಮೈ ಫ್ರೆಂಡ್ಸ್ ಹೂ ವೇರ್ ನಾಟ್ ಸೋ, ನೌ ದೇ ಆರ್. ಅಷ್ಟು ನಿಮಗೆ ಕಾನ್ಫಿಡೆನ್ಸ್ ಫಿಲ್ ಮಾಡುತ್ತೆ. ಇಟ್ ಟೀಚಸ್ ಯು ಹೌ ಟು ಲೀಡ್ ಯೋರ್ ಓನ್ ಲೈಫ್. ಇಟ್ ಈಸ್ ನಾಟ್ ಓನ್ಲಿ ದಟ್ ಇದು ಎಕ್ಸಾಮ್ ಪಾಸ್ ಮಾಡ್ಕೊಂಡ್ರೆ ಮಾತ್ರ ಅಪ್ಪ ಲೈಫ್ ಅಂತ ಏನೂ ಅಲ್ಲ. ಎಕ್ಸಾಮ್ ಪಾಸ್ ಮಾಡಿದ್ರು ಪಾಸ್ ಮಾಡದೇ ಇದ್ರು, ದಿಸ್ ಜರ್ನಿ ವಿಲ್ ರಿಮೌಲ್ಡ್ ಯೋರ್ ಓನ್ ಸೆಲ್ಫ್. ರೈಟ್? ಎನಿ ಅದರ್ ಕ್ವೆಶನ್ಸ್? ಸ್ಪರ್ಧಾ ವಿಜೇತ. ಹ್ಮ್. ಯಾವ್ದಾದ್ರು ಒಂದು ಓದಿ ಮೇಡಮ್. ಎರಡೂ ತಗೊಳ್ಳಿ. ನನ್ ಪ್ರಕಾರ ಅನ್ನೋದಕ್ಕಿಂತ ನಿಮ್ ಪ್ರಕಾರ ಅಂತ ಹೋಗ್ತೀನಿ. ಎರಡೂ ಒಂದೊಂದ್ ಮ್ಯಾಗಝಿನ್ ತಗೊಳ್ಳಿ. ನಿಮ್ಗೆ ಯಾವ್ದು ಚೆನ್ನಾಗ್ ಅನ್ಸುತ್ತೆ, ನಿಮ್ಗೆ ಯಾವ್ದು ಓದಕ್ಕೆ ಇಷ್ಟ ಆಗುತ್ತೆ ಅದನ್ನ ಓದಿ. ಬಿಕಾಸ್ ಅದನ್ನೇ UPSC ಎಕ್ಸಾಮ್ ಅಲ್ಲಿ ನಾನು ಹೇಳ್ತೀನಿ, ವಿಷನ್ ಇದೆ, ರಾವ್ಸ್ ಇದೆ, ಅದಿದೆ, ಇದಿದೆ. ಬಟ್ ಐ ಯೂಸ್ ಟು ಫೀಲ್ ಒಂದು ಇನ್ಸ್ಟಿಟ್ಯೂಟ್ ನನಗೆ ಐ ಯೂಸ್ ಟು ಫೀಲ್ ಮೋರ್ ಪ್ರಾಕ್ಸಿಮೇಟ್, ನಂಗೆ ಹತ್ರ ಅನ್ಸೋದು. ಸೊ ಆ ತರ ದ ವರ್ಡಿಂಗ್ಸ್ ಆಗಿರ್ಬೋದು, ದ ಪಿಕ್ಚರೈಸೇಷನ್ ಆಗಿರ್ಬೋದು, ನಿಮ್ಗೆ ಈಸಿ ಅನ್ಸುತ್ತೆ. ರೈಟ್? ಅದು ನಿಮ್ಗೆ ಈಸಿ ಅನ್ಸುತ್ತೆ. ಯಾವ್ದೇ ಇನ್ಸ್ಟಿಟ್ಯೂಟ್ ಓದಿ, ಯಾವ್ದಾದ್ರೂ ಇನ್ಸ್ಟಿಟ್ಯೂಟ್ ತಗೊಂಡು ಓದಿ, ಬಟ್ ನಿಮ್ಗೆ ಹತ್ರ ಆಗ್ಬೇಕು. ನೀವೇನೋ ಓದ್ತಿದ್ದೀರಾ ಅನ್ಸಿದ್ರೆ ನಿಮ್ಗೆ ತಲೆಗೆ ಹೋಗ್ಬೇಕು. ಯು ಶುಡ್ ಫೀಲ್ ಲೈಕ್ ರೀಡಿಂಗ್ ಇಟ್. ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಓದೋದು. ಸೊ ಆ ತರ ನೀವು ಕಂಡ್ಕೊಳ್ಳಿ. ಬಿಕಾಸ್ ನನಗೆ ಸ್ಪರ್ಧಾ ವಿಜೇತನೋ, ಸ್ಪರ್ಧಾ ಲೈನ್ಸ್, ಎವ್ರಿಥಿಂಗ್ ಇಸ್ ಫೈನ್. ಬಟ್ ನಿಮ್ಗೇನಾಗತ್ತೆ, ನಿಮ್ಗೆ ಯಾವ್ದು ಹತ್ರ ಅಂತ ಅನ್ಸುತ್ತೆ, 2 ತಿಂಗಳು ಇದು ಓದಿ, 2 ತಿಂಗಳು ಅದನ್ನು ಓದಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಯಾವ್ದು ಚೆನ್ನಾಗಿದೆ ಅಂತ. ದಿಸ್ ಇಸ್ ದ ವೇ ಒನ್ ಹೂ ಹ್ಯಾಸ್ ಟು ಫೈಂಡ್ ದ ವೇ. ಬಿಕಾಸ್ ಹೇಗ್ ಓದ್ಬೋದು, ಯಾವ ತರ ಓದ್ಬೇಕು, ಯಾವ್ದನ್ ತಗೊಳ್ಬೇಕು, ಅದ್ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಬೇಸಿಕ್ಸ್ ಬುಕ್ಸ್ ಎಲ್ಲ ಹೇಳ್ತಾರೆ, ಬಿಕಾಸ್ ನೆಕ್ಸ್ಟ್ ಸೆಷನ್ಸ್ ವಿಲ್ ಬಿ ದ್ಯಾಟ್ ಓನ್ಲಿ. ನಿಮ್ಗೆ ಯಾವ ತರ ಪೇಪರ್ಸ್ ಇರುತ್ತೆ, ಎಷ್ಟು ಪೇಪರ್ಸ್ ಇರುತ್ತೆ, ಪ್ರಿಲಿಮ್ಸ್ ಹೇಗಿರುತ್ತೆ, ಮೇನ್ಸ್ ಹೇಗಿರುತ್ತೆ ಅಂತ ತಗೊಳ್ತೀವಿ. ರೈಟ್? ಸೊ ದಿಸ್ ದ ಇನಿಷಿಯಲ್ ಬೇಸಿಕ್. ಈಗ ಹೇಗೆ ಬಟರ್ಫ್ಲೈ ಕಕೂನಿಂದ ಆಗುತ್ತೆ, ಸೊ ಬಟರ್ಫ್ಲೈ ಆಗ್ತೀರಾ, ಈಗ ಆಲ್ಮೋಸ್ಟ್ ಎಲ್ಲ ಕಕೂನಿಗೆ ಬರ್ತಾ ಇದೀರಾ ಅಂತ ಅನ್ಕೊಳ್ಳಿ. ಸೊ ಇಲ್ಲಿಂದ ಬಟರ್ಫ್ಲೈ ಆಗ್ಬೇಕು ಅಂದ್ರೆ ಒಂದಷ್ಟು ಸ್ಟ್ರಗಲ್ಸ್ ಇರುತ್ತೆ. ಒಳಗಡೆನೆ ಸತ್ತೋಗ್ತೀನಿ ಅನ್ನೋ ಒಂದು ಸ್ಟ್ರಗಲ್ಸ್ ಇರುತ್ತೆ, ಆಗಲ್ಲ, ಗಿವ್ ಅಪ್ ಮಾಡ್ಬೇಕು ಅಂತ ಸ್ಟ್ರಗಲ್ಸ್ ಬರುತ್ತೆ, ಮನೆಯವರಿಂದ ಪ್ರೆಷರ್ ಬರುತ್ತೆ. ಒಂದಷ್ಟು ವರ್ಷ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ಮನೆಯವರಿಂದ ಆಬ್ವಿಯಸ್ಲಿ ಪ್ರೆಷರ್ ಬರುತ್ತೆ. ಹೆಣ್ಮಕ್ಳಿಗೆ ಮದ್ವೆ ಪ್ರೆಷರ್ ಬರುತ್ತೆ, ಗಂಡ್ ಮಕ್ಳಿಗೆ ದೇರ್ ಆರ್ ಮೆನಿ ರೆಸ್ಪಾನ್ಸಿಬಿಲಿಟೀಸ್. ಐ ಆಮ್ ನಾಟ್ ಟೆಲಿಂಗ್ ದಟ್ ವಿಮೆನ್ಸ್ ಲೈಕ್ ಡಸ್ ನಾಟ್ ಹ್ಯಾವ್ ರೆಸ್ಪಾನ್ಸಿಬಿಲಿಟಿ. ಅವ್ರಿಗೆ ಅವ್ರದ್ದೇ ಆದಂತಿರುತ್ತೆ. ಬಟ್ ಗಂಡ್ ಮಕ್ಳಿಗೆ ಮೆನಿ ಆಫ್ ದ ರೆಸ್ಪಾನ್ಸಿಬಿಲಿಟೀಸ್ ವಿಲ್ ಬಿ ವೇಟಿಂಗ್. ಸೊ ಎಲ್ಲಾ ಪ್ರೆಷರ್ಸ್ ಮಧ್ಯೆ ನೀವು ನಿಲ್ತೀರಾ ಅಂತ ಹೇಳಿದ್ರೆ ನಿಮ್ಮ ವೈ ಶುಡ್ ಬಿ ಸ್ಟ್ರಾಂಗ್. ನಾನು ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದು ಸ್ಟ್ರಾಂಗ್ ಆದ್ರೆ ಯು ವಿಲ್ ಡೂ ಇಟ್. ಯು ವಿಲ್ ಫೈಂಡ್ ಅ ವೇ ಟು ಡೂ ಇಟ್. ರೈಟ್? ಎನಿ ಅದರ್ ಕ್ವೆಶನ್ಸ್? ಬೇಸಿಕ್. ಎಸ್ ಸರ್. ಥ್ಯಾಂಕ್ ಯು ಸರ್. ಆಸ್ಪಿರೆಂಟ್ ಆಗಿದ್ದಾಗ ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಚೆನ್ನಾಗಿತ್ತು ಸರ್. ನನ್ನ ತಂದೆ 4 ಇಯರ್ಸ್ ನಂಗೆ ಸಪೋರ್ಟ್ ಮಾಡಿದ್ರು, ಬೆಂಗಳೂರಲ್ಲೇ ಇದ್ಕೊಂಡು. ಬೆಂಗಳೂರು ನಮ್ಗೆ ಇಲ್ಲಿ ಸ್ವಲ್ಪ ದೂರ ಆಗುತ್ತೆ, ಒಂದು 20 ಕಿಲೋಮೀಟರ್ಸ್ ಆಗುತ್ತೆ ಸರ್. ಆದ್ರೂ ನಾನು PG ಇರಬೇಕು, ನಾನು ಲೈಬ್ರರಿಲೇ ಇರಬೇಕು ಅಂತ ಬಂದೆ. ಬಿಕಾಸ್ ಇಟ್ ಕ್ರಿಯೇಟ್ಸ್ ಅನ್ ಎನ್ವಿರಾನ್ಮೆಂಟ್ ಅಂತ. ಹಿ ಸಪೋರ್ಟೆಡ್ ಮೀ ವೆರಿ ವೆಲ್. ನಂಗೆ ಫ್ಯಾಮಿಲಿ ಸಪೋರ್ಟ್ ತುಂಬಾ ಚೆನ್ನಾಗಿತ್ತು ಸರ್. ಆಗದಾಗ ನಮ್ಮ ಅಪ್ಪನ ರಿಯಾಕ್ಷನ್ ವಾಸ್ ಲೈಕ್, ಮಧ್ಯರಾತ್ರಿ ನಮಗೆ 9:59ಗೆ ನನಗೆ ಬಂದಿತ್ತು ರಿಸಲ್ಟ್. ಸ್ಟಿಲ್ ಐ ರಿಮೆಂಬರ್. ನಾನು ಅಪ್ಪಂಗೆ ಹೋಗಿ ಹೇಳ್ದೆ, ಅಪ್ಪ ಆಗಿದೆ ಅಂತ. ಹಿ ವಾಸ್ ವೆರಿ ಹ್ಯಾಪಿ. ಐ ಟೆಲ್ ಯು, ಹಿ ವಾಸ್ ವೆರಿ ಹ್ಯಾಪಿ. ನನ್ನ ನಗುಲೇ ಗೊತ್ತಾಗ್ತಿದೆ, ಐ ಆಮ್ ಜಸ್ಟ್ ಬ್ಲಶಿಂಗ್ ಬಿಕಾಸ್ ಅಷ್ಟು ಖುಷಿ. ಓಕೆ, ನನ್ನ ಮಗಳು ಏನೋ ಆದ್ಲಪ್ಪ. ಅಪ್ಪಂಗೆ 2 ಹೆಣ್ಮಕ್ಳು ಸರ್, ಅಪ್ಪಂಗೆ ಗಂಡ್ಮಕ್ಳಿಲ್ಲ. ಸೊ ಹಂಗಾಗಿ ತುಂಬಾ ಖುಷಿ ಪಡ್ತಾರೆ. ಆ ಪೇರೆಂಟ್ಸ್ ಕಣ್ಣಲ್ಲಿ ಇರುತ್ತಲ್ಲ ಆ ಖುಷಿ. ಸ್ಟಿಲ್ ದೇ ಆ ಪೇರೆಂಟ್ಸ್, ಅವ್ರಾಗಿರ್ಬೋದು ಇವ್ರಾಗಿರ್ಬೋದು, ದೇ ಸ್ಟಿಲ್ ವೆರಿ. ನಿಮ್ಗೆ ಅನ್ಸುತ್ತೆ ನಿಮ್ ಪೇರೆಂಟ್ಸ್ ಮುಖದಲ್ಲಿ ಆ ಖುಷಿ ನೋಡ್ತಿರಲ್ಲ, ಇಟ್ ಈಸ್ ಪ್ರೈಸ್ಲೆಸ್ ಸರ್. ಸಪೋರ್ಟ್ ತುಂಬಾನೇ ಚೆನ್ನಾಗಿತ್ತು. ನಾನು ವರ್ಕ್ ಮಾಡಿ ಓದ್ಬೇಕು ಅನ್ನೋ ಪ್ರೆಷರ್ ನನ್ಗಿರ್ಲಿಲ್ಲ, ಬಿಕಾಸ್ ನನ್ನ ತಂದೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಂಗೆ. ಎಸ್ ಮೇಡಮ್, ಇಲ್ಲಿ ಯಾರು? ಎಸ್. 1 hour. ಎಸ್. ಹೌದು, ಓದ್ತಾನೆ ಬನ್ನಿ. ಇಟ್ ಈಸ್ ಲೈಕ್
ಏನೋ ಅಷ್ಟೇ ಅಕ್ಯುಮುಲೇಷನ್ ಆಫ್ ನಾಲೆಜ್. ನಿಮ್ಗೆ ಪ್ರಿಲಿಮ್ಸ್ ಅಲ್ಲಿ ಹೇಗಿರುತ್ತೆ ಅಂದ್ರೆ ಲೈಕ್ ನೀವೆಲ್ಲ ನೋಡಿದಿರಾ ಅಂದ್ರೆ ಮುಂದೆ ಹೇಳ್ಕೊಡ್ತಾರೆ, ಯಾವುದು ಒನ್ ಲೈನ್ ಸೆಂಟೆನ್ಸ್ ಇರಲ್ಲ. ಒನ್ ಕ್ವಶನ್ಗೆ ಜಸ್ಟ್ ಒನ್ ವರ್ಡ್ ಆನ್ಸರ್ ಯಾವುದು ಇರೋದಿಲ್ಲ. ಫೋರ್ ಫೋರ್ ಸ್ಟೇಟ್ಮೆಂಟ್ಸ್ ಇರುತ್ತೆ, ಅದ್ರಲ್ಲಿ ಯು ಹ್ಯಾವ್ ಟು ಚೂಸ್. ಅಕ್ಯುಮುಲೇಷನ್ ಆಫ್ ದ ನಾಲೆಜ್ ವಿಲ್ ಹೆಲ್ಪ್ ಮೇಡಮ್. ನೀವು ಹೇಳಿದ್ರಲ್ಲ ಡೈಲಿ ಡೈಲಿ ಓದ್ತಿದ್ರೆ ಏನಾಗುತ್ತೆ ಅಂತ. ನೀವು ಡೈಲಿ ಓದ್ತಾ ಬಂದ್ರೆ ಸೀಕ್ವೆನ್ಸ್ ಆಫ್ ದ ಈವೆಂಟ್ಸ್ ವಿಲ್ ಗ್ಯಾದರ್, ಅಕ್ಯುಮುಲೇಟ್ ಆಗುತ್ತೆ ನಾಲೆಜ್. ಸೊ ಅಲ್ಲಿ ಎಲಿಮಿನೇಷನ್ ಟೆಕ್ನಿಕ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಎವ್ರಿ ಡೇ ಓದ್ತಾ ಬಂದಾಗ ಅದೇ ಇಶ್ಯೂ ಏನಾಗುತ್ತೆ ಅಂದ್ರೆ ಒಂದೇ ಇಶ್ಯೂ ಏನಾಗುತ್ತೆ 360 ಪರ್ಸ್ಪೆಕ್ಟಿವ್ ಅಲ್ಲಿ ಬರ್ತಾ ಇರುತ್ತೆ. ಒಂದು ಎಡಿಟೋರಿಯಲ್ ಆಗಿ ಏನೇ ಇಶ್ಯೂ ಬಂದಾಗ ಅದನ್ನ ಎಡಿಟೋರಿಯಲ್ ಆಗಿ ಬರುತ್ತೆ. ಈಗ ಏನಪ್ಪ ಏರ್ ಕ್ರಾಶ್ ಆಗಿರ್ಬೋದು, ಇಲ್ಲ ಇನ್ನೊಂದು ಆಗಿರ್ಬೋದು, ಅಟ್ಯಾಕ್ ಆಗಿರ್ಬೋದು, ಟೆರರಿಸ್ಟ್ ಅಟ್ಯಾಕ್ ಆಗಿರ್ಬೋದು, 360 ಡಿಗ್ರಿಯಲ್ಲಿ ಆಲ್ಮೋಸ್ಟ್ ಅದು 15 ಡೇಸ್ ರನ್ ಆಗುತ್ತೆ. ಸೊ ನಿಮ್ಗೆ ಒಂದು ಆರ್ಟಿಕಲ್ಲು ನೀವು ಎವ್ರಿ ಡೇ ನ್ಯೂಸ್ ಪೇಪರ್ ಓದ್ತಾ ಬಂದ್ರೆ ಯು ಡೋಂಟ್ ನೀಡ್ ಟು ಬೈ ಹಾರ್ಟ್. ನೀವು ಅದನ್ನ ಮತ್ತೆ ಕೂತು ಓದೋ ಅವಶ್ಯಕತೆ ಇಲ್ಲ. ನೀವು 15 ಡೇಸ್ ಓದ್ತೀರಾ ಅಂದ್ರೆ ನಿಮ್ಗೆ ಒಂದು 15 ಮಾರ್ಕರ್ 2 ಪೇಜ್ ಆನ್ಸರ್ ಬರೆಯೋಷ್ಟು ನಾಲೆಜ್ ನಿಮ್ಮಲ್ಲಿ ಗೇನ್ ಆಗಿರುತ್ತೆ. ದಿಸ್ ಇಸ್ ಹೌ ಇಟ್ ಈಸ್. ನೀವ್ ಹೆಂಗ್ ಓವರ್ಕಮ್ ಮಾಡ್ತೀರಾ, ಒನ್ ಡೇ ಓದ್ತಿದ್ದನ್ನ 1 ಅವರ್ಗೆ ಹೇಗೆ ಓವರ್ಕಮ್ ಮಾಡ್ತೀರಾ ಅಂದ್ರೆ ಓಕೆ ಇದು ಓದಿದ್ದೀನಿ, ಐ ನೋ ದಿಸ್, ಐ ನೋ ದಿಸ್, ಐ ನೋ ದಿಸ್ ಅಂತ ಎಲಿಮಿನೇಟ್ ಮಾಡ್ತಾ ಬರ್ತೀರಾ. ಇಟ್ ವಿಲ್ ಹ್ಯಾಪನ್ ಲೈಕ್ ದಿಸ್. ಎನಿಥಿಂಗ್ ಎಲ್ಸ್? ಇನ್ನೇನ್ ಗೊತ್ತಾಗ್ಬೇಕು? ಸೊ ದಿಸ್ ಇಸ್ ದ ಫಸ್ಟ್ ಸೆಷನ್ ರೈಟ್? ಇದು ಇನಾಗ್ರಲ್ ಸೆಷನ್ ರೈಟ್? ಮತ್ ಮಾತಾಡ್ಬೇಕಪ್ಪ. ಫಸ್ಟ್ ಸೆಷನ್ಗೆ ಇಷ್ಟೊಂದು ಸುಸ್ತಾಗ್ಬಿಟ್ರೆ ಸರ್ ಆಫೀಸರ್ ಆಗಕ್ಕೂ ಮುಂಚೆನೆ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿ ಹೋಗುತ್ತೆ ವೆನ್ ಯು ಡೂ ದಿಸ್ ಪ್ರಿಪರೇಷನ್. ಸಮಾಜ ನೋಡೋ ದೃಷ್ಟಿ ಮುಂಚೆ ಇದ್ದದಕ್ಕೂ ಇವಾಗ ಇದ್ದದಕ್ಕೂ ತುಂಬಾನೇ ಡಿಫ್ರೆನ್ಸ್ ಆಗಿದೆ ಸರ್. ಮುಂಚೆ ಏನ್ ಅನ್ಸ್ತಿತ್ತು, ಏನೋ ಇಶ್ಯೂ ಆಗ್ತಿದೆ, ಓಕೆ ಇಟ್ಸ್ ಅನ್ ಇಶ್ಯೂ, ಬಟ್ ನಾವ್ ಇಟ್ ಇಸ್ ನಾಟ್ ಅನ್ ಇಶ್ಯೂ, ಇಟ್ ಇಸ್ ಅವರ್ ಇಶ್ಯೂ ಅಂತ ಅನ್ಸುತ್ತೆ. ಈಗ ಏನೋ ಒಂದು ಇಶ್ಯೂ ಬಂದ್ರು ಓಕೆ ಅವರ್ ಪೀಪಲ್ ಅಂತ ಬರುತ್ತೆ ರೈಟ್. ಸೊ ಪಹಲ್ಗಮ್ ಅಟ್ಯಾಕ್ ಆಯ್ತು, ಅಲ್ಲಾದಾಗ ಯು ಫೀಲ್ ಸಮಥಿಂಗ್ ಲೋ. ಸಿ ನಾರ್ಮಲ್ ನಿಮ್ಮದೇ ಫ್ರೆಂಡ್ಸ್ಗೂ ನಿಮಗೂ ಏನ್ ಡಿಫ್ರೆನ್ಸ್ ಅಂದ್ರೆ ಯು ಸ್ಟಾರ್ಟ್ ಟು ಫೀಲ್ ದ ಸೊಸೈಟಿ ರೈಟ್. ಸೊ ಅದು ನೀವು ಓದ್ತಾ 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 ಅನ್ಸ್ಬಿಡುತ್ತೆ ಓಕೆ ದಿಸ್ ಇಸ್ ಮೈ ಸೊಸೈಟಿ, ಐ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಇಟ್, ಐ ಹ್ಯಾವ್ ಟು ಡೂ ಇಟ್ ಅಂತ ಅನ್ಸುತ್ತೆ. ಸೊ ಪರ್ಸ್ಪೆಕ್ಟಿವ್ ತುಂಬಾನೇ ಚೇಂಜ್ ಆಗುತ್ತೆ ಸರ್. ಆಫೀಸರ್ ಆದ್ಮೇಲೆಲ್ಲ ಓದ್ತಾ ಓದ್ತಾ ಓದ್ತಾನೆ ಚೇಂಜ್ ಆಗುತ್ತೆ. ಎನಿಥಿಂಗ್ ಎಲ್ಸ್? ಎಸ್, ಇಟ್ಸ್ ಓಕೆ ಸರ್. ಎನಿಥಿಂಗ್ ಎಲ್ಸ್? ಎಸ್. ಹ್ಮ್. ಅದ್ ಹೆಂಗೆ ಅದ್ ಯಾಕೆ? ಸೊ ಇಂಜಿನಿಯರಿಂಗ್ ಸರ್ ಈಗೇನ್ ನಮ್ಗೆ ಆನ್ಸರ್ ರೈಟಿಂಗ್ ಅಂತ ಇರುತ್ತಲ್ಲ, ಸೊ ದಿಸ್ ಐ ಫೀಲ್ ಇಸ್ ದ ಆನ್ಸರ್. ಇಂಜಿನಿಯರಿಂಗ್ ಅಲ್ಲಿ ಸಿಸ್ಟಮ್ಯಾಟಿಕ್ ವೇ ಆಫ್ ರೈಟಿಂಗ್ ಇರುತ್ತೆ ಸರ್. ಇಂಟ್ರೋ, ಬಾಡಿ, ಕನ್ಕ್ಲೂಷನ್ ಆಗಿರ್ಬೋದು, ಡಯಾಗ್ರಾಮ್ ಬರೆಯೋದಾಗಿರ್ಬೋದು, ದ ವೇ ವಿ ಆನ್ಸರ್ ಅಲ್ವಾ, ಅಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ದೇ ಗೇನಿಂಗ್ ಒನ್ ಅಪ್ಪರ್ ಹ್ಯಾಂಡ್. ಐ ಡೋಂಟ್ ಸೇ ದಟ್ ಆರ್ಟ್ಸ್ ಸ್ಟೂಡೆಂಟ್ಸ್ ಬರ್ತಾನೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ದೇ ಆರ್ ಮೆನಿ ಎಕ್ಸಾಂಪಲ್ಸ್, ಆರ್ಟ್ಸ್ ಓದಿ ಬಂದಿರೋರು ಮೆನಿ ಎಕ್ಸಾಂಪಲ್ಸ್ ಇದ್ದಾರೆ. ದಿಸ್ ಇಸ್ ಮೇ ಬಿ ದ ಒನ್ ಆಫ್ ದ ರೀಸನ್, ಬಿಕಾಸ್ ದ ಸಿಸ್ಟಮ್ಯಾಟಿಕ್ ರೈಟಿಂಗ್ ಆಫ್ ಆನ್ಸರ್ಸ್ ಇದೆಯಲ್ಲ ಇಂಜಿನಿಯರಿಂಗ್ ಅಲ್ಲಿ ಸಮ್ವೇರ್ ನಮ್ಗೆ ಸಬ್ಜೆಕ್ಟ್ಸ್ ಅದು ಬಂದ್ಬಿಡುತ್ತೆ ಸರ್. ಇವನ್ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್, ಬಟ್ ನಂದು ಫೀಲ್ಡ್ ಬಂದು ಅಗ್ರಿಕಲ್ಚರ್. ಸೊ ದಿಸ್ ಇಸ್ ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದು. ಇದನ್ನ ಹೆಂಗ್ ಓವರ್ಕಮ್ ಮಾಡ್ಬೋದು ಅಂದ್ರೆ ನೀವೇ ಆನ್ಸರ್ ರೈಟಿಂಗ್ ಬರೆಯೋದ್ರ ಮುಖಾಂತರ ಓವರ್ಕಮ್ ಮಾಡ್ಬೋದು. ನಿಮ್ಗೆ ಇದಕ್ಕೂ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. 2015 ಟಾಪರ್ ವಾಸ್ ಅ ಟೀನಾ ಡಾಬಿ. ಶಿ ವಾಸ್ ಆರ್ಟ್ ಸ್ಟೂಡೆಂಟ್ ಸರ್. UPSC ಟಾಪರ್, IAS. ಸೊ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯು. ಸೊ ನೀವ್ ಹೇಗೆ ಪ್ರಾಕ್ಟೀಸ್ ಮಾಡಿ ನೀವ್ ಹೇಗೆ ಎಕ್ಸೆಲ್ ಆಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಇಟ್ಸ್ ನಾಟ್ ಈ ತರ ಮಿತ್ಸ್, ಇಟ್ಸ್ ಆಲ್ ಪ್ರೀ ಕನ್ಸೆಪ್ಷನ್ ಸರ್. ಇದು ಆಗಲ್ಲ, ಆರ್ಟ್ಸ್ ಓದಿದ್ರೆ ಆಗಲ್ಲ, ಇಂಜಿನಿಯರಿಂಗ್ ಹೋದ್ರೆ ಆಗುತ್ತೆ, ನೋ ಸಚ್ ಥಿಂಗ್ಸ್. ಆಸ್ಪಿರೆಂಟ್ ಲೈಫ್ ಅಲ್ಲಿ ನೀವೇನ್ ವರ್ಕ್ ಮಾಡ್ತೀರಾ ಅಲ್ವಾ, ದಟ್ ಈಸ್ ದ ಓನ್ಲಿ ಥಿಂಗ್ ವಿಲ್ ಲೀಡ್ ಯು ಟು ಹಿಯರ್. ನೋ ಸಚ್ ಡಿಫ್ರೆನ್ಸಸ್ ಇಂಜಿನಿಯರಿಂಗ್ ಆರ್ಟ್ಸ್, ನೋ. ಎಸ್. ಆಮೇಲೆ ಲಾಸ್ಟ್ ಅಲ್ಲಿ ಇರೋರು ಎನಿ ಡೌಟ್ಸ್? ಡೌಟ್ಸ್ ಇಲ್ಲ ಸರ್? ಆಬ್ವಿಯಸ್ಲಿ ಎಸ್ ಸರ್. ತುಂಬಾ ಒಳ್ಳೆ ರಿಲೆವೆಂಟ್ ಕ್ವಶನ್ ಕೇಳಿದ್ರಿ. ನಿಮ್ಗೆಲ್ಲ ಇದು ನೆಕ್ಸ್ಟ್ ಬರುತ್ತೆ ಸರ್. ಪ್ರಾಬಬ್ಲಿ ನಾನೇ ಹ್ಯಾಂಡಲ್ ಮಾಡಿದ್ರು ಮಾಡ್ತೀನಿ. ಕ್ವಶನ್ ಪೇಪರ್ ಹೆಂಗ್ ಚೇಂಜ್ ಆಗ್ತಿದೆ 2015, ಬಿಕಾಸ್ ಸೋ ಫಾರ್ ಈಗ ಆಗಿರೋದು 2015 ಆಗಿತ್ತು ನೋಟಿಫಿಕೇಶನ್, 2017. ಸೊ ಇವಾಗ ರೀಸೆಂಟ್ 384 ಪೋಸ್ಟ್. ಹೆಂಗೆ ಕ್ವಶನ್ ಎಷ್ಟು ಇವಾಲ್ವ್ ಆಗಿದೆ ಅಂತ ಹೇಳಿದ್ರೆ, ಎಕ್ಸಾಮಿನೇಷನ್ ಅಲ್ಲಿ ಒಂದು 5 ವರ್ಷ ಪ್ರಿಪರೇಷನ್ ಆಗಿರೋರ್ಗೆನೆ ಓಕೆ
ವಿ ಲಾಸ್ಟ್ ಹೋಪ್. ಎಕ್ಸಾಮ್ ಬರಿಬೇಕಾದ್ರೆ ವಿ ಲಾಸ್ಟ್ ಹೋಪ್. ಇಟ್ ವಾಸ್ ವೆರಿ ಡಿಫಿಕಲ್ಟ್. ಕ್ವೆಶನ್ ತುಂಬಾನೇ ನಾವು ಬರೆದು ಬಂದಾಗ, ಸೊ ಯು ಆಲ್ ನೋ ಅನ್ಸುತ್ತೆ, ಮತ್ತೆ ರೀ ಎಕ್ಸಾಮ್ ಆಯ್ತು ನಮ್ದು. ಒಂದ್ಸಲ ಎಕ್ಸಾಮ್ ಬರೆದ್ವಿ, ಕನ್ನಡ ಪ್ರಾಬ್ಲಮ್ ಆಗಿ, ಇಟ್ಸ್ ವರ್ಲ್ಡ್ ಫೇಮಸ್ ನ್ಯೂಸ್, ಗೊತ್ತಿರುತ್ತೆ ನಿಮ್ಗೆಲ್ಲ. ಕನ್ನಡ ಪ್ರಾಬ್ಲಮ್ ಆಗಿ ಅಗೇನ್ ವಿ ರೋಟ್. ಸೊ ಡಿಸೆಂಬರ್ ಅಲ್ಲಿ ಬರೆದಿದ್ದ ಪೇಪರ್, ಇಟ್ ವಾಸ್ ವೆರಿ ಲೆಂತ್, ಇಟ್ ವಾಸ್ ವೆರಿ ಡಿಫಿಕಲ್ಟ್. ಎಕ್ಸಾಮ್ ತುಂಬಾನೇ ಇವಾಲ್ವ್ ಆಗಿದೆ. ಪೀಪಲ್ ವೇರ್ ಟೆಲ್ಲಿಂಗ್ KPSC ಇಸ್ ಬೀಟಿಂಗ್ UPSC ಅಂತ. ಇಲ್ಲಿವರೆಗೂ UPSC ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಎಕ್ಸಾಮ್ ಅಂತ ಅಪ್ಪ ಫೇಮಸ್, ಅದೊಂದು ಇದು ಟ್ಯಾಗ್ ಲೈನ್. ಸೊ KPSC UPSC ನ ಬೀಟ್ ಮಾಡ್ತಾ ಇದೆ ಅಂದ್ರೆ ಎಕ್ಸಾಮ್ ಇಸ್ ಇವಾಲ್ವ್ಡ್ ಸರ್. ತುಂಬಾನೇ ಡಿಫಿಕಲ್ಟ್ ಆಗಿದೆ ಎಕ್ಸಾಮ್. ಐ ಟೆಲ್ ಯು, ದ ವೇ ಯು ಹ್ಯಾವ್ ಟು ಪ್ರಿಪೇರ್ ಆಲ್ಸೋ ಹ್ಯಾಸ್ ಟು ಇವಾಲ್ವ್. ನಿಮ್ಗೆ ಅದನ್ನೆಲ್ಲ ನೆಕ್ಸ್ಟ್ ಕಮಿಂಗ್ ಸೆಷನ್ ಅಲ್ಲಿ ಹೇಳ್ತಾರೆ ಸರ್. ಬಿಕಾಸ್ ಐ ರಿಯಲಿ ಪ್ರಿಪೇರ್ಡ್. ಬಿಕಾಸ್ ಆಮೇಲೆ ಸರ್ ಅಂದ್ರು ನನಗೆ, ಇಲ್ಲ ಮೇಡಮ್ ಇದು ಜಸ್ಟ್ ಇನಾಗ್ರಲ್ ಸೆಷನ್ ಅಂತ. ಐ ಡಿಡ್ ಪ್ರಿಪೇರ್. ನಾನು ಸ್ವಲ್ಪ ಎಲ್ಲ ಕ್ವಶನ್ ಎಲ್ಲ ತಂದಿದ್ದೆ ನಿಮ್ಗೆ ತೋರಿಸ್ಲಿಕ್ಕೆ. ದಿಸ್ ಇಸ್ ಹೌ ಯು ಹ್ಯಾವ್ ಟು, ಹೀಗೆಲ್ಲ ಇದೆ ಕ್ವೆಶನ್ಸ್. ಸೊ ಹೇಗೆ ನೀವು ಬ್ರೇಸಪ್ ಆಗ್ಬೇಕು ಅಂತನೂ ಐ ಜಸ್ಟ್ ಬ್ರಾಟ್ ಇಟ್. ಬಿಕಾಸ್ ಇದು ಇನಾಗ್ರಲ್ ಸೆಷನ್ ಆಗಿರೋದ್ರಿಂದ, ಸೊ ಲೆಟ್ಸ್ ಬಿ ಜನರಲಿಸ್ಟಿಕ್. ಓಕೆ, ಸ್ಪೆಸಿಫಿಕ್ ಸಬ್ಜೆಕ್ಟ್ ನಿಮ್ಗೆ ಇದೇ ವೀಕಲ್ ಡೀಲ್ ಮಾಡ್ತಾರೆ ಸರ್. ಒಂದು ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಪೇಪರ್ ರೀಡಿಂಗ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು, ಎವ್ರಿ ಡೇ ವಿಲ್ ಬಿ ಹ್ಯಾವಿಂಗ್ ಅ ಕ್ಲಾಸಸ್. ಎನಿಥಿಂಗ್ ಎಲ್ಸ್ ನಮ್ಮ ಹುಡುಗಿ ಕಡೆಯಿಂದ? ಎಸ್ ಸರ್. ಎಸ್. Whatever form materials did you find most effective for KS prelims and mains? ಓಕೆ, ಹೇಗೆ ಓಕೆ ಶೆಡ್ಯೂಲ್ ಹೇಗೆ ಮಾಡ್ಕೊಳ್ತಿದ್ದೆ ನಾನು ಅಂದ್ರೆ, ಐ ಆಮ್ ಅರ್ಲಿ ಬರ್ಡ್. ನನಗೆ ಬೆಳಿಗ್ಗೆ ಬೇಗ ಹೇಳ್ತಿದ್ದೆ, 5:30 ಎದ್ದು ಐ ಟು ಗೋ ಫಾರ್ ವಾಕ್, ಐ ಟು ಸಿಟ್ ಇನ್ ಲೈಬ್ರರಿ 7 o'clock. ಹೇಗೆ ನಾವು ಪ್ಲಾನ್ ಮಾಡ್ಕೊಳ್ತಿದ್ವಿ ಅಂದ್ರೆ, ಸೊ ಎವ್ರಿ ಡೇ 1 hour ಕರೆಂಟ್ ಅಫೇರ್ಸ್ ಅಂತ ಇಟ್ಕೊಳ್ತಿದ್ದೆ. ನಿಮ್ಗೆ ಈಗ ಸಿನ್ಸ್ ಯು ಆರ್ ಅ ಸ್ಟಾರ್ಟರ್ಸ್, ಯು ಹ್ಯಾವ್ ಟು ಕೀಪ್ 2 hours ಫಾರ್ ದ ಕರೆಂಟ್ ಅಫೇರ್ಸ್. ಪೇಪರ್ ಓದ್ಬಿಟ್ಟು ಅನಾಲಿಸಿಸ್ ಕೇಳೋದು, ಇಲ್ಲ ಏನಾದ್ರೂ ನೋಟ್ಸ್, ಇನಿಷಿಯಲಿ ನೋಟ್ಸ್ ಮಾಡ್ಕೊಳ್ಳಿ. ಸೊ 2 hours ಈ ತರ ಹೋದ್ರೆ, ಸೊ ನೆಕ್ಸ್ಟ್ 3 hours ಏನಾಗ್ತಿತ್ತು, ಆಫ್ಟರ್ ಬ್ರೇಕ್ಫಾಸ್ಟ್ 3 hours ಒನ್ ಸಾಲಿಡ್ ಪೇಪರ್ ತಗೊಳ್ತಾ ಇದ್ದೆ, ಎದರ್ ಪಾಲಿಟಿ, ಎದರ್ ಜಾಗ್ರಫಿ, ಈ ತರ. ಲಂಚ್ ಆದ್ಮೇಲೆ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡು ಅಗೇನ್ ಯು ಹ್ಯಾವ್ ಟು ಸಿಟ್ ಫಾರ್ ಸೆಕೆಂಡ್. ಸೊ ಸೆಕೆಂಡ್ ಅಂದ್ರೆ ಯಾವ್ದಾದ್ರು ಸಬ್ಜೆಕ್ಟ್, ಅಟ್ ಲೀಸ್ಟ್ 3 hours 2 hours ಆದ್ರೂ ಒಂದು ಸಬ್ಜೆಕ್ಟ್ ಓದಿ. ಬಿಕಾಸ್ ಕಂಟಿನ್ಯೂಟಿ ಇರೋದಿಲ್ಲ ನಿಮ್ಗೆ. ವೆರಿ ನ್ಯೂ. ಇಲ್ಲಿ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋ ಎಷ್ಟು ಜನ ಇದ್ದೀರಾ? ನೈಸ್. ಇಂಜಿನಿಯರಿಂಗ್ ಇನ್ ಮಿಕ್ತವ್ರು? ಕಾಮರ್ಸ್, BCom. ಓಕೆ, ನೈಸ್. ಸೊ ಈ ತರ ಇದ್ದಾಗ ಏನಕ್ಕೆ ಕೇಳಿದೆ ಅಂತ ಹೇಳಿದ್ರೆ, ಸಬ್ಜೆಕ್ಟ್ ಗೊತ್ತಿರಲ್ಲ, BA ಅವ್ರಿಗೆ ಗೊತ್ತಿರುತ್ತೆ. ಸೊ ಪಾಲಿಟಿ ಜೋಗ್ರಫಿ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ, ಬಿಕಾಸ್ ನಿಮಗೆ ಗೊತ್ತಿರಲ್ಲ. ಈ ತರ 2-3 hours ನೀವು ಪ್ಲಾನ್ ಮಾಡ್ಕೊಳ್ಬಹುದು. ಸೊ ಮಧ್ಯಾಹ್ನ ಒಂದು ಬ್ರೇಕ್ ತಗೊಂಡ್ರೆ, ಲೈಕ್ 1 hour ಲಂಚ್ ಬ್ರೇಕ್ ತಗೊಂಡ್ರು, ಅನದರ್ 3 hours ಯು ಕ್ಯಾನ್ ಕೀಪ್ ಫಾರ್ ಸ್ಟಡೀಸ್, ಎನಿ ಅದರ್ ಪೇಪರ್. ಒಂದು ದಿನದಲ್ಲಿ ಏನಾದ್ರೂ ಟೆಸ್ಟ್ ಅಂತ ಏನಾದ್ರೂ ಇರುತ್ತೆ, ಬಿಕಾಸ್ ಆನ್ಲೈನ್ ಅಲ್ಲಿ ಈಗ ಮೆನಿ ಆಪ್ಸ್ ಇದೆ. ಸೊ ಡೈಲಿ ಟೆಸ್ಟ್ ಅಂತ 5 questions ಆತರ ಏನಾದ್ರೂ ಬರ್ತಾ ಇರುತ್ತೆ, ಅದನ್ನ ಸಾಲ್ವ್ ಮಾಡಿ. ಸೊ ಇದು ಎಂಡ್ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಕರೆಂಟ್ ಅಫೇರ್ಸ್ ಇದ್ ಮಾಡ್ಕೊಳ್ತಿದ್ರ 3 hours ಯು ವಿಲ್ ಬಿ ಶೆಡ್ಯೂಲಿಂಗ್. ಸೊ ಈ ತರ ವೀಕ್ಲಿ ಅಂತ ಬಂದಾಗ, ಆ ಎಂಡ್ ಆಫ್ ದ ವೀಕ್ ನೀವೇನ್ ಆ ವೀಕ್ ಅಲ್ಲಿ ಓದಿರ್ತಿರಲ್ಲ, ಅಟ್ ಲೀಸ್ಟ್ ಏನಾದ್ರು ನೋಟ್ಸ್ ಮಾಡ್ಕೊಳ್ಳಿ. ಹ್ಯಾವ್ ದ ಹ್ಯಾಬಿಟ್ ಆಫ್ ರೈಟಿಂಗ್ ನೋಟ್ಸ್ ಪ್ಲೀಸ್. ಐ ಯೂಸ್ ಟು ಹ್ಯಾವ್. ಮೆನಿ ಪೀಪಲ್ ಹೂ ಡಿಂಟ್ ಹ್ಯಾಡ್ ದಿಸ್ ಹ್ಯಾಬಿಟ್ ಸ್ಟ್ರಗಲ್ ಲೈಕ್ ಹೆಲ್ ಇನ್ ದ ಮೇನ್ಸ್ ಎಕ್ಸಾಮ್. ಬಿಕಾಸ್ ನಿಮ್ ಫ್ಲೋ ತುಂಬಾ ಚೆನ್ನಾಗಿರ್ಬೇಕು. ನಮ್ಗೆ ಈ ಸಲ ಏನಾಗಿತ್ತು ಅಂದ್ರೆ, ಎವ್ರಿ 4 ಮಾರ್ಕ್, ಸಾರಿ 15 ಮಾರ್ಕರ್ಗೆ ನಮಗೆ 4 pages ಕೊಟ್ಟಿದ್ರು, 10 ಮಾರ್ಕರ್ಗೆ ನಮಗೆ 3 pages ಕೊಟ್ಟಿದ್ರು. ಇಟ್ ವಾಸ್ ವೆರಿ ಬಲ್ಕಿ, 100 pages ಆಫ್ ಬುಕ್ಲೆಟ್ ಫಾರ್ 3 hours. ಬಿಲೀವ್ ಇಟ್ ಆರ್ ನಾಟ್, ಇದಿನ್ನೂ ನಂಗೆ ಪೇನ್ ಇದೆ. ಆಲ್ಮೋಸ್ಟ್ 2 months ಆಗಿದೆ ಎಕ್ಸಾಮ್ ಆಗಿ. ತುಂಬಾ ಜನಕ್ಕೆ ನೋವು ಪೇನ್ ಕೂಡ ಬಂದಿದೆ ಆಫ್ಟರ್ ರೈಟಿಂಗ್ ದ ಎಕ್ಸಾಮ್. ಸೊ ರೈಟಿಂಗ್ ಹ್ಯಾಬಿಟ್ ನ ಇಟ್ಕೊಳ್ಳಿ. ಸೊ ನೀವೇನ್ ನೋಟ್ಸ್ ಮಾಡ್ತೀರಲ್ವಾ, ಆ ದಿನದ ನೋಟ್ಸ್ ಮಾಡ್ತೀರಲ್ವಾ, ಅದನ್ನ ಎಂಡ್ ಆಫ್ ದ ವೀಕ್ ಯು ಕ್ಯಾನ್ ರಿವೈಸ್ ಇಟ್. ಸೊ ಈ ತರ ನೀವು ಪ್ಲಾನ್ ಮಾಡ್ಕೊಳ್ಬಹುದು. ಒಂದು ಸಬ್ಜೆಕ್ಟ್ ನ ತಗೊಳ್ಳಿ, ಅದನ್ನ ಮುಗಿಸ್ತಾ ಬನ್ನಿ. ಸೊ ಒಂದು ದಿನಕ್ಕೆ 2 ಸಬ್ಜೆಕ್ಟ್, 1 ಕರೆಂಟ್ ಅಫೇರ್ಸ್. ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಕವರ್ ಆಗುತ್ತೆ. 2 hours ಅದ್ ಮಾಡ್ಕೊಳ್ತೀರಾ ಅಂದ್ರೆ 3 hours + 3 hours, ಅಲ್ಲೇ 8 hours ಶೆಡ್ಯೂಲ್ ಆಗೋಯ್ತು ನಿಮ್ದು. ಪ್ಲಸ್ ಕ್ಲಾಸಸ್ ಇರುತ್ತೆ. ಕ್ಲಾಸಸ್ ಇದ್ದಾಗ ಯು ಕ್ಯಾನ್ ಅಡ್ಜಸ್ಟ್ ಟು ಯುವರ್ ಓನ್ ವೇವ್ ಲೆನ್ಸ್. ಸೊ ವೀಕ್ಲಿ ಅಂತ ಬಂದಾಗ ಏನಾದ್ರೂ ಟೆಸ್ಟ್ ಇದ್ರೆ ದಯವಿಟ್ಟು ಟೆಸ್ಟ್ ಬರೀರಿ. ಸೊ ದಿಸ್ ಇಸ್ ಹೌ ಐ ಯೂಸ್ ಟು ಪ್ಲಾನ್ ವೆನ್ ಐ ವಾಸ್ ಇನ್ ಅ ಲೈಬ್ರರಿ. ಸೊ ಈ ತರ ಪ್ಲಾನ್ ಮಾಡಿ ಐ ಯೂಸ್ ಟು ರೈಟ್. ಸೊ ಈ ತರ ಪ್ಲಾನ್ ಮಾಡ್ಕೊಳ್ಬಹುದು. ವೀಕ್ಲಿ ಪ್ಲಾನ್ ಅಂದ್ರೆ ನಿಮ್ಗೆ ಇಲ್ಲೇ ಟೆಸ್ಟ್ಗಳು ನಡೀತಾ ಇರುತ್ತೆ. ಸೊ ಆ ಟೆಸ್ಟ್ ನ ಅಟೆಂಡ್ ಮಾಡೋದ್ಮೇಲೆ ನೀವೇನ್ ತಪ್ಪು ಮಾಡಿರ್ತೀರಾ ಅಲ್ವಾ, ಅದನ್ನ ಕುತ್ಕೊಂಡು ಯು ಜಸ್ಟ್ ಸಿಟ್ ಅಂಡ್ ಥಿಂಕ್ ವೈ. ಈಗ ನೀವೇನೋ ಹಾಕಿರ್ತೀರಾ, ಓಕೆ ಇದನ್ನ ಸೆಲೆಕ್ಟ್ ಮಾಡ್ತೀರಾ, ಇಲ್ಲ ಅದನ್ನ ಮಾಡಿರ್ತೀರಾ, ಇಲ್ಲ ಆನ್ಸರ್ ಬರೆದಿರ್ತೀರಾ, ಏನಕ್ಕೆ ಮಾಡಿದ್ರಿ ಅಂತ ಯು ಹ್ಯಾವ್ ಟು ಥಿಂಕ್. ಅಟ್ಲೀಸ್ಟ್ 2 hours ಕುತ್ಕೊಂಡು ನಾನು ಯಾಕೆ ತಪ್ಪು ಮಾಡಿದೆ ಅಂತ ಯು ಹ್ಯಾವ್ ಟು ಗೋ ಬ್ಯಾಕ್ ಅಂಡ್ ಗೆಟ್ ಬ್ಯಾಕ್ ಟು ಯುವರ್ ಪೇಪರ್ಸ್. ಸೊ ಈ ತರ ಒಂದು ಶೆಡ್ಯೂಲ್ ಇಟ್ಕೊಂಡಾಗ ಪ್ಯಾರಲಲ್ಲಿ ನೀವು ಓದ್ತಿರ್ತೀರಾ, ನೀವು ಓದೋದನ್ನ ಅಪ್ಲಿಕೇಶನ್ ಮಾಡ್ತಿರ್ತೀರಾ. ಬಿಕಾಸ್ ಎವ್ರಿ ಡೇ 5 questions ಸಾಲ್ವ್ ಮಾಡ್ತೀರಾ, 5 or 10. ಸೊ ಸಾಲ್ವ್ ಮಾಡ್ತೀರಾ,
ಅಟ್ ದ ಸೇಮ್ ಟೈಮ್ ವೀಕ್ಲಿ ಕೂಡ ಸಾಲ್ವ್ ಮಾಡ್ತಿರ್ತಾರೆ. ಸೊ ಯುಲ್ ಬಿ ನೋಯಿಂಗ್ ಯುವರ್ ವೀಕ್ನೆಸ್, ಯುವರ್ ಸ್ಟ್ರೆಂತ್. ಓಕೆ, ನಾನು ಈ ಸಬ್ಜೆಕ್ಟ್ ಅಲ್ಲಿ ಸ್ಟ್ರೆಂತ್ ಇದ್ದೀನಿ, ನಾನು ಈ ಸಬ್ಜೆಕ್ಟ್ ಅಲ್ಲಿ ಸ್ವಲ್ಪ ವೀಕ್ ಇದ್ದೀನಿ ಅಂತ ನೀವು ವೀಕ್ಲಿ ಟೆಸ್ಟ್ ಕೊಟ್ಟಾದಾಗ, ಇಲ್ಲಾಂದ್ರೆ ಡೈಲಿ ಟೆಸ್ಟ್ ಕೊಡ್ತಾ ಕೊಡ್ತಾ ನಿಮ್ ಥಿಂಕಿಂಗ್ ಅಬಿಲಿಟಿ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ದಿಸ್ ಇಸ್ ಹೌ ಯು ಕ್ಯಾನ್ ಪ್ಲಾನ್ ಟೆಸ್ಟ್, ಕರೆಂಟ್ ಅಫೇರ್ಸ್ ಪ್ಲಸ್ 2 ಸಬ್ಜೆಕ್ಟ್ ಎವ್ರಿ ಡೇ ಮಾರ್ನಿಂಗ್ ಅಂಡ್ ಈವ್ನಿಂಗ್. ಈ ತರ ಪ್ಲಾನ್ ಮಾಡ್ಕೊಂಡ್ರೆ ನಿಮ್ ಆರಾಮಾಗಿ ಸಿಲೆಬಸ್ ಕವರ್ ಆಗುತ್ತೆ. ಕರೆಂಟ್ ಅಫೇರ್ಸ್ ಅಲ್ಲಿ ಏನೇ ಬಂದ್ರು ಅದನ್ನ ಬುಕ್ಸ್ ಅಲ್ಲಿ ತೆಗೆದು ಓದಿ, ಬಿಕಾಸ್ ದೋಸ್ ಆರ್ ದ ಬೇಸಿಕ್. ಏನೋ ನ್ಯೂಸ್ ಬಂದಿದೆ ಅಂತ ಹೇಳಿದ್ರೆ, ಈಗ ರೀಸೆಂಟ್ಲಿ ವೈಸ್ ಪ್ರೆಸಿಡೆಂಟ್ ಅವರು ರಾಜೀನಾಮೆಯನ್ನ ಕೊಟ್ರು. ಸೊ ಗೆಟ್ ಬ್ಯಾಕ್ ಟು ಯುವರ್ ಪಾಲಿಟಿ ಲಕ್ಷ್ಮೀಕಾಂತ್ ಬುಕ್ ಅಂಡ್ ಯು ಕ್ಯಾನ್ ರೀಡ್ ಅಪ್. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಬ್ಯಾಲೆನ್ಸ್. ಅರ್ಥ ಆಯ್ತಾ? ಸೊ ಕರೆಂಟ್ ಅಫೇರ್ಸ್ ಸ್ಟ್ರಾಟಜೀಸ್. ಸೊ ಸ್ಟ್ರಾಟಜಿ ಅಂತ ಬಂದ್ರೆ ಸ್ಮಾರ್ಟ್ ವರ್ಕ್ ಹೇಗ್ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಯು ಹ್ಯಾವ್ ಟು ನೋ ದ ಹೈ ಈಲ್ಡಿಂಗ್ ಫ್ರೂಟ್ಸ್ ಅಂತ ಕರೀತಾರೆ. ಸೊ ಇಟ್ ಇಸ್ ಎಕನಾಮಿ ಟರ್ಮ್, ಹೈ ಈಲ್ಡಿಂಗ್ ಫ್ರೂಟ್ಸ್. ಯಾವ ಸಬ್ಜೆಕ್ಟ್ ಹೈ ಈಲ್ಡ್ ಮಾಡುತ್ತೆ ಅಂತ ಯು ಹ್ಯಾವ್ ಟು ಗೆಟ್ ಟು ನೋ. ಸೊ ಎಥಿಕ್ಸ್, ಎಸ್ಸೆ, ನಮಗೆ ಮೆಜಾರಿಟಿ ಪೇಪರ್ ಏನಾಗುತ್ತೆ 250 500 ಮಾರ್ಕ್ಸ್. ಎಥಿಕ್ಸ್ ಎಸ್ಸೆಗೆ ಯು ಡೋಂಟ್ ನೀಡ್ ಟು ರೀಡ್ ಮೆನಿ ಆಫ್ ದ ಸಬ್ಜೆಕ್ಟ್, ಬಿಕಾಸ್ GS1 ನಿಮ್ಗೆ ಏನಿರುತ್ತೆ ಅಂತ ಹೇಳಿದ್ರೆ, ಒಂದು ಜೋಗ್ರಫಿ ಇರುತ್ತೆ, ಎಕನಾಮಿ ಇರುತ್ತೆ, ಹಿಸ್ಟ್ರಿ ಇರುತ್ತೆ GS1 ಅಲ್ಲಿ. ಓಕೆ, GS2 ಅಲ್ಲಿ ನಿಮಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇರುತ್ತೆ, ಪಾಲಿಟಿ ಇರುತ್ತೆ, ಕಾನ್ಸ್ಟಿಟ್ಯೂಷನ್ ಇರುತ್ತೆ. GS3 ಅಲ್ಲಿ ನಿಮಗೆ ಏನು ಇದಿರುತ್ತೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಇರುತ್ತೆ, ಎನ್ವಿರಾನ್ಮೆಂಟ್ ಎಕಾಲಜಿ ಇರುತ್ತೆ. GS4 ಅಲ್ಲಿ ನಿಮಗೆ ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ ಇರುತ್ತೆ. ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ ಎಸ್ಸೆ ಇಸ್ ಸಮಥಿಂಗ್ ಯು ಹ್ಯಾವ್ ಟು ಸ್ಟ್ರಾಟಜೈಸ್, ಯು ಹ್ಯಾವ್ ಟು ಮೇಕ್ ಅ ಪ್ರಯಾರಿಟಿ. ಸೊ ದಟ್ ಈ ತರ ನೀವು ಪ್ರಯಾರಿಟಿ ಮಾಡ್ಕೊಂತ ಬಂದಾಗ ಅದೊಂದು ಇಟ್ ಇಸ್ ಅ ವೆರಿ ಬೇಸಿಕ್ ಸ್ಟ್ರಾಟಜಿ ವಿಚ್ IAS ಅಂಡ್ KS ಆಸ್ಪಿರೆಂಟ್ಸ್ ಡೂ ಫಾಲೋ. ಸೊ ಯಾವ ತರ ಸ್ಟ್ರಾಟಜಿ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಗೋ ಟು ದ ಸಿಲೆಬಸ್. ನೀವ್ ಹೇಗ್ ಓದ್ತೀರಾ, ಈಗ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ ಅಂತ ಹೇಳಿದ್ರೆ, ನೀವ್ ಹೇಳಾದ್ಮೇಲೆ ಅವ್ರು ಟ್ರೀಟ್ಮೆಂಟ್ ಶುರು ಮಾಡ್ತಾರಾ, ಇಲ್ಲ ಹೇಳ್ದೇನೆ ಟ್ರೀಟ್ಮೆಂಟ್ ಶುರು ಮಾಡ್ತಾರಾ? ಅಲ್ವಾ? He'll get to know what it is, then he start treating. The same thing applies to KS exam. You should know what KPSC ask. ಇದು ತುಂಬಾ ಜನ ಇಲ್ಲಿ ಫೇಲ್ ಆಗ್ತೀರಾ, ನೀವು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ನೋಡೋದಿಲ್ಲ. This is the strategy, one who has to go to the previous year's question paper and see what he is asking. ಡಾಕ್ಟರ್ ಕೇಳ್ತಾರಲ್ಲ ಅದೇ ತರ ಯು ಹ್ಯಾವ್ ಟು ಆಸ್ಕ್, ಏನ್ ಕೇಳ್ತಿದ್ದಾನೆ KPSC, ವೇರ್ ಐ ಹ್ಯಾವ್ ಟು ಸ್ಟ್ರಾಟಜೈಸ್. ಹಿಸ್ಟ್ರಿಯಲ್ಲೇ ಹಿಸ್ಟ್ರಿ ಇಟ್ಸ್ 2500 years ಆಫ್ ಹಿಸ್ಟ್ರಿ. ಕ್ಯಾನ್ ಯು ಸಿಟ್ ಅಂಡ್ ಎಲ್ಲಾ 2500 years ಓದಕ್ಕಾಗತ್ತಾ? ಇಲ್ಲ. ಯು ಹ್ಯಾವ್ ಟು ಗೋ ರೀಡ್ ದ ಪೇಪರ್ಸ್. ಸೊ ಕ್ವಶನ್ ಪೇಪರ್ ಅಲ್ಲಿ ಏನಿರುತ್ತೆ ಆ ಒಂದೇ ಟಾಪಿಕ್ ರಿಪೀಟ್ ಆಗ್ತಾ ಇರುತ್ತೆ. ಯೂಶಲಿ KPSC ಇಲ್ಲಿ ಒಂದು ವಿಜಯನಗರ್ ಕಿಂಗ್ಡಮ್ ಯಾವಾಗ್ಲೂ ರಿಪೀಟ್ ಆಗುತ್ತೆ. ಸೊ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್, ಅಗೈನ್ ದಾಟ್, ಈ ತರ ಒಂದೊಂದು ಟಾಪಿಕ್ಸ್ ಜಾಸ್ತಿ ರಿಪೀಟ್ ಆಗುತ್ತೆ. ಸೊ ಅಲ್ಲಿ ನೀವು ಸ್ಟ್ರಾಟಜೈಸ್ ಮಾಡ್ಕೋಬೇಕು. ಓಕೆ, ಈ ಟಾಪಿಕ್ ಹೈ ಇಲ್ಡಿಂಗ್ ಇದೆ, ಇದರಲ್ಲಿ ಕ್ವಶನ್ ರಿಪೀಟ್ ಆಗ್ತಾ ಇದೆ. ಎವ್ರಿ ನವ್ ಅಂಡ್ ದೆನ್ ಗೋ ಬ್ಯಾಕ್ ಟು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್. ನಾನು ಇದನ್ನ 101 ಟೈಮ್ಸ್ ಹೇಳ್ತೀನಿ, ಬಿಕಾಸ್ ಇಟ್ಸ್ ಕಾಲ್ಡ್ ಅಸ್ ರಿವರ್ಸ್ ಇಂಜಿನಿಯರಿಂಗ್. ನಾನು ಈ ಸಲ ಮಾಡಿದ್ದು ನಂಗೆ ವೆರಿ ಫ್ಯೂ ಟೈಮಿಂಗ್ ಇತ್ತು, ನಂಗೆ ಟೈಮೇ ಇರ್ಲಿಲ್ಲ ಅಂತ ಹೇಳ್ತೀನಿ. ಐ ಜಸ್ಟ್ ಸ್ಯಾಟ್ ವಿತ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್. ಐ ಕ್ಲಿಯರ್ಡ್ ವಿತ್ GM ಬಿಕಾಸ್ ಐ ಆಮ್ GM. ಈಗ ನಾನು ಅಂದ್ರೆ ಕ್ಲಾಸ್ 2 ಆಫೀಸರ್ ಆಗಿರೋದ್ರಿಂದ GM ಅಲ್ಲಿ ಬರ್ತೀನಿ ನಾನು. ವಿತ್ ಬೇಬಿ, ನಾನು 9th ಮಂತ್ ಪ್ರೆಗ್ನೆಂಟ್ ಅಲ್ಲಿ ನಾನು ಎಕ್ಸಾಮ್ ಕೊಟ್ಟಿದ್ದು. ಸೊ ಐ ವಾಸ್ ಏಬಲ್ ಟು ಡೂ ಇಟ್ ಅಂದ್ರೆ ಬಿಕಾಸ್ ಐ ಟು ಸ್ಟ್ರಾಟಜೈಸ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್. ದಯವಿಟ್ಟು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ನ ನೋಡಿ, ಇವತ್ತೇ ಹೋಗಿ ನೋಡಿ ನಮ್ ಪೇಪರ್ ಹೇಗಿತ್ತು ಅಂತ. ಯು ವಿಲ್ ಗೆಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಡಿಮ್ಯಾಂಡ್ ಆಫ್ ದಿಸ್ ಎಕ್ಸಾಮ್. KPSC ಎಷ್ಟು ಇವಾಲ್ವ್ ಆಗಿದ್ದಾನೆ ಅಂದ್ರೆ ಯು ವಿಲ್ ಗೆಟ್ ಟು ನೋ. ಸೊ ಈ ತರ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ನ ಇಟ್ಕೊಂಡು, ಸಿಲೆಬಸ್ ಇಟ್ಕೊಂಡು ನಿಮ್ ಓದೋದನ್ನ ನೀವು ಕಡಿಮೆ ಮಾಡ್ಕೊಳ್ಳಿ. ದಿಸ್ ಇಸ್ ದ ಸ್ಟ್ರಾಟಜಿ ಯು ಹ್ಯಾವ್ ಟು ಫಾಲೋ. ಬಿಕಾಸ್ ತುಂಬಾ ಓದೋದಿದೆ. ಒನ್ಸ್ ಯು ಗೆಟ್ ದ ಸಿಲೆಬಸ್ ಅಲ್ಲ, ಹಿಸ್ಟ್ರಿ ಎಲ್ಲಿಂದ ಎಲ್ಲಿವರೆಗಾದ್ರೂ ಬರುತ್ತೆ. ಸೊ ನಿಮ್ಗೆ ಸಿಲೆಬಸ್ ಸಿಕ್ಕಾಗ ಅಟ್ಲೀಸ್ಟ್ ಈ ತರ ಸ್ಟ್ರಾಟಜಿ ಮಾಡ್ಕೊಂಡಾಗ ನಿಮ್ಗೆ ಟೈಮು ರೆಡ್ಯೂಸ್ ಆಗ್ತಾ ಬರ್ತಾ ಇರುತ್ತೆ. ಓಕೆ, ನಾನು ಇಷ್ಟು ಮಾತ್ರ ಓದ್ಬೇಕು, ಈ ತರ ಓದ್ಬೇಕು, ಈ ತರ ಮಾಡ್ಬೇಕು, ನಿಮ್ಗೆ ಈಸಿ ಆಗುತ್ತೆ. ಎಸ್ ಸರ್, ಎನಿ ಅದರ್ ಕ್ವೆಶನ್? ಈ ತರ ಸ್ಟ್ರಾಟಜಿ ಮಾಡ್ಕೋಬಹುದು. ಯಾವ ತರ ಓದ್ಬೇಕು, ನಾನು ಎಷ್ಟು ಟೈಮ್ ಕೊಡಬಲ್ಲೆ, ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಟೈಮ್ ಮಾಡ್ಕೋಬೇಕು ಅಂತ. ಇನ್ನೂ ಟೈಮ್ ಹಿಡಿಯುತ್ತೆ ನಿಮ್ಗೆ, ಬಿಕಾಸ್ 1 month 2 month ಇಟ್ ವಿಲ್ ಗೋ ಅಪ್. ಯಾಕಂದ್ರೆ ಇಲ್ಲೆಲ್ಲ ಇಂಟ್ರೊಡಕ್ಷನ್ ಮಾಡ್ತಿರ್ತಾರೆ ಸಬ್ಜೆಕ್ಟ್, ಬಿಕಾಸ್ ಮೆನಿ ಆಫ್ ಯು ವಿಲ್ ಬಿ ನ್ಯೂ ಟು ದ ಸಬ್ಜೆಕ್ಟ್. ನಿಮ್ಗೆ ಗೊತ್ತಾಗುತ್ತೆ ಓಕೆ ಈ ಸಬ್ಜೆಕ್ಟ್ ನಾನು ಸ್ಟ್ರೆಂತ್ ಇದೀನಿ, ವೀಕ್ ಇದೀನಿ ಅಂತ ಗೊತ್ತಾಗ್ಲಿಕ್ಕೆ ಮಿನಿಮಮ್ 6 months ಆಗುತ್ತೆ ಸರ್. ಓಕೆ, ಮಿನಿಮಮ್ 6 months ಆಗುತ್ತೆ. 6 months ಆದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ಎಲ್ಲಿ ಎಷ್ಟೆಷ್ಟು ಗೊತ್ತಾಗುತ್ತೆ ನಿಮ್ಗೆ ಏನ್ ಮಾಡ್ಬೇಕು, ಯಾವ್ದು ನನ್ನ ಸ್ಟ್ರೆಂತ್, ಯಾವ್ದು ನನ್ನ ವೀಕ್ನೆಸ್. ನನಗೆ ಎಕನಾಮಿ ಜಿಯೋಗ್ರಫಿ ಯೂಸ್ ಟು ಬಿ ಲವಬಲ್ ಸಬ್ಜೆಕ್ಟ್.
ನಾನು ಅದನ್ನೇ ಎತ್ತಿಡ್ತಿದ್ದೆ, ಓಕೆ ನಾನು ಇದನ್ನ ಮಾಡಬಲ್ಲೆ, ಐ ಯೂಸ್ ಟು ಕೀಪ್ ಇಟ್ ಅಸೈಡ್, ಇದನ್ನ ನಾನು ಮಾಡಬಲ್ಲೆ. ದೆನ್ ಐ ಯೂಸ್ ಟು ಕಾನ್ಸಂಟ್ರೇಟ್ ಆನ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಇಂಟರ್ನಲ್ ಸೆಕ್ಯೂರಿಟಿ, ಎನ್ವಿರಾನ್ಮೆಂಟ್, ಬಿಕಾಸ್ ಇಟ್ ಯೂಸ್ ಟು ಹ್ಯಾಪನ್ ಎವ್ರಿ ಡೇ ಇಸ್ ಇಟ್ಸ್ ಇಶ್ಯೂ. ಸೊ ಈ ತರ ನೀವು ಎವ್ರಿ ಡೇ ಪ್ಲಾನ್ ಮಾಡ್ಕೊಂಡಾಗ ನಿಮ್ಗೊಂದು ಸ್ಟ್ರಾಟಜಿ ನೀವೇ ಕ್ರಿಯೇಟ್ ಮಾಡ್ಕೊಳ್ತೀರಾ. ನಾನು ಇದ್ರಲ್ಲಿ ವೀಕ್ ಇದ್ದೀನಿ, ನಾನು ಇದ್ರಲ್ಲಿ ಸ್ಟ್ರೆಂತ್ ಇದ್ದೀನಿ. ಸೊ ಆಪ್ಟಿಟ್ಯೂಡ್ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಆಪ್ಟಿಟ್ಯೂಡ್ ಎಲ್ರಿಗೂ ಇಷ್ಟ ಆಗಲ್ಲ. ಸೊ ಎವ್ರಿ ಡೇ ಯಾವಾಗಾದ್ರೂ ಬೇಜಾರಾದಾಗ ಏನಾದ್ರೂ ಪಜಲ್ ತರನೋ ಏನೋ ಒಂದಷ್ಟು ಕ್ವಶನ್ಸ್ ತಗೊಂಡು ಸಾಲ್ವ್ ಮಾಡ್ಕೊಳ್ಳಿ. ಸೊ ಹಿಂಗಿದ್ದಾಗ ನಿಮ್ಗೆ ಎಲ್ಲಾ ಪೇಪರು ಒಂದೇ ದಿನದಲ್ಲಿ ಕವರ್ ಆಗುತ್ತೆ. ಸೊ ಬೇಜಾರಾದಾಗ ಓದ್ತಿರ್ತೀರ ಲೈಬ್ರರಿಲಿ ಬೇಜಾರಾಗುತ್ತೆ, ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ನ ತೆಗೆದು ದಯವಿಟ್ಟು ನೋಡಿ. ಸಿಲೆಬಸ್ ಹೆಂಗಿದೆ, ಸಿಲೆಬಸ್ ಯಾವ ತರ ಫ್ರೇಮ್ ಮಾಡ್ತಿದ್ದಾರೆ ಕ್ವಶನ್, ಇವತ್ತು ದಯವಿಟ್ಟು ಹೋಗಿ ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿ. ಐ ಟೆಲ್ ಯು, ಬಿಕಾಸ್ ಇಷ್ಟೊಂದು ಎಂಫಸೈಸ್ ಮಾಡ್ತಿದ್ದೀನಿ ಅಂದ್ರೆ ಯು ಕಾಂಟ್ ಇವನ್ ರೀಡ್ ದಟ್ ಪೇಪರ್ ಇನ್ ಹಾಫ್ ಅನ್ ಅವರ್, ಯು ಹ್ಯಾವ್ ಟು ಫಿನಿಶ್ ದ ಪೇಪರ್ ವಿತ್ ಇನ್ 2 hours. ತುಂಬಾ ಬಲ್ಕೆ ಇರುತ್ತೆ ಸರ್ ಇದ್ರದ್ದು ಪ್ರಿಲಿಮ್ಸ್ದು. ಯು ಹ್ಯಾವ್ ಟು ರೀಡ್ ಲೈಕ್ ಹಿಂಗೆ ಓದ್ಬಿಟ್ಟು ಬೇಗ ಬೇಗ ಆನ್ಸರ್ ಮಾಡ್ತಾ ಇರಬೇಕು, ಇಲ್ಲಾಂದ್ರೆ ಪೇಪರ್ ಕಂಪ್ಲೀಷನ್ ಆಗೋದಿಲ್ಲ. ಸೊ ಇಷ್ಟೆಲ್ಲ ನೀವು ಫಾಸ್ಟ್ ರೀಡಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಾಗ ಸ್ಟಾರ್ಟಿಂಗು ತುಂಬಾನೇ ಒಂದು ಒಂದು ಭದ್ರ ಅಡಿಪಾಯನ್ನ ಹಾಕೊಳ್ಳಿ. ಬೇಸಿಕ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಬೇಸಿಕ್ಸ್ ಅಂತ ಹೇಳಿದ್ರೆ ಏನು ಪಾಲಿಟಿ, ಹಿಸ್ಟ್ರಿ, ಜಾಗ್ರಫಿ ಅಂತ ಇರುತ್ತಲ್ಲ, ಇದೆಲ್ಲ ಬೇಸಿಕ್ ಇರುತ್ತೆ. ಒಂದು ಕಾನ್ಸೆಪ್ಟ್ಸ್ ಇರುತ್ತೆ ಎಕನಾಮಿಲಿ, ಜಾಗ್ರಫಿ ಕಾನ್ಸೆಪ್ಟ್ಸ್ ಇರುತ್ತೆ, ಕರ್ನಾಟಕ ಜಾಗ್ರಫಿ ಇರುತ್ತೆ, ಇಂಡಿಯನ್ ಜಾಗ್ರಫಿ ಇರುತ್ತೆ, ಫಿಸಿಕಲ್ ಜಾಗ್ರಫಿ ಇರುತ್ತೆ, ವರ್ಲ್ಡ್ ಜಾಗ್ರಫಿ ಇರುತ್ತೆ. ಸೊ ನೋಡಿ ಜಾಗ್ರಫಿಲೇ ಇಷ್ಟೊಂದು ಬರುತ್ತೆ ಅಂತ ಅಂದಾಗ ಸೊ ಏನ್ ಬರುತ್ತೆ, ಬಿಕಾಸ್ ನಾನೊಂದು ಎಕ್ಸಾಂಪಲ್ ತಗೊಳ್ತೀನಿ. ಜಾಗ್ರಫಿಯಲ್ಲಿ ಬಾರ್ಡರ್ಸ್ ಬರುತ್ತೆ. ಇರಾನ್ ಇಸ್ರೇಲ್ ವಾರ್ ಆಗ್ತಿತ್ತು, ಸೊ ಇಸ್ರೇಲ್ ಬಾರ್ಡರ್ಸ್ ವಿತ್ ಸೊ ದೀಸ್ ಮೆನಿ ಕಂಟ್ರೀಸ್, so and so, so and so, so and so. So this is how you have to read. This is how you have to strategize. Paper ಓದ್ತಾ ಇದ್ರೆ ಸರ್ ಯು ವಿಲ್ ಗೆಟ್ ಟು ನೋ. ಪೇಪರ್ ಓದ್ತಾ ಇದ್ರೆ ನೀವು ಡೈಲಿ ಕ್ವೆಶನ್ಸ್ ಸಾಲ್ವ್ ಮಾಡ್ತಾ ಇದ್ರೆ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸ್ ನ ಇಟ್ಕೊಂಡ್ರೆ ಈ ಎಕ್ಸಾಮ್ ಆಗತ್ತೆ. ಪ್ರೀವಿಯಸ್ ಇಯರ್ಸ್ ಕ್ವಶನ್ನೇ ನೋಡದೆ ಡೈರೆಕ್ಟ್ ಆಗಿ ಏನೋ ಪ್ರಿಲಿಮ್ಸ್ ಹೋಗಿ ಕುತ್ಕೊಂಡ್ರೆ ಐ ಟೆಲ್ ಯು, ಐ ಬೆಟ್ ನೋ ಒನ್ ವಿಲ್ ಕ್ಲಿಯರ್ ದಿಸ್ ಎಕ್ಸಾಮ್. ಎಸ್ ಸರ್. ಓಕೆ, ಎಸ್ಸೆ 125 ಮಾರ್ಕ್ಸ್ ಒಂದು ಸಬ್ಜೆಕ್ಟ್ ಇರುತ್ತೆ. ಈಗ OTT ಅಂತ ಹೇಳಿದೆ, ಬೆಂಗಳೂರು ಟ್ರಾಫಿಕ್ ಅಂತ ಹೇಳಿದೆ. ಈಗ್ಲೇ ನಿಮ್ಗೆ ಹೇಳಿದ್ರೆ 1200 ವರ್ಡ್ಸ್ಗೆ ಅಂದ್ರೆ ಬರೆಯಕ್ಕಾಗತ್ತಾ? ಇಲ್ಲ ಅಲ್ವಾ? ಯು ಹ್ಯಾವ್ ಟು ಗ್ಯಾದರ್ ಇನ್ಫಾರ್ಮೇಶನ್. ಆ ಇನ್ಫಾರ್ಮೇಶನ್ ಗ್ಯಾದರಿಂಗ್ ಹೇಗಾಗುತ್ತೆ, ಎಫೆಕ್ಟಿವ್ ಅಂತ ಅವರು ಒಂದು ವರ್ಡ್ ಹಾಕಿದಾರಲ್ಲ, ಎವ್ರಿ ಒನ್ ಕ್ಯಾನ್ ರೈಟ್. ಟ್ರಾಫಿಕ್ ಬಗ್ಗೆ ಎಲ್ಲರೂ ಬರೀತೀರಾ, ಈಗ್ಲೂ ಕೊಟ್ರೆ ಬರೀತೀರಾ, ಬಟ್ ಆ ಎಫೆಕ್ಟಿವ್ನೆಸ್ ಬರೋದು ಅಕ್ಯುಮುಲೇಷನ್ ಆಫ್ ನಾಲೆಡ್ಜ್. ಸೊ ಕರೆಂಟ್ ಅಫೇರ್ಸ್, ಆಸ್ಟ್ರಾಮ್ ಅಂತ ಒಂದು ಅಪ್ಲಿಕೇಶನ್ ಬಂತು. ಏನಕ್ಕೆ ಅಂದ್ರೆ AI ಅಪ್ಲಿಕೇಶನ್ ಮಾಡೋದ್ರ ಮುಖಾಂತರ ಟ್ರಾಫಿಕ್ ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡಿಕೊಂಡು ಏನೋ ಇಟ್ ವಾಸ್ ರೆಗ್ಯುಲೇಷನ್. ಸೊ ಟ್ರಾಫಿಕ್ ರೆಗ್ಯುಲೇಷನ್ ಯೂಸಿಂಗ್ AI. ಸೊ ದಟ್ ವಾಸ್ ದ ನ್ಯೂಸ್, ಆಸ್ಟ್ರಾಮ್ ಅಂತ ಒಂದು ಅಪ್ಲಿಕೇಶನ್. ದಟ್ ವಾಸ್ ದ ಕ್ವೆಶನ್ ವಿಚ್ ವಾಸ್ ಆಸ್ಕ್ಡ್ ಇನ್ ಬೆಂಗಳೂರು ಟ್ರಾಫಿಕ್. ಈಸ್ ಅಪ್ಲಿಕೇಶನ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ದ ಟೆಕ್ನಾಲಜಿ ವಿಲ್ ಸಾಲ್ವ್ ದ ಬೆಂಗಳೂರು ಟ್ರಾಫಿಕ್ ಕನಾಂಡ್ರಮ್ ಅಂತ. ಈ ಬೆಂಗಳೂರು ಪ್ರಾಬ್ಲಮ್ ಏನಿದೆ, ಟ್ರಾಫಿಕ್ ಪ್ರಾಬ್ಲಮ್, ವಿಲ್ ಇಟ್ ಬಿ ಸಾಲ್ವ್ ವಿತ್ ಅಪ್ಲಿಕೇಶನ್ ಆಫ್ AI ಅಂತ ಕೇಳಿದ್ರು. ಸೊ ಈ ಒಂದು ಕರೆಂಟ್ ಅಫೇರ್ಸ್ ನೀವೇನು ಓದ್ಕೊಂಡಿರ್ತೀರಲ್ಲ, ಅದನ್ನ ಅಪ್ಲಿಕೇಶನ್ ಮಾಡೋದ್ರ ಮುಖಾಂತರ ನೀವು ಎಫೆಕ್ಟಿವ್ ಆಗಿ ಎಸ್ಸೆ ಬರೀತೀರ. ಎಡಿಟೋರಿಯಲ್ಸ್ ಅಂತ ಬರುತ್ತೆ ಸರ್, ಎಡಿಟೋರಿಯಲ್ಸ್ ನಿಮ್ ಪೇಪರ್ ಅಲ್ಲಿ ಇರುತ್ತೆ, ಬಿಕಾಸ್ ಇನ್ನು ಮುಂದೆ ಅದಕ್ಕೆಲ್ಲ ಇಂಟ್ರೊಡಕ್ಷನ್ ಆಗುತ್ತೆ. ಬೀಟ್ ಪ್ರಜಾವಾಣಿ, ಬೀಟ್ ಹಿಂದೂ ಆಗಿರ್ಬೋದು, ಇಲ್ಲ ಇಂಡಿಯನ್ ಎಕ್ಸ್ಪ್ರೆಸ್ ಆಗಿರ್ಬೋದು, ಎಡಿಟೋರಿಯಲ್ ಇಸ್ ಆದರ್ಸ್ ವ್ಯೂ. ಏನೋ ಒಂದು ಇಶ್ಯೂ ಬರುತ್ತೆ ಅಂದ್ರೆ ಆ ಆದರ್ಸ್ ಎಲ್ಲ 360 ಡಿಗ್ರಿನೂ ಅವರು ಡೆಲ್ಟ್ ಮಾಡಿರ್ತಾರೆ. ಸೊ ಎಡಿಟೋರಿಯಲ್ಸ್ ಓದ್ತಾ ಓದ್ತಾ ಏನಾಗುತ್ತೆ, ಒಂದು ಕೋಹರೆಂಟ್ ಆಗಿ ಥಿಂಕಿಂಗ್ ಕೆಪಬಿಲಿಟಿ ಡೆವಲಪ್ ಆಗುತ್ತೆ. ಓಕೆ, ಸೆಂಟೆನ್ಸಸ್ ಫಾರ್ಮೇಶನ್ ಏನಿದೆ, ನಿಮ್ಮ ವೊಕ್ಯಾಬ್ಯುಲರಿ ಏನಿದೆ, ಇದೆಲ್ಲ ಇಂಪ್ರೂವ್ ಆಗುತ್ತೆ. ಎಸ್ಸೆಗೆ ದಿಸ್ ಇಸ್ ದ ಫೌಂಡೇಶನ್. ರೀಡಿಂಗ್ ಇಸ್ ದ ಫೌಂಡೇಶನ್ ಫಾರ್ ಎಸ್ಸೆ. ಹೌ ಎಲ್ಸ್ ಯು ರೀಡ್ ಇಟ್, ಹೌ ಇಲಾಬರೇಟ್ಲಿ, ಹೌ ರಿಗರಸ್ಲಿ, ಹೌ ರಿಲಿಜಿಯಸ್ಲಿ ಯು ರೀಡ್ ಇಟ್. ಎವ್ರಿ ಡೇ ನಿಮ್ಗೆ ರೀಡಿಂಗ್ ಹ್ಯಾಬಿಟ್ ಇದ್ರೆ ಎಸ್ಸೆನ 1200 ವರ್ಡ್ಸ್ ಟು ದ ಆಪ್ಟ್ ಬೇಸಿಕ್ ಪಾಯಿಂಟ್ಸ್ಗೆ ನೀವು ಬರೆಯೋಕ್ಕೆ ತಯಾರಾಗ್ತೀರಾ. ಎಫೆಕ್ಟಿವ್ ಆಗಿ ಎಸ್ಸೆ ಹೇಗ್ ಬರಿಬಹುದು, ಹೀಗ್ ಬರಿಬಹುದು. ಅಪ್ಲಿಕೇಶನ್ ಹೇಗ್ ಮಾಡ್ತೀರಾ, ಅಪ್ಲಿಕೇಶನ್ ಆಫ್ ಮೈಂಡ್. ಸೊ ಈ ತರ ನೀವು ಡೈಲಿ ಓದ್ತಾ ಬಂದಾಗ ಎಫೆಕ್ಟಿವ್ ಆಗಿ ನಿಮ್ಗೆ ನಾಲೆಡ್ಜ್ ಬರ್ತಾ ಹೋಗುತ್ತೆ. ಸೊ ಯು ಕ್ಯಾನ್ ಸಿಟ್, ಯು ಕ್ಯಾನ್ ಆನ್ಸರ್ 1200 ವರ್ಡ್ಸ್ ನ ನೀವು ಆರಾಮಾಗಿ ಬರಿಬಹುದು. The IRAT is application. I don't say it is a memory. ಮೆಮರಿ ಇರಬೇಕು, ಬಟ್ ಆ ಮೆಮೊರಿನ ಅಪ್ಲಿಕೇಶನ್ ಮಾಡಿದ್ರೆ ಮಾತ್ರ, ದ ವೆರಿ ಎಕ್ಸಾಂಪಲ್ ಐ ಟೋಲ್ಡ್ ಯು, ಅಪ್ಲಿಕೇಶನ್ ಮಾಡಿದ್ರೆ ಮಾತ್ರ ಇಟ್ ವರ್ಕ್ಸ್. ಬಿಕಾಸ್ KPSC ಇಸ್ ಇವಾಲ್ವ್ಡ್ ಸರ್. KPSC ಇಸ್ ಇವಾಲ್ವ್ಡ್ ಲೈಕ್ ನಾಟ್ ಎನಿಥಿಂಗ್ ಬಿಫೋರ್. ತುಂಬಾ ಚೆನ್ನಾಗಿ ಅಂದ್ರೆ ಇವಾಲ್ವ್ ಆಗಿದೆ. ದ ಕ್ವೆಶನ್ ಕ್ವಾಲಿಟಿ, ಐ ಟೆಲ್ ಯು, ಕ್ವೆಶನ್ ಕ್ವಾಲಿಟಿ ಇಸ್
ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು, ಅಟ್ ದ ಸೇಮ್ ಟೈಮ್ ಅಷ್ಟೇ ಡಿಫಿಕಲ್ಟಿ ಇದೆ ಅಂತ ಹೇಳ್ಬೋದು. ಅಲ್ಲಿ ಕುತ್ಕೊಂಡು ಹೇಳೋದಾದ್ರೆ ಯಪ್ಪ ಏನಪ್ಪಾ ಹಿಂಗ್ ಮಾಡ್ತಾರೆ ಕ್ವಶನ್ಸ್, ಸುಸ್ತಾಗತ್ತಪ್ಪ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ನಿಂತ್ಕೊಂಡು ನೋಡ್ಬೇಕಾದ್ರೆ it is really needed because public administration is also getting evolved. It is not as simple as earlier, right? ಈಗ ಅಷ್ಟೊಂದು ಈಸಿ ಇದೆ ಪಬ್ಲಿಕ್ ಅಫೇರ್ಸ್. ಎವ್ರಿ ಡೇ ಯು ಗೆಟ್ ಟು ನೀಡ್ ದ ಏನಪ್ಪಾ ಫ್ಲಡ್ ಆಗ್ತಿದೆ, ಈಗ ಆಲ್ರೆಡಿ 1 ವೀಕ್ ಇಂದ ಫ್ಲಡ್ ಆಗ್ತಿದೆ, ರೈಟ್? ಫ್ಲಡ್ ಆಗ್ತಿದೆ, ಒಂದ್ ಕಡೆ ಫ್ಲಡ್ ಆಗ್ತಿರುತ್ತೆ, ಇಲ್ಲ ಒಂದ್ ಕಡೆ ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇರುತ್ತೆ, ಇಲ್ಲ ಇನ್ನೊಂದೇನೋ ಆಗ್ತಾ ಇರುತ್ತೆ, ಇಲ್ಲ ನಮ್ಮ ಕೊಡಗಲ್ಲೇ ಏನಾದ್ರೂ ಫ್ಲಡ್ ಆಗ್ತಿರುತ್ತೆ. ಆಲ್ರೆಡಿ ಚಿಕ್ಕಮಗಳೂರು ಆಲ್ರೆಡಿ ಸಬ್ಮರ್ಜ್ಡ್, ಬೆಳಗಾವಿಲಿ ತುಂಬಾ ಮಳೆ, ಎಷ್ಟೊಂದು. ಸರ್ ಓಕೆ. Okay, I'm pursuing BSc with this. Can I handle both? Yes, you can handle both, Harshita. I'm at present 19 years now. Wow, you're such a young mind. You can balance both. Obviously, you can balance both. BSc ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ಏನಿದೆ ಅದು ಆರಾಮಾಗಿ ಅಂದ್ರೆ ಬರುತ್ತೆ. ಸೊ ಪ್ಲಾನ್ ಮಾಡ್ಕೊಳ್ಬೇಕು ನೀವು. ನಿಮ್ಮ ಕರಿಕ್ಯುಲಮ್ ಏನಿರುತ್ತೆ ಎಕ್ಸಾಮ್ಸ್ ನ ಪ್ಲಾನ್ ಮಾಡ್ಕೊಂಡು, ನಮಗೆ ಸೆಮ್ ಬ್ರೇಕ್ಸ್ ಅಂತ ಸಿಗುತ್ತೆ, ಆ ಸೆಮ್ ಬ್ರೇಕ್ ಅಲ್ಲೂ ಯು ಕ್ಯಾನ್ ಪ್ರಯಾರಿಟೈಸ್ KPSC ಪ್ರಿಪರೇಷನ್. ಅಂಡ್ ದ ಮೀನ್ ವೈಲ್ ನಿಮ್ಗೆ ಎಕ್ಸಾಮ್ ಟೈಮಲ್ಲಿ ಮಾತ್ರ ನಿಮ್ಮ ಓನ್ ಸಬ್ಜೆಕ್ಟ್ ನ ಓದ್ಕೊಂಡು, ಮಿಕ್ಕಿದ ಟೈಮಲ್ಲಿ ಇಫ್ ಯು ಸಿಟ್ ಇನ್ ಲೈಬ್ರರಿ ಅಂಡ್ ಯು ಕ್ಯಾನ್ ಪ್ಲಾನ್ ಕ್ಲೀನ್ ಆಗಿ ಪ್ಲಾನ್ ಮಾಡ್ಕೊಂಡ್ರೆ ಡೇನ ವಿತ್ ಕ್ಲಾಸಸ್ ಯು ಕ್ಯಾನ್ ಡೂ ಇಟ್ ಬೋತ್. ಇಲ್ಲಿ ಯಾರಾದ್ರೂ ಕಾಲೇಜ್ ಗೋಯಿಂಗ್ ಇದ್ದು ಅಂದ್ರೆ ಪ್ರಿಪರೇಷನ್ ಬಂದಿದ್ದೀರಾ? ಎಲ್ಲರೂ ಡಿಗ್ರಿ ಔಟ್ಪುಟ್ಟಾ? ನೀವೊಬ್ರು ಅಂದ್ರೆ ಏನ್ ಓದ್ತಿದ್ದೀರಾ ಮೇಡಮ್? BA ಓದ್ತಿದ್ದೀರಾ? ಕಾಲೇಜ್ ಸಾರಿ, ಓಕೆ, ನೀವು ಜಮಖಂಡಿಯಲ್ಲಿ ಓದ್ತಾ ಇರೋದಾ? ಓಕೆ ಓಕೆ, ವೆರಿ ನೈಸ್. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೋದು ಬಿಕಾಸ್ ಮೆನಿ ಹ್ಯಾವ್ ಬ್ಯಾಲೆನ್ಸ್ಡ್. ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಬೋದು ಬಿಕಾಸ್ ದ ಮೆನಿ 21, 22, 23ಗೂ ಕೂಡ ಕ್ಲಿಯರ್ ಆಗಿರೋರು ಇದ್ದಾರೆ. ದ ಓನ್ಲಿ ಥಿಂಗ್ ಇಸ್ ದಟ್ ಟೈಮ್ ನ ವೇಸ್ಟ್ ಮಾಡದೆ ಎವ್ರಿ ಮಿನಿಟ್ ಮ್ಯಾಟರ್ಸ್ ಇನ್ ದಿಸ್ ಪ್ರಿಪರೇಷನ್. ಬಿಕಾಸ್ ದ ಟೈಮ್ ಯು ಡಿಲೇ ಅಲ್ಲ, ಪರವಾಗಿಲ್ಲ ನಾಳೆ ಓದೋಣ, ನಾಡಿದ್ದು ಓದೋಣ ಅಂತ ಹೇಳಿದ್ರೆ ನಿಮ್ಮ ಸಕ್ಸಸ್ 1 year ಆದ್ಮೇಲೆ ಬರ್ತೀನಿ, 2 ವರ್ಷ ಆದ್ಮೇಲೆ ಬರ್ತೀನಿ, ನಿಮ್ ಸಕ್ಸಸ್ ಅಷ್ಟೇ ದೂರ ಹೋಗ್ತಾ ಇರುತ್ತೆ. ಬಾಯ್ ನಾನು 3 ವರ್ಷ ಆದ್ಮೇಲೆ ಬರ್ತೀನಿ ಅಂತಾನು ಹೋಗುತ್ತೆ ಸಕ್ಸಸ್. ನೀವ್ ಎಷ್ಟು ಬೇಗ ಪ್ರಿಪರೇಷನ್ ನ ಕ್ಲೀನ್ ಆಗಿ ಮಾಡ್ಕೊಂಡು ಕುತ್ಕೊಳ್ತೀರಾ, ಈಸಿಯಾಗಿ ಆಸ್ ಅ ವಾರಿಯರ್ ಕುತ್ಕೋಬೇಕು. KPSC ನೋಟಿಫಿಕೇಶನ್ ಕೊಟ್ಟಿದ ತಕ್ಷಣ ಎಸ್ ಐ ಎಮ್ ರೆಡಿ ಅಂತ ಹೇಳ್ಬೇಕು. ಬರ್ಲಿ ನೋಟಿಫಿಕೇಶನ್ ಓದೋಣ, ಬರ್ಲಿ ಎಕ್ಸಾಮ್ ಓದೋಣ, ಪ್ರಿಲಿಮ್ಸ್ ಸ್ಟಾರ್ಟ್ ಆಗ್ಲಿ, ಡೇಟ್ ಕೊಡ್ಲಿ. ಐ ಟ್ರೂಲಿ ಅಂಡರ್ಸ್ಟ್ಯಾಂಡ್. ಡೇಟ್ ಬಂದಾಗ ಮಾತ್ರ ಆ ಫೈರ್ ಇರುತ್ತೆ ನಮ್ಗೆ, ನಿಜವಾಗ್ಲೂ ಹೇಳ್ತೀನಿ. ಬಿಕಾಸ್ ನಮ್ಗೆ ಏನಾಯ್ತು ಅಂದ್ರೆ ಡೇಟ್ಸ್ ಮುಂದಕ್ಕೆ ಆಗ್ತಾ ಇದ್ರು, ಆ ಫೈರ್ ಬರೋದಿಲ್ಲ ನಿಮ್ಗೆ ಓದ್ಲಿಕ್ಕೆ. ಆ ಡೇಟ್ ಸಿಕ್ಕಿದಾಗ ಏನಾಗುತ್ತೆ, ಯು ವಿಲ್ ರೀಡ್. ಸೊ ಡೋಂಟ್ ವೇಟ್ ಟಿಲ್ ದೆನ್, ರೈಟ್? ನಿಮ್ KPSC ನೋಟಿಫಿಕೇಶನ್ ಬಂದೇ ಬರುತ್ತೆ, ಯು ಹ್ಯಾವ್ ಟು ಸಿಟ್, ಯು ಹ್ಯಾವ್ ಟು ಬಿ ಲೈಕ್ ಅ ವಾರಿಯರ್. ಬಂದಿದ ತಕ್ಷಣ ಐ ಆಮ್ ಸೇಯಿಂಗ್ ಐ ಆಮ್ ರೆಡಿ. ದಟ್ ಈಸ್ ಹೌ ಯು ಹ್ಯಾವ್ ಟು ಪ್ರಿಪೇರ್. Can you please guide us on how to plan a subject-wise preparation strategy for KS? What should be the ideal flow and sequence for covering the subject effectively? Okay. Subject-wise preparation strategy. Subject-wise ಹೇಗ್ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್ ಐ ವುಡ್ ಟೆಲ್, ಏನಿರುತ್ತೆ ಸಿಲೆಬಸ್ ಹಾಗೆ ಓದಿ, ರೈಟ್? ಈಗ ಒಂದು ಪಾಲಿಟಿ ಲಕ್ಷ್ಮೀಕಾಂತ್ ಅಂತ ಬಂದಾಗ ಫಸ್ಟ್ ಯು ಹ್ಯಾವ್ ಟು ರೀಡ್ ಆಸ್ ಇಟ್ ಈಸ್. ಒಬ್ಬ ಲೇಮ್ಯಾನ್ ಆಗಿ ಒಂದು ಸಲ ಒಂದು ರೀಡಿಂಗ್ ಮಾಡಿ. ಒಂದು ರೀಡಿಂಗ್ ಮಾಡಿದ್ಮೇಲೆ ನಿಮ್ಗೆ ಏನೂ ತಲೆಗೆ ಹೋಗಿರಲ್ಲ ಬಿಕಾಸ್ ಇಟ್ ಇಸ್ ವೆರಿ ನ್ಯೂ ಸಬ್ಜೆಕ್ಟ್. ಒಂದು ರೀಡಿಂಗ್ ಆದ್ಮೇಲೆ ಗೋ ಥ್ರೂ ದ ಕ್ವಶನ್ ಪೇಪರ್ಸ್. ಕ್ವಶನ್ ಪೇಪರ್ ಅಲ್ಲಿ ಒಂದಷ್ಟು ಟಾಪಿಕ್ಸ್ ನ ಯಾವಾಗ್ಲೂ ಕೇಳಿರ್ತಾರೆ, ಅದನ್ನ ನೀವು ಪ್ರಯಾರಿಟಿ ಮಾಡ್ಕೊಂಡು ಆ ಒಂದು ಟಾಪಿಕ್ಸ್ ನ ರಿವೈಸ್ ಮಾಡ್ತಾ ಬನ್ನಿ. ಒಂದು ಸಬ್ಜೆಕ್ಟ್ ಅಂತ ತಗೊಂಡಾಗ ಒಂದು ಬೇಸಿಕ್ ಬುಕ್ಸ್ ಅಂತ ಇರುತ್ತೆ. ಬೀಟ್ ಪಾಲಿಟಿ ಲಕ್ಷ್ಮೀಕಾಂತ್ ಅಂತ ಹೇಳ್ತೀವಿ, ಜಾಗ್ರಫಿ ಐ ಎಂಫಸೈಸ್ ಆನ್ NCERTs, ಹಿಸ್ಟ್ರಿ ಕೂಡ ಓಲ್ಡ್ NCERTs ಸಿಗುತ್ತೆ. ಒಂದ್ಸಲ ರೀಡಿಂಗ್ ಆದ್ಮೇಲೆ ಇನ್ನೊಂದ್ಸಲ ರೀಡಿಂಗ್ ಆದ್ಮೇಲೆ ಯು ಗೆಟ್ ಟು ಪ್ಲಾನ್. ಓಕೆ, ಈ ಒಂದು ಟಾಪಿಕ್ಸ್ ಇದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಮಾರ್ಕ್ ಮಾಡ್ತೀರಾ. ಮಾರ್ಕ್ ಮಾಡ್ಬಿಟ್ಟು ಅದನ್ನ ನೀವು ರಿವೈಸ್ ಮಾಡ್ತೀರಾ. ರಿವೈಸ್ ಮಾಡಿ ಕ್ವೆಶನ್ ಸಾಲ್ವ್ ಮಾಡ್ತೀರಾ. ದಿಸ್ ಇಸ್ ಒಂದು ಸಬ್ಜೆಕ್ಟ್ ಅದನ್ನ ಹೇಗೆ ಸ್ಟ್ರಾಟಜಿ ಮಾಡ್ಕೊಳ್ಬಹುದು ಕವರ್ ಮಾಡ್ಲಿಕ್ಕೆ ಅಂತ. ಹೀಗೆ ಸೊ ಸೀಕ್ವೆನ್ಸ್ ಕೇಳಿದ್ದಾರೆ, sequence for the covering the subject effectively. And this is the sequence. You have to read twice, have the subject wise question paper ಸಿಗುತ್ತೆ ನಿಮ್ಗೆ. ಇಲ್ಲೇ ಟೆಸ್ಟ್ ಸೀರೀಸ್ ನಡೀತಾ ಇರುತ್ತೆ. ಈಗ ಪಾಲಿಟಿ ಅಂದ್ರೆ ಪಾಲಿಟಿಗೆ ಸಿಗುತ್ತೆ, ಹಾಫ್ ಲೆಂತ್ ಇರುತ್ತೆ, ಫುಲ್ ಲೆಂತ್ ಇರುತ್ತೆ. ಸಾಲ್ವ್ ಮಾಡಿ ಎಷ್ಟ್ ತಪ್ಪು ಮಾಡ್ತಿದ್ದೀರಾ, ಏನ್ ತಪ್ಪು ಮಾಡ್ತಿದ್ದೀರಾ ಗೊತ್ತಾದ್ರೆ ಅಗೇನ್ ಯು ಗೆಟ್ ಬ್ಯಾಕ್ ಟು ಯೋರ್ ಬುಕ್ಸ್. ಸೊ ಅಲ್ಲಿ ನೋಡಿ ನೀವ್ ಏನ್ ತಪ್ಪು ಮಾಡಿದೀರಾ ಅಂತ ಯು ರೀಡ್ ಅಗೇನ್. ದಟ್ ಈಸ್ ದ ಸೀಕ್ವೆನ್ಸ್ ಫಾರ್ ಕವರಿಂಗ್ ದ ಸಬ್ಜೆಕ್ಟ್ ಎಫೆಕ್ಟಿವ್ಲಿ. ಬಿಕಾಸ್ ಸುಮ್ನೆ ಓದ್ಬಿಟ್ರೆ ಆಗೋದಿಲ್ಲ, ಯು ಹ್ಯಾವ್ ಟು ಅಪ್ಲೈ. ನೀವೇನ್ ಓದಿದೀರಾ ಅನ್ನೋದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಆ ಅಂಡರ್ಸ್ಟ್ಯಾಂಡ್ ಯಾವಾಗ ಆಗುತ್ತೆ ಅಂದ್ರೆ ನೀವು ಕ್ವಶನ್ ಸಾಲ್ವ್ ಮಾಡಿದಾಗ ಆಗುತ್ತೆ. ಕ್ವಶನ್ ಸಾಲ್ವ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನನ್ನ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸರಿನಾ. ಬಿಕಾಸ್ ದಿಸ್ ಇಸ್ ನಾಟ್ ಲೈಕ್ ಡಿಗ್ರಿ ಎಕ್ಸಾಮ್ ಅಪ್ಪ.
ಡಿಗ್ರಿ ಎಕ್ಸಾಮ್ ತರ ಅಪ್ಲಿಕೇಶನ್ ಅಲ್ಲ. ಡಿಗ್ರಿ ಎಕ್ಸಾಮ್ ಇಸ್ ವೆರಿ ಡಿಫ್ರೆಂಟ್ ಫ್ರಮ್ KPSC ಆರ್ UPSC ಎಕ್ಸಾಮ್. ಸೊ ಕ್ವಶನ್ ನೀವು ಸಾಲ್ವ್ ಮಾಡಿದಾಗ ಎವ್ರಿ ವೀಕ್ ನೀವು ಏನು ಅಂದ್ರೆ ಟೆಸ್ಟ್ ಅಂಡರ್ಗೋ ಆದಾಗ ಯು ವಿಲ್ ಗೆಟ್ ಟು ನೋ ವೇರ್ ಯು ಸ್ಟ್ಯಾಂಡ್. ಅಕಾರ್ಡಿಂಗ್ ಟು ಇಟ್ ನೀವು ಬಂದು ರಿವಿಷನ್ ಮಾಡಿ. ಸೊ ದಿಸ್ ಇಸ್ ಒಂದು ಸಬ್ಜೆಕ್ಟ್ ಎಫೆಕ್ಟಿವ್ ಆಗಿ ಕವರ್ ಆಗುತ್ತೆ. ನೀವು ಸಾಲ್ವ್ ಮಾಡದೆ ಕ್ವಶನ್ ಬರೀದೆ ನೀವು ಈ ಸಬ್ಜೆಕ್ಟ್ ನ ಸುಮ್ಮನೆ ನಾನು ಓದಿದ್ದೀನಿ ಅಂತ ಹೋದ್ರೆ ಅಪ್ಲಿಕೇಶನ್ ನಿಜವಾಗ್ಲೂ ಬರೋದಿಲ್ಲ. ವೆನ್ ಯು ಅಪ್ಲೈ ಓನ್ಲಿ ಅಪ್ಲೈ ಮಾಡ್ತಾ 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 ನಿಮ್ಗ ಸಬ್ಜೆಕ್ಟ್ ನೀವು ತರೋ ಆಗ್ತಾ ಹೋಗ್ತಾ ಇರ್ತೀರಾ. ಇಲ್ಲ ಇದು ಹೀಗೆ ಅರ್ಥ ಮಾಡ್ಕೋಬೇಕು ಅಂತ ನೀವು ಗೊತ್ತಾಗುತ್ತೆ. ಎಸ್ ಶಶಾಂಕ್ ಸರ್, ಯು ಕ್ಯಾನ್ ಡೂ ಇಟ್. ಬಿಕಾಸ್ ಮೆನಿ ಪ್ರೊಫೆಷನಲ್ಸ್ ಮೆಟ್ರೋಲ್ ಕೇಳ್ಕೊಂಡು ರೆಕಾರ್ಡಿಂಗ್ಸ್ ಕೇಳ್ಕೊಂಡು ಎಫೆಕ್ಟಿವ್ ಆಗಿ ಬರ್ದಿರೋರು ಇದ್ದಾರೆ. ಮೈ ಓನ್ ಕೊಲೀಗ್ ಇದ್ದಾರೆ. ಆರಾಮಾಗಿ ಮಾಡ್ಬೋದು. ಅಪ್ರೋಚ್ ಫಾರ್ ಡಿಫರೆಂಟ್ ಸಬ್ಜೆಕ್ಟ್ ಗವರ್ಮೆಂಟ್ ಶಿಫ್ಟ್ ಸೆಷನ್ ಆರ್ ಆಲ್ಸೋ ವಿಲ್ ಬಿ ಎಕ್ಸ್ಪ್ಲೇನ್ ಬೈ ದ ಫ್ಯಾಕಲ್ಟಿ. ಎಸ್, ಸೇಮ್ ಥಿಂಗ್. ವರ್ಕಿಂಗ್ ಪ್ರೊಫೆಷನಲ್ ಆಗಿದೀವಿ ಅಂದಿದ ತಕ್ಷಣ ಡೋಂಟ್ ಸೇ ದಟ್ ಓಕೆ ನನ್ಗೆ ಇದು ಆಗಲ್ಲ ಅಂತ ದಯವಿಟ್ಟು ಅನ್ಕೋಬೇಡಿ. ವರ್ಕಿಂಗ್ ಪ್ರೊಫೆಷನಲ್ ಆಗಿದ್ರು ದ ಮೆನಿ ವಿಮೆನ್ಸ್ ಅಂಡ್ ಮೆನ್ಸ್ ಹೂ ಹಾವ್ ಕ್ಲಿಯರ್ ದಿಸ್ ಎಕ್ಸಾಮ್. ದ ಓನ್ಲಿ ಥಿಂಗ್ ಇಸ್ ದ ಟೈಮ್ ಮ್ಯಾನೇಜ್ಮೆಂಟ್. ಎಷ್ಟು ಎಫೆಕ್ಟಿವ್ ಆಗಿ ನಿಮ್ ಟೈಮ್ ಅನ್ನ ನೀವು ಮ್ಯಾನೇಜ್ ಮಾಡ್ತೀರಾ. ಇಟ್ ಇಸ್ ನಾಟ್ ಓನ್ಲಿ ಅಪ್ಲಿಕೇಬಲ್ ಫಾರ್ ವರ್ಕಿಂಗ್ ಪ್ರೊಫೆಷನಲ್ಸ್ ಆಲ್ಸೋ ಹೂ ಆರ್ ಸಿಟ್ಟಿಂಗ್ ಹಿಯರ್ ಆಲ್ ದ ವೇ. ನೀವು ಲೈಬ್ರರಿ ಕುತ್ಕೊಂಡು ಥ್ರೂ ಔಟ್ ದ ಡೇ 24/7 ಪ್ರಿಪೇರ್ ಆಗೋರ್ಗು ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಫೆಕ್ಟಿವ್ಲಿ ಅಂತ ಬಂದಾಗ ದ ವೆರಿ ಬೇಸಿಕ್ ಇಸ್ ಟೈಮ್ ಮ್ಯಾನೇಜ್ಮೆಂಟ್. ಎಷ್ಟು ಎಫೆಕ್ಟಿವ್ ಆಗಿ ನೀವು ಟೈಮ್ ಮ್ಯಾನೇಜ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಸಿಲೆಬಸ್ ಕವರೇಜ್, ನಿಮ್ಮ ಪ್ರಿಪರೇಷನ್ ಬೇಗ ಮುಗಿಯುತ್ತೆ. ಇವತ್ತು ಅನ್ಸತ್ತೆ ತುಂಬಾ ಲೋಡ್ ಅನ್ಸುತ್ತೆ, ಏನಪ್ಪಾ ಟೈಮ್ ಮ್ಯಾನೇಜ್ಮೆಂಟು, ಏನಪ್ಪಾ ಕರೆಂಟ್ ಅಫೇರ್ಸ್ ಅದು ಇದು ಅಂತ. ಸ್ಲೋಲಿ ಇಟ್ ವಿಲ್ ಸೀಪ್ ಇನ್ ಟು ಯೋರ್ ಮೈಂಡ್ ಬಿಕಾಸ್ ದ ಫ್ಯಾಕಲ್ಟೀಸ್ ವಿಲ್ ಬಿ ದೇರ್. ದೆಲ್ ಟೆಲ್ ಯು ಹೌ ಟು ಡೂ ಇಟ್. ಸೊ ಎವ್ರಿ ಡೇ ನೀವು ಕ್ಲಾಸ್ ಅಟೆಂಡ್ ಮಾಡ್ತಾ 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 ಸ್ಲೋಲಿ ಯು ವಿಲ್ ಗೆಟ್ ಟು ದ ಬ್ರೆತ್ ಆಫ್ ದಿಸ್ ಎಕ್ಸಾಮ್. ಒಂದು ನರ್ವ್ಸ್ಗೆ ಬರ್ತೀರಾ, ಓಕೆ ದಿಸ್ ಇಸ್ ಹೌ ಇಟ್ ಈಸ್, ಹೀಗ್ ಮಾಡ್ಬೋದು, ಹೀಗ್ ಮಾಡಿದ್ರೆ ಹೀಗ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ ಅಲ್ವಾ. ಟೈಮ್ ಅನ್ನು ಚೆನ್ನಾಗಿ ಮ್ಯಾನೇಜ್ ಮಾಡಿ, ವೇಸ್ಟ್ ಮಾಡಬೇಡಿ ಟೈಮ್ ಅನ್ನ. ನಿಮಗೆ ಸಿಕ್ಕಂತ ಅಷ್ಟು ಟೈಮ್ಗಳನ್ನು ಕೂಡ ಚೆನ್ನಾಗಿ ಇನ್ವೆಸ್ಟ್ ಮಾಡಿ, ಎಫೆಕ್ಟಿವ್ ಆಗಿ ಇನ್ವೆಸ್ಟ್ ಮಾಡಿ. ಬಿಕಾಸ್ ನೆಕ್ಸ್ಟ್ ಅಂದ್ರೆ ಕಮಿಂಗ್ ನೋಟಿಫಿಕೇಶನ್ ಇಸ್ ನಾಟ್ ಸೋ ಫಾರ್ ದ್ಯಾನ್ 6 months. ನಮ್ದು ರಿಸಲ್ಟ್ ಸೂನ್ ಆಫ್ಟರ್ ರಿಸಲ್ಟ್ಸ್ ದೇ ಆರ್ ಗೋಯಿಂಗ್ ಟು ರಿಲೀಸ್ ದ ಏನು ನೋಟಿಫಿಕೇಶನ್ ಆದ 3 months ಪ್ರಿಲಿಮ್ಸ್ ಇರುತ್ತೆ. ಸೊ ಹಾರ್ಡ್ಲಿ 1 year ಫ್ರಮ್ ಹಿಯರ್ ಯು ಹ್ಯಾವ್ ಟು ಪ್ಲಾನ್ ಅಕಾರ್ಡಿಂಗ್ಲಿ, ಸ್ಟ್ರಾಟಜೈಸ್. ನಿಮ್ಮ ಸ್ಟ್ರೆಂತ್ ನಿಮ್ಮ ವೀಕ್ನೆಸ್ ನ ತಿಳ್ಕೊಂಡು ಯು ಕ್ಯಾನ್ ಗೋ ಅಬೌಟ್ ಇಟ್. ಎಸ್, ಹೇಗ್ ಟೈಮ್ ಮ್ಯಾನೇಜ್ ಮಾಡಬೇಕು ಅಂತಾನು ಹೇಳ. ಎಸ್, ಕ್ಲಾಸು ಲೈಬ್ರರಿ ಟೈಮು ನಿಮ್ ಕ್ಲಾಸ್ ಏನಿದೆ ಅಲ್ಲ ಅದನ್ನ ಬಿಟ್ಟು ಮಿಕ್ಕಿದ ಟೈಮಲ್ಲಿ ಯು ಕ್ಯಾನ್ ಸಿಟ್ ಇನ್ ಲೈಬ್ರರಿ ಮೇಡಮ್ ಅಲ್ವಾ. ಸೊ ದಟ್ಸ್ ಹೌ. ನಿಮಗೆ ಏನ್ ಕ್ಲಾಸ್ ಟೈಮಿಂಗ್ಸ್ ಇದೆ ಅದನ್ನ ಬಿಟ್ಟು ನೆಕ್ಸ್ಟ್ ಈಗ ಅಂದ್ರೆ ನೀವು ನಿಮ್ಮ ಕ್ಲಾಸ್ 2 hours ಇರುತ್ತಲ್ಲಪ್ಪ ಅಲ್ವಾ. ಸೊ ಅಂದ್ರೆ ಒಂದೊಂದ್ ಟೈಮ್ ಒಂದೊಂದ್ ಕ್ಲಾಸ್ ಇರುತ್ತೆ, ಒಂದೊಂದ್ ಟೈಮ್ 2 classes ಇರುತ್ತೆ ಅಲ್ವಾ ಸರ್. ಆಫ್ಟರ್ನೂನ್ ಬ್ಯಾಚ್ 5 hours. ಓಕೆ, ಒಂದ್ ದಿನಕ್ಕೆ ನೀವು 5 hours ಇಲ್ಲೇ ಕೂರ್ತೀರಾ ಅಂತ ಹೇಳಿದ್ರೆ ಅನದರ್ 5 hours, ಸಾರಿ ನಾನು ತುಂಬಾ ಹೇಳ್ತಾ ಇದ್ದೀನಿ ಅಂತ ಅನ್ಸುತ್ತೆ, ಅಟ್ಲೀಸ್ಟ್ 5 hours, ಅಟ್ಲೀಸ್ಟ್ 4 hours ನೀವು ಸ್ಟಡಿಗೆ ಇಟ್ಕೋಬಹುದು. ಬಿಕಾಸ್ ಇಲ್ಲಿ 5 hours ಐ ಆಮ್ ಟೇಕಿಂಗ್ ಅಸ್ ಕಾನ್ಫಿಡೆನ್ಸ್ ದಟ್ ಯು ವಿಲ್ ಏನು ಲಿಸನ್ ದ ಕ್ಲಾಸ್ ಫುಲ್ ಎಫೆಕ್ಟಿವ್ ಆಗಿ ಕೇಳಿರ್ತೀರಾ ಅಂತ ಅನ್ಸಿದ್ರೆ 5 hours ಆರ್ ಅಟ್ಲೀಸ್ಟ್ 4 hours. ಸೊ 9 hours ಆಗುತ್ತೆ ಅಲ್ಲಿಗೆ. 5 hours ನೀವು ಸ್ಟಡೀಸ್ ಮಾಡಿ, ಅದ್ರಲ್ಲಿ ಕರೆಂಟ್ ಅಫೇರ್ಸ್ 2 ಸಬ್ಜೆಕ್ಟ್ ಇಟ್ಕೊಳ್ಳಿ. ಇಲ್ಲಿ ಯಾವ್ದಾದ್ರು ಸಬ್ಜೆಕ್ಟ್ ನಿಮ್ಗೆ ಏನ್ ಥಾಟ್ ಮಾಡ್ತಾರಲ್ಲ ಟೀಚ್ ಮಾಡ್ತಾರಲ್ಲ ಅದನ್ನೇ ಕುತ್ಕೊಂಡು ಹೋಗಿ ಓದಿ. ಸೊ ಏನಾಗುತ್ತೆ, ಇಲ್ಲಿ ಕೇಳಿದ್ದನ್ನ ಹೋಗಿ ಓದಿದಾಗ ನಿಮ್ಗೆ ಈಸಿ ಆಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಈಸಿ ಆಗುತ್ತೆ. ಸೊ ಏನ್ ಹೇಳ್ತಿದ್ದಾರೆ ಅನ್ನೋದಕ್ಕೆ ಕನೆಕ್ಟ್ ಆಗ್ತೀರಾ. ಪ್ಲೀಸ್ ಇದನ್ ಮಾಡಿ. ಬಿಕಾಸ್ ನಾಳೆ ಏನಾದ್ರೂ ಸಬ್ಜೆಕ್ಟ್ ಏನಾದ್ರೂ ಇದ್ರೆ ದಯವಿಟ್ಟು ಮುಂಚೆನೆ ಓದಿ ಅಂತ ಹೇಳಲ್ಲ, ಆ ಕ್ಲಾಸಸ್ ಆದ್ಮೇಲೆ ಓದ್ಬಿಟ್ಟು ನಿಮ್ ಬೇಸಿಕ್ ಬುಕ್ಸ್ ಇರುತ್ತಲ್ಲ ಅದನ್ನ ತೆಗೆದ್ಬಿಟ್ಟು ಓದಿ. ಇವಾಗ ಲೈಕ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಏನು ಇಂಪಾರ್ಟೆನ್ಸ್. ಬಿಕಾಸ್ ಮುಂದೆ ಹೋಗ್ತಾ ಹೋಗ್ತಾ ಆಡ್ದಂಗ್ ಆಗೋಗುತ್ತೆ ಸರ್. ಕಣ್ ಮುಚ್ಚಿ ಬ್ಲಿಂಕಿಟ್ ಅಂತ ಹೇಳ್ತಾರಲ್ಲ, ಆ ಬ್ಲಿಂಕಿಟ್ ಮಾಡೋ ಅಷ್ಟರಲ್ಲಿ ಮುಗ್ದೋಗ್ಬಿಟ್ಟಿರುತ್ತೆ ನಿಮ್ಮ ಇದು ಏನಪ್ಪಾ ಕ್ಲಾಸಲ್ಲಿ ಏನ್ ಮಾಡಿದ್ನಪ್ಪ ಅಂತ ಅನ್ಸಕ್ ದೊಡ್ಡ ಕ್ವೆಶನ್ ಬರಕ್ ಅಂದ್ರೆ ಶುರುವಾಗುತ್ತೆ. ಸೊ ಪ್ಲೀಸ್ ಅವತ್ ಏನ್ ಮಾಡಿರ್ತಾರೆ ಅದನ್ನ ಹೋಗಿ ಓದಕ್ ಟ್ರೈ ಮಾಡಿ. ಓದ್ಬಿಟ್ಟು ನಿಮ್ಗೆ ಏನ್ ಕ್ವೆಶನ್ ಸಾಲ್ವಿಂಗ್ ಅಂತ ಅಂದ್ರೆ ಹೇಳ್ತಾ ಇದೀನಲ್ಲೋ ಅದನ್ನ ಮಾಡಿ. ದೆನ್ ಓನ್ಲಿ ಆ ಸಿಲೆಬಸ್ ಅವ್ರು ಹೇಳ್ತಾರದು ನಿಮ್ಗೆ ಕನೆಕ್ಟ್ ಆಗುತ್ತೆ, ಇಲ್ಲ ಅಂದ್ರೆ ಕನೆಕ್ಟ್ ಆಗಲ್ಲ. ಓಕೆ, ಎನಿಥಿಂಗ್ ಎಲ್ಸ್? ಸಾರಿ ಸರ್, ಮಿನಿಮಮ್ ಅಂತ ಹೇಳ್ತಾರೆ 8 hours ಅಂತ ಮಿನಿಮಮ್.
ಬಿಕಾಸ್ ಎವ್ರಿ ಒನ್, ಬಿಕಾಸ್ ಎಲ್ಲ ಆಸ್ಪಿರೆನ್ಸ್ ಲೈಫ್ ಇಂದ ಇಲ್ಲಿ ಬಂದಿರೋರು ಒಂದೇ ಏನ್ ಹೇಳ್ತಾರೆ, 8 hours ಎಫೆಕ್ಟಿವ್ ಸ್ಟಡೀಸ್ ಆಫ್ 8 hours ಅಂತಾನೆ ಎಲ್ಲಾ ಕಡೆ ಕೇಳ್ಪಟ್ಟಿರ್ತೀವಿ. ಬಿಕಾಸ್ ಐ ಯೂಸ್ ಟು ಸಿಟ್ 7ಗೆ ಕುತ್ಕೊಂಡ್ರೆ ನೈಟ್ 10 o'clock ಎದ್ದೇಳ್ತಿದ್ದು, ಅಲ್ಲಿಗೆ 7 to 7 12, ರೈಟ್. ಮತ್ತೆ 7 to 3 15 hours ಕುತ್ಕೊಂಡ್ರು, 15 hours ಕುತ್ಕೊಂಡ್ರು ಲೈಬ್ರರಿಯಲ್ಲಿ ತಲೆಗೆ ಹೋಗೋದು ಬರೀ ಒಂದು 7 to 8 hours ಎಫೆಕ್ಟಿವ್ ಆಗಿ ಹೋಗಿರುತ್ತೆ ಅಷ್ಟೇ. ಬಟ್ ದ ಥಿಂಗ್ ಇಸ್ ದಟ್ ಯು ಹ್ಯಾವ್ ಟು ಸಿಟ್. ಓಕೆ 8 hours ಅಂದ್ರೆ ಓಕೆ, ಟನ್ 8 hours ಆಯ್ತು ನಾನು ಎದ್ದೆ ಅಂತ ಎದ್ದೇಳ್ಬಾರ್ದು ಅಲ್ವಾ. ಇವತ್ತಿಂದ ಏನು ನೀವು ಸಿಲೆಬಸ್ ಅಲ್ಲಿ ಏನ್ ಇಟ್ಕೊಂಡಿರ್ತೀರಲ್ವಾ, ಈ ಸಬ್ಜೆಕ್ಟ್ ಇದೆ ಅಂತ ನೀವೇನಾದ್ರೂ ತಗೊಂಡಾಗ ಅದನ್ನ ಟ್ರೈ ಟು ಫಿನಿಶ್ ಇಟ್ ಆಫ್. ಇಫ್ ಇಟ್ ಇಸ್ ಬಿಯಾಂಡ್ 8 hours ಆಲ್ಸೋ ಯು ಹ್ಯಾವ್ ಟು ಫಿನಿಶ್ ಇಟ್ ಆಫ್, ರೈಟ್. ಬಿಕಾಸ್ ಸಿಲೆಬಸ್ ಹ್ಯೂಜ್ ಇದೆ ಸರ್. ಸಿಲೆಬಸ್ ಇಸ್ ನಾಟ್ ಆಸ್ ಈಸಿ ಆಸ್ ಯು ಥಿಂಕ್. ಸಿಲೆಬಸ್ ಅಷ್ಟು ಈಸಿ ಇಲ್ಲ, ಕ್ವೆಶನ್ ಪೇಪರ್ಸ್ ಅಷ್ಟು ಈಸಿ ಇಲ್ಲ ಕುತ್ಕೊಂಡು ಬರೀಲಿಕ್ಕೆ. ಸೊ ಏನಿರುತ್ತೆ ಅಂದಿಂದು ಮುಗಿಸ್ತಾ ಹೋದಾಗ ನಿಮ್ಗೆ ಗೊತ್ತಾಗತ್ತೆ. ನೀವು ಸ್ಟಾರ್ಟಿಂಗು ನೀವೇನ್ ಶುರು ಮಾಡ್ತಿರಲ್ಲ, ಸೊ ಕ್ಲಾಸಸ್ ಶುರು ಮಾಡಿ ವೆನ್ ಯು ಸಿಟ್ ಫಾರ್ ದ ಸ್ಟಡೀಸ್ ಯು ವಿಲ್ ಗೆಟ್ ಟು ನೋ. ಬಿಕಾಸ್ ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ಸರ್, ಎವ್ರಿ ಒನ್ ರೀಡಿಂಗ್ ಅಂಡ್ ಗ್ರಾಸ್ಪಿಂಗ್ ಸ್ಪೀಡ್ ಇಸ್ ಡಿಫ್ರೆಂಟ್ ಸರ್, ಅಲ್ವಾ. ಸೊ ಒಬ್ರು ಒಂದು ತರ ಅರ್ಥ ಮಾಡ್ಕೊಳ್ಳೋದು, ಇನ್ನೊಬ್ರು ಅದನ್ನೇ 5 hour ಕೂಡ ತಗೊಂಡು ಅರ್ಥ ಮಾಡ್ಕೊಳ್ತಾರೆ. ಇನಿಷಿಯಲಿ ಐ ಟೆಲ್ ಯು ಎಲ್ಲಾನು ಕಷ್ಟ ಅನ್ಸುತ್ತೆ, ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ. ಅಲ್ಲಿಗೆ ನೀವು ಏನು ಡಿಸ್ಹಾರ್ಟನ್ ಆಗ್ಬಾರ್ದು, ನಂಗೆ ಅರ್ಥ ಆಗ್ತಾ ಇಲ್ಲ, ನಂಗೆ ಮಾಡಕ್ಕಾಗಲ್ಲ ಅಂತ ಅನ್ಸ್ಕೋಬಾರ್ದು. ಒಬ್ರಿಗೆ 1 hour ಹಿಡಿದ್ರೆ ಇನ್ನೊಬ್ರಿಗೆ 2 hours ಅಂದ್ರೆ ಹಿಡಿಬಹುದು, ಇನ್ನೊಬ್ರಿಗೆ 3 hour ಹಿಡಿಬಹುದು. ಸೊ ಅದ್ರ ಡಿಪೆಂಡ್ ಆಗುತ್ತೆ ಸರ್. 8 hours 10 hours, someone will do in 4 hours, someone will take 12 hours like me, ರೈಟ್. ಎಸ್, ಸೊ ಅದು ನಿಮ್ಮ ಮೇಲೆ ಡಿಪೆಂಡ್ ಸರ್. ನೀವು ಹೇಗೆ ಓದ್ತೀರಾ, ನೀವ್ ಹೇಗೆ ಪ್ಲಾನ್ ಮಾಡ್ತೀರಾ, ನಿಮ್ ಟೈಮ್ ಮ್ಯಾನೇಜ್ಮೆಂಟ್. ಈಗ ಏನ್ ಹೇಳ್ತಾರೆ, 8 hours ನಾನು ಲೈಬ್ರರಿಲಿ ಇದ್ದೆಪ್ಪ ಅಂತ ಹೇಳ್ತಾರೆ. ಆ 8 hours ಟೀ ಬ್ರೇಕ್ ಎಷ್ಟು ಸಲ ಹೋಗಿರ್ತಾರೆ ಅಂತ ಗೊತ್ತಿಲ್ಲ. ಸೊ ಹಂಗಾಗಿ ಸೊ ಎಫೆಕ್ಟಿವ್ ಆಗಿ ಒಂದು ಇದಕ್ಕೊಂದು ನಾನೊಂದು ಕೊಡ್ತೀನಿ, ಟಿಪ್ಸ್ ಕೊಡ್ತೀನಿ. ಬಿಕಾಸ್ ವಿಚ್ ಐ ಅಪ್ಲೈಡ್ ದಿಸ್ ಟೈಮ್. ನನ್ಗೇನಾಗ್ತಿತ್ತು, ಟೈಮು ಒಂದು ಸುಮ್ಮನೆ ರನ್ ಆಗ್ತಿತ್ತು. ಐ ಯೂಸ್ ಟು ಕೀಪ್ ಅ ಟೈಮರ್. ಅದು ಅಕೌಂಟಬಲ್ ಅನ್ಸೋದು ನನಗೆ ಟೈಮರ್ ಇಟ್ಕೊಂಡಾಗ. ಓಕೆ 40 ನಿಮಿಷ ಆಯ್ತು, ಓಕೆ 20 ನಿಮಿಷ ಓದಿದ್ದೀನಿ ಅನ್ನೋದು ಒಂದು ಖುಷಿ. ಬಟ್ ಆ ಟೈಮರ್ ಇಲ್ಲದೆ ಇದ್ದಾಗ ಏನು ಅನ್ಸೋದು ಅಂದ್ರೆ, ನಾನು ಓದಿದ್ನಾ ಆಗೋಯ್ತಾ ಟೈಮ್, ಓಕೆ 12 ಗಂಟೆ ಆಗೋಯ್ತು, 1 ಗಂಟೆ ಆಗೋಯ್ತು, ನಾನು ಓದಿದ್ನಾ ಅಂತ ಅನ್ಸ್ತಾ ಇರೋದು. ಸೊ ಟೈಮರ್ ಇಟ್ಕೊಂಡು ಓದಿ, ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ. ಐ ಟೆಲ್ ಯು ಬಿಕಾಸ್ ಐ ಡಿಡ್ ದಿಸ್. 45 minutes ಟೈಮರ್ ಇಟ್ಕೊಂಡ್ರೆ 15 minutes ಸ್ವಲ್ಪ ರೆಸ್ಟ್ ಮಾಡಿ, ಅಗೇನ್ ಗೆಟ್ ಬ್ಯಾಕ್. ಸೊ ಈ ತರ ಆದ್ರೆ ನಿಮ್ಗೆ ಎಫೆಕ್ಟಿವ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಸರ್, ನಿಮ್ಮ ಒಂದು ಸ್ಟ್ರೆಂತ್, ನೀವು ಎಷ್ಟು ಅವರ್ ಕುತ್ಕೊಳ್ಬಲ್ಲರಿ ಅನ್ನೋದು ನಿಮ್ಮ ಒಂದು ಕೆಪಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಟ್ಸ್ ನಾಟ್ ಏನೋ ಈಕ್ವಲ್ ಫಾರ್ ಇಂಡಿವಿಜುವಲ್ಸ್, ಎಲ್ಲರಿಗೂ ಸೇಮ್ ಇರೋದಿಲ್ಲ. ಎನಿಥಿಂಗ್ ಎಲ್ಸ್? ಎಸ್. ಹ್ಮ್ ನೈಟ್ ಎಲ್ಲ ಓದ್ತೀನಿ ಅಂದ್ರೆ ಅವ್ರದ್ದು ಒಂದು ಅಂದ್ರೆ ಸೂಟಬಿಲಿಟಿ ಮ್ಯಾಮ್ ಹೇಳ್ಬೋದು. ಅಂದ್ರೆ ಇದಕ್ಕೆ ಏನಂತ ಹೇಳಿದ್ರೆ, ಒಬ್ಬೊಬ್ರಿಗೆ ಒಂದೊಂದು ಸೂಟಬಲ್ ಇರುತ್ತೆ ಮ್ಯಾಮ್. ಈಗ ಒಬ್ರು ಬೆಳಿಗ್ಗೆ ಬೇಗ ಎದ್ದು ಓದಿದ್ರೆ ನಂಗೆ ತಲೆಗೆ ಹೋಗುತ್ತೆ ಅಂತ ಹೇಳೋರು ಇರ್ತಾರೆ. ಒಬ್ಬೊಬ್ರಿಗೆ ಡಿಸ್ಟರ್ಬೆನ್ಸೇ ಇಲ್ಲದೆ 10 o'clock ಮೇಲೆ ಓದೋರು ಇರ್ತಾರೆ. ಬಿಕಾಸ್ ಅರ್ಧ ಜನ ಫುಲ್ ಎಲ್ಲರೂ ಮಲಗಿರುವಾಗ ಆಲ್ಮೋಸ್ಟ್ ಯಾರು ನಿಮ್ಗೆ ಕಾಲ್ ಮಾಡಲ್ಲ, ಯಾವ ಫ್ರೆಂಡು ಎದ್ದಿರಲ್ಲ ನಿಮ್ಗೆ ಡಿಸ್ಟರ್ಬ್ ಮಾಡ್ಲಿಕ್ಕೆ. ಐ ಟೆಲ್ ಯು ದಟ್ ಇಸ್ ದ ಬೆಸ್ಟ್ ಸ್ಟ್ರಾಟಜಿ. ಟಿಲ್ ಯು ರೀಡ್ ಟಿಲ್ ಲೈಕ್ 12 o'clock 1 o'clock ಆರಾಮಾಗಿ ಓದಿ. ಬಿಕಾಸ್ ಮಾರ್ನಿಂಗ್ 7ಗೆ ಎದ್ದೇಳ್ತೀರಾ ಅಂದ್ರೂ 12 1 ಆರಾಮಾಗಿ ಓದಿ. ಬಿಕಾಸ್ ಯಾರೂ ಡಿಸ್ಟರ್ಬ್ ಮಾಡಲ್ಲ ನಿಮ್ಗೆ. ಡೇ ಟೈಮ್ ಅಲ್ಲಿ ಅಂದ್ರೆ ಒಂದ್ ಮೆಸೇಜ್ ರಿಂಗ್ ಆಯ್ತಾ, ಅಲ್ಲಿ ನೋಡ್ಬೇಕು ಅಂತ ಎಳಿತಾ ಇರುತ್ತೆ. ಐ ಟೆಲ್ ಯು ಇನ್ಕ್ಲೂಡಿಂಗ್ ಮೈ ಸೆಲ್ಫ್, ಮೆಸೇಜ್ ಬಂತ ನೋಡೋಣ ನೋಡೋಣ ಅಂತ ಅನ್ಸ್ತಾನೆ ಇರುತ್ತೆ. ಬ್ಲಿಂಕ್ ಆಯ್ತಾ ಫೋನು, ಎಸ್ ಗೋ ಆನ್ ಗೆಟ್ ಇಟ್ ಅಂತ ಅನ್ಸ್ತಾ ಇರುತ್ತೆ. ಸೊ ಮೊಬೈಲ್ ಸ್ವಲ್ಪ ಆಚೆ ಇಟ್ಟು, ಇಲ್ಲಾಂದ್ರೆ ಫ್ಲೈಟ್ ಮೋಡ್ ಹಾಕೊಂಡು ಟೈಮರ್ ಹಾಕೊಂಡು ಓದಿ, ತುಂಬಾ ಎಫೆಕ್ಟಿವ್ ಅಂತ ಅನ್ಸುತ್ತೆ. ಯು ಸ್ಟಾರ್ಟ್ ಫೀಲಿಂಗ್ ಗುಡ್ ಅಬೌಟ್ ಯುವರ್ ಸೆಲ್ಫ್. ಓಕೆ ನಾನು 45 minutes ಓದಿದ್ದೀನಿ ಅಂತ ಅನ್ಸಿದ್ರೆ ಅನದರ್ 45 minutesಗೆ ನಿಮ್ಗೆ ಎನರ್ಜಿ ಬರುತ್ತೆ. ಐ ಡಿಡ್ 45 minutes, ಎಸ್ ಐ ಕ್ಯಾನ್ ಡೂ ಇಟ್ ಅಂತ. ಓದ್ತಾ 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 ನಿಮ್ ಸ್ಪೀಡು, ನಿಮ್ಮ ಬ್ರೆತ್ ಗೊತ್ತಾಗುತ್ತೆ. ಓಕೆ ದಿಸ್ ಇಸ್ ಹೌ, ಇಷ್ಟು ಟೈಮಿಂಗ್ ಅಲ್ಲಿ ನಾನು ಮಾಡ್ಬೋದು ಅಂತ ಹೇಳಿದ್ರೆ ಅವರ್ಸ್ ಆಫ್ ಸ್ಟಡೀಸ್ ಯು ಕ್ಯಾನ್ ಪ್ಲಾನ್ ಅಕಾರ್ಡಿಂಗ್ಲಿ, ಇನ್ಕ್ಲೂಡಿಂಗ್ ಕ್ಲಾಸ್ ಅವರ್ಸ್. ಎನಿಥಿಂಗ್ ಎಲ್ಸ್? ಎಸ್. ಹ್ಮ್ ಅದನ್ನೇ ಹೇಳಿದ್ದೀನಿ ಮೇಡಮ್, ಏನ್ ಓದ್ಬೇಕು ಅಂತ ಹೇಳಿದ್ರೆ ನೀವು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ನ ದಯವಿಟ್ಟು ನೋಡ್ಬೇಕು. ನಿಮಗ್ ಗೊತ್ತಾಗುತ್ತೆ ಏನ್ ಓದ್ಬೇಕು ಅಂತ. ಏನ್ ಓದ್ಬೇಕು ಅಂದ್ರೆ ನಿಮ್ಗೆ ಸಿಲೆಬಸ್ ಇರುತ್ತೆ. ಏನೋ ಸಿಲೆಬಸ್ ಇಸ್ ನಿಮ್ಗೆ ಒಂದು ಪ್ರಿಂಟ್ ತರ, ಅದನ್ನ ಇಟ್ಕೊಂಡೆ ಓದ್ಬೇಕು. ಎಲ್ರು ದಯವಿಟ್ಟು ಒಂದು ಪ್ರಿಂಟ್ ಔಟ್ ತಗೊಳ್ಳಿ. ಸಿಲೆಬಸ್ ಪ್ರಿಂಟ್ ಔಟ್ ತಗೊಂಡಾಗ ನಿಮ್ಗೆ ಕರೆಂಟ್ ಅಫೇರ್ಸ್ ರೀಡಿಂಗು ಹೆಲ್ಪ್ ಆಗುತ್ತೆ. ಪ್ಲಸ್ ಏನ್ ಓದ್ಬೇಕು, ಏನ್ ಪಿಕ್ ಮಾಡ್ಕೊಂಡು ಏನ ಪ್ರಯಾರಿಟಿ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಏನ್ ಓದ್ಬೇಕು ವಿಲ್ ಡಿಸೈಡೆಡ್ ಬೈ ದ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್. ನೀವ್ ಓದಿದ್ರೆ ಗೊತ್ತಾಗತ್ತೆ. ಅದನ್ನೇ ಮುಂದೆನೂ ಕೂಡ ಹೇಳ್ತಾರೆ. ಎಸ್.
ಎನಿ ಡೌಟ್ಸ್ ಲಾಸ್ಟ್ ಅಲ್ಲಿ ಕೂತಿರೋರು? ಇನ್ನು ಈಗ ಏನು ಡೌಟ್ಸ್ ಇರಲ್ಲ, ಬಿಕಾಸ್ ನೌ ವಿ ಹ್ಯಾವ್ ಸ್ಟಾರ್ಟರ್ಸ್. ಇನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಈ ಒಂದು ಜರ್ನಿಗೆ ಬಂದಿದ್ದೀರಾ. ಐ ಕಂಗ್ರಾಚುಲೇಟ್ ಯು ಫಾರ್ ದ್ಯಾಟ್. ಬಿಕಾಸ್ ಈ ಒಂದು ಜರ್ನಿಗೆ ಬರೋದೇ ಒಂದು, ಇಟ್ ರಿಕ್ವೈರ್ಸ್ ಒಂದು ಸ್ಟ್ರಾಂಗ್ ವಿಲ್ ಬೇಕು ಇಲ್ಲಿಗೆ, ಏನು ಈ ಒಂದು ಜರ್ನಿನ ಚೂಸ್ ಮಾಡ್ಕೊಳಕ್ಕೆ. ಇದೊಂದು ರೋಸಿ ಪಾತ್ ಅಂತೂ ಅಲ್ಲ, ಇದೊಂದು ರೋಸಿ ಪಾತ್ ಅಲ್ಲ. ಸೊ ಟೇಕ್ ಇಟ್ ಫ್ರಮ್ ಮೀ. ತುಂಬಾನೇ ಕಷ್ಟ ಇರುತ್ತೆ. ಸಮ್ಟೈಮ್ಸ್ ಯು ಫೀಲ್ ಲೈಕ್ ರೀಡಿಂಗ್, ಸಮ್ಟೈಮ್ಸ್ ಯು ಡೋಂಟ್ ಫೀಲ್ ಲೈಕ್ ರೀಡಿಂಗ್. ಆ ಮೋಟಿವೇಶನ್ ಹಂಗೆ ಇರೋದಿಲ್ಲ, ಆ ಕಾನ್ಫಿಡೆನ್ಸ್ ಬರೋದಿಲ್ಲ. ಒನ್ ಟೈಮ್ ಓದ್ತೀರಾ, ಸೊ ಟೆಸ್ಟ್ ಬರೀತೀರಾ, ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ, ಅಲ್ಲಿ ಫೀಲ್ ಲೋ, ಅಂದ್ರೆ ಲೋ ಫೀಲ್ ಆಗ್ತಿರ್ತೀರಾ. ನನಗ್ ಮಾಡಕ್ ಆಗಲ್ಲ ಅಂತ ಅನ್ಸುತ್ತೆ, ನನ್ಗಲ್ಲ ಇದು ಅಂತ ಅನ್ಸತ್ತೆ, ನನ್ನಂತವ್ರಿಗಲ್ಲ ಅಂತಾನು ಅನ್ಸತ್ತೆ. ಆ ತರ ಎಲ್ಲ ಅನಿಸಿಕೆಗಳನ್ನ ದಾಟಿ ನಾನು ಇಲ್ಲಿ ಬಂದಿದ್ದೀನಿ. ಸೊ ಕಷ್ಟ ಇರುತ್ತೆ, ಆ ಕಷ್ಟನ ಹೇಗೆ ಇಷ್ಟಪಡ್ಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಸಬ್ಜೆಕ್ಟ್ ವೈಸ್ ನ ಅಂದ್ರೆ ಏನಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಆಲ್ ಆಫ್ ಅ ಸಡನ್ ಓಕೆ ಕರೆಂಟ್ ಅಫೇರ್ಸ್ ಹೇಳ್ತಿದ್ದಾರೆ, ಏನೋ ಸಬ್ಜೆಕ್ಟ್ ಟೀಚ್ ಮಾಡ್ತಿದ್ದಾರೆ, ನಿಮಗೆ ತುಂಬಾ ಓವರ್ ಬರ್ಡನ್ ಅನ್ಸ್ತಿರುತ್ತೆ. ಆ ಬರ್ಡನ್ ಕೆಳಗಡೆ ಇಟ್ಬಿಡಿ. ಜಸ್ಟ್ ಟೇಕ್ ದಟ್, ಆ ಸಬ್ಜೆಕ್ಟ್ ಅಲ್ಲಿ ನಾನು ಏನ್ ಓದ್ಬೇಕು, ಎಷ್ಟು ಓದ್ಬೇಕು, ಒಂದ್ ದಿನಕ್ಕೆ ಇಷ್ಟೇ, ಒಂದೇ ಯೂನಿಟ್, 2 ಯೂನಿಟ್, 3 ಯೂನಿಟ್ ಅಂತ ಪ್ಲಾನ್ ಮಾಡ್ಕೊಂಡು ಓದಿದ್ರೆ ಆ ಬರ್ಡನ್ ನಿಮ್ಗೆ ಪ್ರೆಷರ್ ಆಗಿ ಕನ್ವರ್ಟ್ ಆಗಲ್ಲ. ರಿಸಲ್ಟ್ಗೋಸ್ಕರ ಓದ್ಬೇಡಿ. ಸೊ ನನಗೆ ಈ ರಿಸಲ್ಟ್ ಅಲ್ಲಿ ನನ್ಗೆ ಆಗ್ಬಿಡ್ಬೇಕು, ಈ ಅಟೆಂಪ್ಟ್ ಅಲ್ಲಿ ನನ್ಗೆ ಆಗ್ಬಿಡ್ಬೇಕು, ಈ ಅಟೆಂಪ್ಟ್ ಅಲ್ಲಿ ನಾನು ಮಾಡ್ತೀನಿ, ನಾನು ಮಾಡಬಲ್ಲೆ ಇಸ್ ಗುಡ್, ಈ ಅಟೆಂಪ್ಟ್ ಅಲ್ಲಿ ಮಾಡೇ ಬಿಡ್ತೀನಿ ಅನ್ನೋದು ತಪ್ಪು. ಆ ಓವರ್ ಕಾನ್ಫಿಡೆನ್ಸ್ ಅಂತ ಏನಿರುತ್ತೆ, ಇಟ್ ಬಿಲ್ಡ್ಸ್ ಪ್ರೆಷರ್ ಆನ್ ಯೋರ್ ಹೆಡ್. ಓದಕ್ ಬಿಡಲ್ಲ ನಿಮ್ನ, ಮಾಡ್ಬಿಡ್ಬೇಕು ಮಾಡ್ಬಿಡ್ಬೇಕು, ಆಗ್ಲೇಬೇಕು ಆಗ್ಲೇಬೇಕು ಅನ್ನೋದು ನಿಮ್ಗೆ ಓದ್ಲಿಕ್ಕೆ ಬಿಡೋದಿಲ್ಲ. ಒಂದು ಪ್ರೆಷರ್ ಇರುತ್ತೆ ನಿಮ್ಗೆ, ಆ ಪ್ರೆಷರ್ ಕ್ರಿಯೇಟ್ ಮಾಡ್ಕೋಬೇಡಿ. ನಾನ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರ್ಲಿ. ಮಾಡ್ಬಿಡ್ಬೇಕು, ನನ್ಗೆ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಅನ್ನೋದು ತಗೋಬೇಡಿ. ಹ್ಯಾವ್ ಲೈಟ್ ಆನ್ ಯೋರ್ ಸೆಲ್ಫ್. ನಿಮ್ಮನ್ನ ನೀವೇ ಸ್ವಲ್ಪ ಫೀಲ್ ಗುಡ್ ಮಾಡಿಸಿ. ಇಲ್ಲಾಂದ್ರೆ ಏನಾಗುತ್ತೆ, ದಿಸ್ ಇಸ್ ಗೋಯಿಂಗ್ ಟು ಬಿ ಕನ್ಸ್ಯೂಮ್ ಅ ಲಾಟ್ ಆಫ್ ಟೈಮ್. ಸೊ ಇದು ಅಂದ್ರೆ ಇಟ್ ಈಸ್ ಅ ಮೊನಾಟನಸ್ ಲೈಫ್. ಬೆಳಿಗ್ಗೆ ಹೇಳ್ತೀರಾ, ಏನು ಲೈಬ್ರರಿಗೆ ಬರ್ತೀರಾ, ಅದೇ PG, ಅದೇ ಓಲ್ಡ್ ಫುಡ್, ಇಷ್ಟ ಆಗಲ್ಲ ಆದ್ರೂ ತಿನ್ಬೇಕು, ತಿಂತೀರಾ, ಬರ್ತೀರಾ, ಕೂರ್ತೀರಾ, ಓದ್ತೀರಾ, ಕ್ಲಾಸ್ ನೋಡ್ತೀರಾ, ಹೋಗ್ತೀರಾ, ಮತ್ತೆ ಬುಕ್ಸ್. ಇಟ್ ಇಸ್ ಅ ಒನ್ ವೇ ಆಫ್ ಕಾನ್ವರ್ಸೇಷನ್ ಬಿಟ್ವೀನ್ ಯು ಅಂಡ್ ದ ಬುಕ್ಸ್. ಬುಕ್ ಡಸಂಟ್ ಟಾಕ್, ರೈಟ್? ಇಟ್ಸ್ ಆಲ್ವೇಸ್ ಅ ಒನ್ ವೇ ಕಾನ್ವರ್ಸೇಷನ್. ನೀವೇ ಕೂರ್ಬೇಕು, ನೀವೇ ಅಲ್ಲಿ ಏನು ಕುತ್ಕೊಂಡು ಪ್ಲಾನ್ ಮಾಡ್ಕೋಬೇಕು, ಮಾಡ್ಬೇಕು. ಸೊ ಹಿಂಗಿದ್ದಾಗ ತುಂಬಾ ಬೋರ್ ಆಗುತ್ತೆ, ಮಾಡಕ್ ಆಗಲ್ಲ ಅಂತ ಅನ್ಸುತ್ತೆ, ಬಿಟ್ಬಿಡೋಣಪ್ಪ ಅಂತ ಅನ್ಸುತ್ತೆ. ಅಲ್ಲಿ ಗ್ಯಾದರ್ ಯುವರ್ ಸ್ಟ್ರೆಂತ್. ಆಗತ್ತೆ ಅಂತ ಒಂದು ತಗೊಂಡು, ಅಕಾಡೆಮಿಯಲ್ಲಿ ದೆಲ್ ಬಿ ಮೆನಿ ಪೀಪಲ್ ವಿಲ್ ಹೆಲ್ಪ್ ಯು, ವಿಲ್ ಗೈಡ್ ಯು ವೆನ್ ಯು ಫೀಲ್ ಸೊ. ನಮ್ಗೇನೋ ಲೋ ಫೀಲ್ ಆಗ್ತಿದೆ ಸರ್, ನಾವ್ ಮಾಡಕ್ಕಾಗಲ್ಲ ಅಂದ್ರೆ ಸಮ್ ಒನ್ ವಿಲ್ ಆನ್ಸರ್ ಯು. ಇಲ್ಲ ಆಗತ್ತೆ, ಯು ಕ್ಯಾನ್ ಪ್ಲಾನ್ ಲೈಕ್ ದಿಸ್. ನೀವೇ ಒಂದು ಗ್ರೂಪ್ ಅನ್ನ ಮಾಡ್ಕೊಂಡು ನೀವೇ ಕುತ್ಕೊಂಡು ಓದ್ಕೋಬಹುದು. ಓಕೆ ಇಷ್ಟನ್ ಮಾಡೋಣ, ಒಂದು ಹೆಲ್ತಿ ಡಿಸ್ಕಷನ್ ಇಟ್ಕೊಳ್ಳಿ ಸರ್, ಬಿಕಾಸ್ ಇಟ್ ಡಸಂಟ್ ಬೋರ್ ಯು. ಇಷ್ಟನ್ನ ಓದ್ಬಿಟ್ಟು ಓಕೆ ಅದಂತೆ ಇದಂತೆ ಹಿಂಗಂತೆ ಹಂಗಂತೆ ಅಂತ ಅನ್ಕೊಂಡಾಗ ನಿಮ್ಮದೇ ಆದ ಒಬ್ಬೊಬ್ರು ಒಂದೊಂದು ಇಶ್ಯೂನ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಾ. ಆ ಡಿಫ್ರೆಂಟ್ ವ್ಯೂಸ್ ಅನ್ನ 5 ಜನ ಕೂತು ಮಾತಾಡಿದಾಗ ಯು ವಿಲ್ ಗೆಟ್ ಟು ನೋ, ರೈಟ್? ಸೊ ಈ ತರ ಇದ್ದಾಗ ಯು ವಿಲ್ ನಾಟ್ ಗೆಟ್ ಪ್ರೆಷರೈಸ್ಡ್. ಅಟ್ಲೀಸ್ಟ್ ನಿಮ್ ಪ್ರೆಷರ್ ರಿಲೀಫ್ ಮಾಡ್ಕೊಳ್ಳಕ್ಕೆ ನಿಮ್ಮದೇ ಆದ ಒಂದು ಫ್ರೆಂಡ್ಸ್ ಇರ್ತಾರೆ, ಆಸ್ಪಿರೆಂಟ್ ಫ್ರೆಂಡ್ಸ್ ಇರ್ತಾರೆ. ಆಸ್ಪಿರೆಂಟ್ ಫ್ರೆಂಡ್ ಜೊತೆ ನಿಮ್ಮ ಒಂದು ಹಳೆ ಫ್ರೆಂಡ್ಶಿಪ್ ಅಂತ ಏನಿರುತ್ತೆ ಅವ್ರನ್ನೆಲ್ಲ ಕನೆಕ್ಟ್ ಆಗಿ ಇಟ್ಕೊಳ್ಳಿ. ಸೊ ಏನ್ ಈ ಪ್ರೆಷರ್ ಇರುತ್ತಲ್ಲ, ಈ ಒಂದು ಸ್ಟೇಜಸ್ ಅಲ್ಲಿ ನಾವು ತಂದೆ ತಾಯಿ ಹತ್ರ ಹೋಗಿ ಹೇಳ್ಕೊಳಕ್ ಆಗಲ್ಲ, ನಂಗೆ ಹಿಂಗ್ ಫೀಲ್ ಆಗ್ತಿದೆ, ನಂಗೆ ಹಂಗ್ ಫೀಲ್ ಆಗ್ತಿದೆ, ನಂಗೆ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ಕೊಳಕ್ ಆಗಲ್ಲ. ಬಿಕಾಸ್ ಅದ್ ಅನ್ಸುತ್ತಲ್ಲ, ನಾನ್ ವೀಕ್ ಅಂತ ಯಾರಿಗೂ ತೋರ್ಸ್ಕೋಬಾರ್ದು. ಸೊ ಹಂಗಿದ್ದಾಗ ಅಟ್ಲೀಸ್ಟ್ ಫ್ರೆಂಡ್ಸ್ ಅನ್ನ ಬಿಲ್ಡ್ ಮಾಡಿದಾಗ ಯು ಕ್ಯಾನ್ ಲೆಟ್ ಆಲ್ ಯೋರ್ ಪ್ರೆಷರ್ ಟು ದೆಮ್. ಆ ಪ್ರೆಷರ್ ಬಿಲ್ಡ್ ಮಾಡ್ಕೋಬೇಡಿ, ರೈಟ್? ತುಂಬಾ ಜಾಸ್ತಿ ಅನ್ಸ್ತಾ ಇದೆಯಾ? ಇಲ್ಲ, ನಾನು ಜನರಲಿಸ್ಟಿಕ್ ಆಗಿ ಮಾತಾಡ್ತಿದ್ದೀನಿ, ನಾಟ್ ಗೋಯಿಂಗ್ ಟು ದ ಸಬ್ಜೆಕ್ಟ್, ರೈಟ್? ಎನಿ ಅದರ್ ಕ್ವೆಶನ್ಸ್? ಡಿಸೇಬಲ್ಸ್, ಗೆಸ್ ಮ್ಯಾಮ್. ಅಂದ್ರೆ ಡಿಸೇಬಲ್ಸ್ಗೆ ಅಂತಾನೆ ನಮ್ಗೆ ಸ್ಕ್ರೈಬ್ಸ್ ಇದಾರೆ ಮ್ಯಾಮ್. ಸೊ ಅವ್ರಿಗೆ ಆಡಿಯೋ ಕ್ಲಾಸಸ್ ಇರುತ್ತೆ, ಅವ್ರಿಗೆ ಆದಂತ ಒಂದಿಷ್ಟು ರಿಸರ್ವೇಶನ್ ಅಂತ ಇರುತ್ತೆ. ಕಡಿಮೆ ಮಾರ್ಕ್ಸ್ ಇದ್ರು ಅದನ್ನ ಕ್ಲಿಯರ್ ಮಾಡ್ಬೋದು. ಮೇಘನಾ ಟಿ ಅಂತ ಮೇಡಮ್, ಇಲ್ಲಿಂದಾನೆ. ಸೊ ಅವರು UPSC ಆಗಿದೆ, KPSC ಆಗಿದೆ. ಸೊ ಅವ್ರಿಗೆ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ, ಅದನ್ನ ಕೇಳಿ ಅವ್ರು ಮಾಡ್ಬೋದು ಎಕ್ಸಾಮ್ಸ್ ನ. ಆ ವಿತ್ ಫ್ರೀ ಆಫ್ ಕಾಸ್ಟ್ ನಮ್ಮ ಅಕಾಡೆಮಿನೇ ಪ್ರೊವೈಡ್ ಮಾಡುತ್ತೆ ಸ್ಕ್ರೈಬ್ ನ. ಸೊ ಮಾಡಿರೋರು ಇದಾರೆ ಸರ್, ಅಂದ್ರೆ ಇವರು ಮೇಘನಾ ಅವರಲ್ಲ ಸರ್? ಅಕಾಡೆಮಿ ಸ್ಟೂಡೆಂಟ್ ಮೇಡಮ್.
Okay. Everybody has to read the books and cannot read the different. How they will. ಓಕೆ ಅವ್ರಿಗೆ ಸೊ ಪ್ರಿಪರೇಷನ್ ವೈಸ್ ಅಲ್ಲಿ ಅವ್ರದ್ದೇ ಆದಂತ ಒಂದು ಅಂದ್ರೆ ಸ್ವಂತ ಸಪೋರ್ಟ್ ಬೇಕು ಮ್ಯಾಮ್. ಇಲ್ಲ ಪೇರೆಂಟ್ಸಾ ಇಲ್ಲ ಸಿಬ್ಲಿಂಗ್ಸಾ, ಬಿಕಾಸ್ ದೇ ಹ್ಯಾವ್ ಟು ರೀಡ್. ಒಬ್ರು ಓದಿದ್ರೆ ಒಬ್ರು ಕೇಳಿಸ್ಕೋಬೇಕು. ರೈಟ್. ಈಗ ಕಣ್ ಕಾಣಿಸ್ದೇ ಇರೋರ್ಗೆ, ಬ್ಲೈಂಡ್ ಪರ್ಸನ್ಸ್ಗೆ ಸೊ ಈ ತರ ಕೇಳಿಕೊಂಡು ಮಾಡ್ಕೋಬಹುದು. ಡೆಫ್ ಅಂದ್ರೆ ಡೆಫ್ ಅಂತಾನು ಒಂದಷ್ಟು ಪರ್ಸೆಂಟೇಜ್ ಇದೆ ಮ್ಯಾಮ್. ಅಷ್ಟು ಪರ್ಸೆಂಟೇಜ್ಗೆ ಅಲೋ ಇದೆ. ಅಟ್ಲೀಸ್ಟ್ ಅವ್ರು ಕೇಳಿಸ್ಕೊಂಡು, ಅಂದ್ರೆ ಆಡಿಯೋ ರೆಕಾರ್ಡಿಂಗ್ಸ್, ಅಟ್ಲೀಸ್ಟ್ ಪೇರೆಂಟ್ಸ್ ಸಪೋರ್ಟ್ ಇದ್ರೆ ಅವರು ಓದಿ ಹೇಳ್ಬೇಕು. ಬಿಕಾಸ್ ದೇ ಹ್ಯಾವ್ ಟು ನೋ ದ ಸಿಲೆಬಸ್. ಅವ್ರಿಗೆ ಅಂತ ಯಾವುದೇ ರೀತಿ ಎಕ್ಸಾಮ್ಷನ್ಸ್ ಇಲ್ಲ. ಅವ್ರಿಗೆ ಮಾರ್ಕ್ಸ್ ಕ್ಯಾಟಗರಿಲಿ ಲೋ ಇರುತ್ತೆ ಹೊರತು, ಅವ್ರಿಗೆ ರಿಸರ್ವೇಶನ್ ಇರುತ್ತೆ ಹೊರತು, ಅದರ್ ದ್ಯಾನ್ ದಿಸ್ ದರ್ ಇಸ್ ನೋ ಎಕ್ಸಾಮ್ಷನ್ಸ್. ಸೊ ಓದ್ಲೇಬೇಕಾಗುತ್ತೆ. ಅಟ್ಲೀಸ್ಟ್ ಆಡಿಯೋ ರೆಕಾರ್ಡಿಂಗ್ಸ್ ಮ್ಯಾಮ್, ಅಂದ್ರೆ ಆಡಿಯೋ ಕ್ಲಾಸಸ್ ಅವ್ರದ್ದೇ ಅಂತದಂತ ಒಂದು ಸಪೋರ್ಟ್ ಬೇಕೇ ಬೇಕು ಮನೆಯಲ್ಲಿ. ಯಾಕಂದ್ರೆ ಮೇಘನ ಅವ್ರ ತಂದೆ ತಾಯಿ ಅಷ್ಟು ಹೆಲ್ಪರ್. ಯಾಕಂದ್ರೆ ಅವ್ರು ಓದ್ಬಿಟ್ಟು ದಯಷ್ಟು ಏನೋ ಟೆಲ್ಲರ್. ಅಟ್ಲೀಸ್ಟ್ ಅದನ್ನ ಕೇಳಿಸ್ಕೊಂಡು ಎಕ್ಸಾಮ್ ಬರೀಬೇಕು ಮ್ಯಾಮ್. ಸೊ ಅಂದ್ರೆ ಈ ತರ ಪ್ರಿಪರೇಷನ್ಸ್ ಮಾಡ್ಕೋಬೇಕು. ಅವ್ರಿಗೆ ಸಪೋರ್ಟ್ ಸಿಸ್ಟಮ್ ವೆರಿ ಮಚ್ ನೀಡೆಡ್. ನಮ್ಗೆ ಅಂದ್ರೆ ಸೊ ಇದು ಒಂದು ಎಕ್ಸಾಂಪಲ್ ಅಪ್ಪ, ನಿಮ್ಗೆ ಆ ತರ ಸಪೋರ್ಟ್ ಸಿಸ್ಟಮ್ ಬೇಡ ಅಲ್ವಾ? ಸೊ ಆ ತರ ಸಪೋರ್ಟ್ ಸಿಸ್ಟಮ್ ನಿಮಗ್ ಬೇಡ ಅಂತ ಯು ಆರ್ ಸೋ ಬ್ಲೆಸ್ಡ್. ದೆನ್ ಯು ಹ್ಯಾವ್ ಟು ಪುಟ್ ಮೋರ್ ಎಫರ್ಟ್ಸ್. ರೈಟ್. ನಾವೆಲ್ಲ ಬ್ಲೆಸ್ಡ್ ಆಗಿದೀವಿ, ನಮಗ್ ಕಾಣಿಸುತ್ತೆ, ನಮಗ್ ಕೇಳಿಸುತ್ತೆ, ನಮ್ ಕೆಲಸ ನಾವು ಮಾಡ್ಕೋಬಹುದು. ಆ ಲೈಕ್ ಸ್ಪೆಷಲಿ ಏಬಲ್ಡ್ ಕೂಡ ಈ ಒಂದು ಎಕ್ಸಾಮ್ಸ್ ನ ಕ್ಲಿಯರ್ ಮಾಡ್ತಾ ಇದ್ದಾರೆ. ಸೊ ಅದನ್ನೇ ಒಂದು ಚಾಲೆಂಜ್ ಆಗಿ, ಅದನ್ನೇ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಆಗಿ ತಗೊಳ್ಳಿ. ಯು ಆಲ್ ಕ್ಯಾನ್ ಡೂ ಇಟ್. ಸೆಲ್ಫ್ ಡೌಟ್ ಬರ್ತಾನೆ ಇರುತ್ತೆ. ಏನು ಒಂದು ದಿನದಲ್ಲಿ ಒಂದ್ಸಲ ಆದ್ರೂ ಬರುತ್ತೆ ಸೆಲ್ಫ್ ಡೌಟ್. ಏನಪ್ಪಾ 5 ವರ್ಷ ಆಗೋಯ್ತು ಪ್ರಿಪ್ರೇಷನ್ ಮಾಡಿ. ನನಗೆ ಪ್ರಿಪ್ರೇಷನ್ ಮಾಡಿ 5 ವರ್ಷಕ್ಕೆ ರಿಸಲ್ಟ್ ಬಂದಿದ್ದು. 2022 ರಿಸಲ್ಟ್ ಬಂದಿದ್ದು. 2017 ಅಂದ್ರೆ ಶುರು ಮಾಡಿದ್ದು. ಆಗಲ್ಲ. ಯು ಕಾಂಟ್ ಎಂಡ್ಯೂರ್ ದಟ್ ಪೇನ್. ಅಪ್ಪ ನಾನು ಅನ್ಎಂಪ್ಲಾಯ್ಡ್ ಆಗ್ಬಿಟ್ಟಿದ್ದೀನಲ್ಲ, ನಂಗೆ ಫಸ್ಟ್ ಎಕ್ಸಾಮ್ ಬಂದು ರಿಸಲ್ಟ್ ಬಂದ್ಮೇಲೆ ನೋ ಮೋರ್ ಅನ್ಎಂಪ್ಲಾಯ್ಮೆಂಟ್ ಅಪ್ಪ, ಐ ಆಮ್ ಎಂಪ್ಲಾಯ್ಡ್. ಮೋರ್ ದೆನ್ ನಾನು ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀನಿ ಅನ್ನೋದಕ್ಕಂತ ಅಪ್ಪ ನಾನು ದುಡಿದ್ದೀನಪ್ಪ ನಾಳೆಯಿಂದ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅಷ್ಟೇ ಬೇಕಾಗಿರೋದು ಲೈಫಲ್ಲಿ. ಅನ್ಸುತ್ತೆ ಓಕೆ ಮಾಡಲ್ಲ, ಏನೂ ಆಗಲ್ಲ, ಒಂದ್ ಎಂಡ್ ಆಫ್ ದ ಡೇ ಐ ಹ್ಯಾವ್ ಟು ಗೆಟ್ ಔಟ್ ಆಫ್ ದಿಸ್ ಅಂತಾನೆ ಅನ್ಸುತ್ತೆ. ಬಟ್ ಡೋಂಟ್ ಡೂ ಸೊ. ಬಿಕಾಸ್ ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ ಇನ್ನೊಂದಷ್ಟು ದೂರ ಯು ಕ್ಯಾನ್ ವಾಕ್. ಇಫ್ ಯು ಕೆನಾಟ್ ವಾಕ್, ಕ್ರಾಲ್ ಆದ್ರೂ ಮಾಡಿ. ಅಟ್ಲೀಸ್ಟ್ ಡೇ ಬೈ ಡೇ. ಒಂದು ದಿನ ಓದಕ್ ಆಗಿಲ್ಲ ಅಂದ್ರೆ ಲೀವ್ ದಟ್ ಡೇ. ಆಗ್ಲಿಲ್ವಾ ಬಿಟ್ಬಿಡಿ, ಆ ದಿನ ಬಿಟ್ಬಿಡಿ, ನೆಕ್ಸ್ಟ್ ದಿನ ಶುರು ಮಾಡಿ. ಬಟ್ ಅದೇ ರುಟೀನ್ ಆಗ್ಬಾರ್ದು. ಒಂದಿನ ಆಗಿಲ್ವಾ, ದಟ್ಸ್ ಓಕೆ. 1 ಅವರ್ ಆಗಿಲ್ವೋ, ಓಕೆ ನನ್ಗೆ ಇವತ್ತು ಆಗ್ತಾ ಇಲ್ಲ, ನಾನು 6 ಗಂಟೆ ಕ್ಲೋಸ್ ಮಾಡ್ತಾ ಇದ್ದೀನಿ, ದಟ್ಸ್ ಫೈನ್. ಸೊ ಈ ತರ ಒಂದು ಸಣ್ಣದಾಗಿ ಪ್ಲಾನ್ ಮಾಡ್ಕೊಂಡು ನಿಮ್ಮನ್ನ ನೀವು ಖುಷಿಯಾಗಿ ಇಟ್ಕೊಂಡು ಓದಿ. ಏನಪ್ಪಾ ಓದ್ಬೇಕು, ನನ್ಗೆ ಇದು ಓದಕ್ ಆಗ್ತಾ ಇಲ್ಲ, ಇದು ಯಾಕಪ್ಪ ಓದ್ಬೇಕು ಅನ್ಕೊಂಡು ದಯವಿಟ್ಟು ಓದ್ಬೇಡಿ. ಬಿಕಾಸ್ ಓದಕ್ ಆಗಲ್ಲ. ಇದೊಂದು ಲಾಂಗೆವಿಟಿ. ಈ ಜರ್ನಿನೇ ತುಂಬಾ ಲಾಂಗ್ ಆಗಿರುತ್ತೆ. ನೀವ್ ಆ ತರ ಒಂದು ಏನು ಡಿಸ್ಟ್ರೆಸ್ ಫೀಲಿಂಗ್ ಅಲ್ಲಿ ಓದಕ್ಕಾಗಲ್ಲ. ಅನ್ಸುತ್ತಾ? ಅನ್ಸುತ್ತಾ ಅಟ್ಲೀಸ್ಟ್? ಈ ಎಲ್ಲ ಸಬ್ಜೆಕ್ಟ್ ಏನ್ ತುಂಬಾ ಈಸಿ ಆಗಿರಲ್ಲ. ಡಿಗ್ರಿಲಿ ಹೇಳ್ತಿದ್ವಲ್ಲ, ಇಪ್ಪ ಡ್ರೈ ಸಬ್ಜೆಕ್ಟ್ ಅಪ್ಪ ಅಂತ. ಆ ತರ ಇರುತ್ತೆ. ಇಂಟ್ರೆಸ್ಟಿಂಗ್ ಆಗೂ ಇರುತ್ತೆ ವೆನ್ ಯು ಬಿಲ್ಡ್ ಇಂಟ್ರೆಸ್ಟ್. ನಮ್ ಸುತ್ತಮುತ್ತ ಏನಾಗ್ತಿದೆ ಅಂತ ವೆನ್ ಯು ಆರ್ ಕ್ಯೂರಿಯಸ್ ಅಬೌಟ್ ಇಟ್, ರೈಟ್? ಆ ಕ್ಯೂರಿಯಾಸಿಟಿನೇ ನಿಮ್ನ ಆ ಕರೆಂಟ್ ಅಫೇರ್ಸ್ಗೆ ಹುಕ್ ಮಾಡುತ್ತೆ. ಓಕೆ, ಯಾಕೆ ಹಿಂಗ್ ಆಗ್ತಾ ಇದೆ, ಯಾಕೆ ಈ ತರ ಆಗ್ತಾ ಇದೆ ಅಂತ ಬಂದಾಗ ಕ್ವೆಶನ್ಸ್ ನಿಮ್ಗೆ ಈಸಿಯಾಗಿ ಅಂದ್ರೆ ಗ್ರಾಸ್ಪಿಂಗ್ ಪವರ್ ಬರುತ್ತೆ. ಇದ್ ಯಾಕೆ ಆಗ್ತಿದೆ ಅಂತ ಬಂದಾಗ ಈಸಿಯಾಗಿ ಅಂದ್ರೆ ಹೋಗ್ತೀರಾ. ಅಲ್ಲಿ ನಿಮಗ್ ಕಷ್ಟ ಅನ್ಸಲ್ಲ. ಅವಾಗ ಬರ್ಡನಿಂಗ್ ಅಂತ ಅನ್ಸಲ್ಲ. ಆರಾಮ ಕ್ಲಿಯರ್ ಮಾಡ್ಬೋದು. ಹ್ಮ್. ಇದಕ್ಕೆ ಕಟ್ಟೋದಕ್ಕೆ ಫಸ್ಟ್ ಟೈಮ್ ಆಗಲ್ಲ, ಸೆಕೆಂಡ್ ಟೈಮ್ ಆಗಲ್ಲ ಅಂತ ಎಷ್ಟೊಂದು ಚಾನ್ಸಸ್ ಇರುತ್ತೆ. ಆಮೇಲೆ ಅವ್ರು ಮರ್ತೋಗ್ಬಿಡ್ತಾರೆ. ಹೇಗ್ ನೆನ್ಪಿಟ್ಕೋಬೇಕು? ಮೇಡಮ್ ಮರೆಯಕ್ ಚಾನ್ಸೇ ಇಲ್ಲ. ಬಿಕಾಸ್ ಓದ್ತಾ ನಿಮ್ ತಲೆಯಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಇದ್ದೇ ಇರುತ್ತೆ. ಮರೆಯಕ್ ಚಾನ್ಸೇ ಇಲ್ಲ. ಬಿಕಾಸ್ 1 ಇಯರ್ ಕಂಪ್ಲೀಟ್ ಕೂತು ಪ್ರಿಪರೇಷನ್ಸ್ ಆಗಿರ್ತೀರಾ. 1 ಇಯರ್, 2 ಇಯರ್, 3 ಇಯರ್ ಕೂತು ನೀವು ಅದೇ ಬುಕ್ನೇ ಓದಿದ್ರೆ ಕುಡ್ ಏಬಲ್ ಟು ಫರ್ಗೆಟ್. ನಮ್ ಡಿಗ್ರಿಯಲ್ಲಿ ಅಂದ್ರೆ ಆ ಸೆಮಿಸ್ಟರ್ ಮೇಡಮ್ 6 ತಿಂಗಳಿಗೆ ಓದ್ಬಿಟ್ಟು ಆ ಪುಸ್ತಕ ಅಲ್ಲಿ ಬಿತ್ತು ಅಂದ್ರೆ ಬಿತ್ತು, ಮೈಂಡ್ ಇಂದನೂ ಹೋಯ್ತು ಅಂತ ಅಲ್ವಾ, ಮರ್ತೋಗ್ಬಿಡತ್ತೆ, ಏನು ನೆನ್ಪಿರಲ್ಲ. ಇದ್ ಹೆಂಗೆ ಅಂತ ಹೇಳಿದ್ರೆ ಅವ್ರಿಗೊಂದು ಆನ್ಸರ್ ಮಾಡಿದೆ ನೋಡಿ. ನೀವು ಡೈಲಿ ನ್ಯೂಸ್ ಪೇಪರ್ ಓದ್ತಾ ಬಂದ್ರೆ ಒಂದಷ್ಟು ಅಂದ್ರೆ ಇಶ್ಯೂಸ್ ಮೇಡಮ್ ಅಲ್ಲಿ ಓದೋದು ಮೆಕ್ಯಾನಿಕಲ್ ಸಬ್ಜೆಕ್ಟ್, ಕಾನ್ಸೆಪ್ಟ್ ಓರಿಯೆಂಟೆಡ್ ಇರುತ್ತೆ, ಅದ್ ಜಸ್ಟ್ ಎಂಡ್ ಆಗುತ್ತೆ. ಬಟ್ ಇದು ಮೆಕ್ಯಾನಿಕಲ್ ಸಬ್ಜೆಕ್ಟ್ ಅಲ್ಲ, ಇಟ್ ಇಸ್ ಅ ಲಿವಿಂಗ್ ಸಬ್ಜೆಕ್ಟ್ಸ್ ವಿಚ್ ಎವ್ರಿ ಡೇ ನಾವು ಅಂಡರ್ಗೋ ಆಗ್ತಾನೆ ಇರ್ತೀವಿ. ಸೊ ಮರಿಯಲ್ಲ, ಎವ್ರಿ ಡೇ ಇಟ್ ಇಸ್ ಹ್ಯಾಪನಿಂಗ್. ಹೆಂಗ್ ನೆನಪಿಟ್ಕೋಬೇಕು ಅಂದ್ರೆ ರಿಪಿಟೇಟಿವ್ ರೀಡಿಂಗ್ ಮೇಡಮ್.
ರಿವಿಷನ್, ಬೇರೆ ದಾರಿ ಇಲ್ಲ. 8 ಅವರ್ಸ್ ಈಗ ಏನಕ್ಕೆ ಅಂತ ಹೇಳಿದ್ರೆ 8 ಅವರ್ಸ್ ಕುತ್ಕೊಂಡು ಏನ್ ಮಾಡ್ತೀರಾ? ಓದ್ಬಿಟ್ಟು ಕಂಪ್ಲೀಟ್ ಮಾಡಿ ರಿವಿಷನ್ ಮಾಡ್ತೀರಾ. ಏನಕ್ಕೆ ಡಿಸ್ಕಸ್ ಮಾಡ್ತೀರಾ? ಟು ನಾಟ್ ಟು ಫರ್ಗೆಟ್. ಸೊ ಡಿಸ್ಕಷನ್ ಇಟ್ಕೊಂಡು ಟೆಸ್ಟ್ಗಳು ಇಟ್ಕೊಂಡು ಬರಿತಾ ಬಂದ್ರೆ ಯು ವೋಂಟ್ ಫರ್ಗೆಟ್ ಮಾಡಿ. 1-2 ವರ್ಷ ಪ್ರಿಪರೇಷನ್ ಆಯ್ತು ಅಂದ್ರೆ ನೀವು ಮರ್ತೇ ಇಲ್ಲ. ನೀವು ಓದಿದ್ದಷ್ಟೇ. ಈಗ ನಾನು ಏನು 3 ತಿಂಗಳಲ್ಲಿ ಓದ್ಬಿಟ್ಟು ನಾನು ಹೋಗಿ ಎಕ್ಸಾಮ್ ಬರಿತೀನಿ ಅಂದ್ರೆ ಅದು ಸುಳ್ಳು. ಏನು ಕ್ಯುಮುಲೇಟಿವ್ ನಾಲೆಜ್ ಇರುತ್ತಲ್ಲ, ಅದರಿಂದ ಎಕ್ಸಾಮ್ ಪಾಸ್ ಆಗೋದು. ಏನಕ್ಕೆ ಯಾವಾಗ್ಲೂ 3rd ಅಟೆಂಪ್ಟ್, 4th ಅಟೆಂಪ್ಟ್, 5th ಅಟೆಂಪ್ಟ್, 6th ಅಟೆಂಪ್ಟ್ ಅಲ್ಲಿ ಪಾಸ್ ಆಗುತ್ತೆ ಅಂದ್ರೆ ಕ್ಯುಮುಲೇಟಿವ್ ನಾಲೆಜ್ ಇಂದ ಪಾಸ್ ಆಗುತ್ತೆ. ಇಟ್ ಇಸ್ ನಾಟ್ ದಟ್ ಆ ಇಯರ್ ಏನೋ ನಾನು ತಕ್ಕಂತ ಮಾಡ್ಬಿಟ್ಟೆ, ಇಟ್ ಜಸ್ಟ್ ಕೇಮ್ ನೋವೇರ್ ಅಂತ ಏನೂ ಆಗೋದಿಲ್ಲ. ಏನು ಕ್ಯುಮುಲೇಟಿವ್ ನಾಲೆಜ್ ನೀವೇನ್ ಗೇನ್ ಮಾಡಿರ್ತೀವಲ್ಲ ಥ್ರೂ ಏನೋ ಥ್ರೂ ರಿಪಿಟೇಟಿವ್ ರೀಡಿಂಗ್, ಸೊ ಅದ್ರಿಂದ ಯು ಏಬಲ್ ಟು ಡೂ ಇಟ್. ಮರಿಯಲ್ಲ ಮೇಡಮ್. ಮೇ ಬಿ ಇವರು ಸ್ವಲ್ಪ ವರ್ಷ ಓದಿದ್ಮೇಲೆ ಗೊತ್ತಾಗುತ್ತೆ, 2 years ಓದಿದ್ಮೇಲೆ ಗೊತ್ತಾಗುತ್ತೆ. ಆಬ್ವಿಯಸ್ಲಿ ನಂಬರ್ಸ್ ಮರಿತೀವಿ, ಹಿಸ್ಟ್ರಿಯಲ್ಲಿ ನಂಬರ್ಸ್ ಮರಿತೀವಿ, ಡೇಟ್ಸ್ ಮರಿತೀವಿ, ಎಲ್ಲೋ ಸ್ಪೆಸಿಫಿಕ್ ಏರಿಯಾಸ್ ಮರಿತೀವಿ, ಬಟ್ ದ ಕಾನ್ಸೆಪ್ಟ್ ಆಸ್ ಅ ಹೋಲ್ ಮರಿಯಲ್ಲ. ರೈಟ್? ಅದನ್ನ ಸ್ವಲ್ಪ ರಿವಿಷನ್ ಮಾಡ್ಕೊಂಡ್ರೆ, ಡೇಟ್ಸ್ ನ ಒಂದ್ ಸ್ವಲ್ಪ ರಿವಿಷನ್ ಮಾಡ್ಕೊಂಡ್ರೆ, ಸೊ ಪಾಲಿಟಿ ಏನಪ್ಪಾ ಅಂತ ನಿಮಗೆ ತಿಳಿಸ್ಕೊಟ್ಟಾಗ ಓಕೆ ದಿಸ್ ಇಸ್ ಹೌ ಇಟ್ ಇಸ್ ಪಾಲಿಟಿ ಅಂತಾಗ ನಂಬರ್ಸ್, ಆರ್ಟಿಕಲ್ಸ್ ಮುಂದೆ ಬರುತ್ತೆ. ಅದನ್ನ ಆಬ್ವಿಯಸ್ಲಿ ಮರಿತೀರಾ, ಅದನ್ನ ರಿವಿಷನ್ ಮಾಡೋದ್ರ ಮುಖಾಂತರ ಮಾಡ್ಕೊಳ್ಬಹುದು. ಇಟ್ ಇಸ್ ಇಟ್ ಇಸ್ ನೈಸ್ಲಿ ವೂವನ್. ಈ ಎಲ್ಲಾ ಸಬ್ಜೆಕ್ಟ್ಸ್ ಹಂಗೆ ಇದೆ. ಸೊಸೈಟಿನ ನೀವು ಪಾಲಿಟಿಗೂ ಲಿಂಕ್ ಮಾಡ್ಬೋದು, ಸೊಸೈಟಿನ ನೀವು ಎಥಿಕ್ಸ್ಗೆ ಲಿಂಕ್ ಮಾಡ್ಬೋದು. ಸೊ ಈ ತರ ಲಿಂಕೇಜ್ ಇರುತ್ತೆ. ಎವ್ರಿಥಿಂಗ್ ಲೈಕ್ ಎವ್ರಿ ಡೇ ಹ್ಯಾಪನಿಂಗ್ ಇಶ್ಯೂಸ್ ಇರೋದ್ರಿಂದ ಎಲ್ಲಾ ಸಬ್ಜೆಕ್ಟ್ಗೂ ಒಂದೊಂದು ಲಿಂಕ್ಸ್ ಇರುತ್ತೆ. ಇಟ್ ಇಸ್ ಕ್ಲೀನ್ಲಿ ಓನ್. ರೈಟ್? ಎನಿ ಅದರ್ ಥಿಂಗ್ಸ್? ಜನರಲ್ ಆಗಿ ಓಕೆ ಹೇಳ್ದೆ, ಹೇಗ್ ಮೋಟಿವೇಶನ್ ಇರುತ್ತೆ, ಡೈಲಿ ಅಪ್ಸ್ ಅಂಡ್ ಡೌನ್ ಇದ್ದೇ ಇರುತ್ತೆ, ಎವ್ರಿಥಿಂಗ್ ಇಸ್ ಫೈನ್. ನಾಳೆಯಿಂದ ಕ್ಲಾಸಸ್ ಶುರು ಆಗುತ್ತೆ ಅಲ್ವಾ ಸರ್? ಓಕೆ. ಓಕೆ ಓಕೆ. ಸೊ ಮತ್ತೆ ಶುರುವಾಗುತ್ತೆ ನಿಮ್ಗೆ. ಎವ್ರಿ ಡೇ ನೀವು ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅಂತ ಅಕಾಡೆಮಿಯಲ್ಲಿ ಎಲ್ಲಾ ಫ್ಯಾಕಲ್ಟೀಸ್ ಕ್ಲೀನ್ ಆಗಿ ಹೇಳ್ಕೊಡ್ತಾರೆ. ಇಟ್ ಇಸ್ ಅ ಲೈಕ್ ಹ್ಯಾಂಡ್ ಹೋಲ್ಡಿಂಗ್ ಆಗಿ ಒಂದು ಸರ್ವಿಸ್ ನ ಅಕಾಡೆಮಿ ಪ್ರೊವೈಡ್ ಮಾಡುತ್ತೆ. ಮೇಕ್ ಯೂಸ್ ಆಫ್ ಇಟ್. ತುಂಬಾ ಚೆನ್ನಾಗಿ ಅದನ್ನ ಯೂಸ್ ಮಾಡ್ಕೊಳ್ಳಿ. ಈ ಒಂದು 9 months or 1 year ಆದ್ಮೇಲೆ ನಿಮ್ಗೆ ಇದೇ ಪೀರಿಯಡ್ ಮತ್ತೆ ಸಿಗೋದಿಲ್ಲ. ಸೊ ಎಲ್ಲಿ ಏನ್ ಡೌಟ್ಸ್ ಇರುತ್ತೆ ಇಲ್ಲಿ ಬಂದು ಸಾಲ್ವ್ ಮಾಡ್ಕೊಳ್ಳಿ. ಇಲ್ಲಿ ಏನ್ 1 year ನೀವು ಇದು ಬುನಾದಿ, ಭದ್ರ ಬುನಾದಿ ಇದು. 1 year ನೀವು ಕರೆಕ್ಟ್ ಆಗಿ ಹೇಗ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ ಸಕ್ಸಸ್ ರೇಟ್ ನಿಂತಿರುತ್ತೆ. ಈ 1 year ದಯವಿಟ್ಟು ಯಾರು ವೇಸ್ಟ್ ಮಾಡ್ಬೇಡಿ. ಬಿಕಾಸ್ ಆ 1 year ನಾನು ವೇಸ್ಟ್ ಮಾಡಿದಕ್ಕೆ ಐ ಹ್ಯಾವ್ ಟು ಬಿ, ನಾನು ರಿಪಿಟೇಟಿವ್ ಆಗಿ ಎಕ್ಸಾಮ್ ಬರೆಯೋದಂಗ ಆಯ್ತು. ನಂಗೆ ಗೊತ್ತಾಗ್ಲಿಲ್ಲ ಹೆಂಗ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ. 2017 ವಿಜಯನಗರ್ ಈ ತರ ಇರ್ಲಿಲ್ಲ. ಇಷ್ಟೊಂದು ಫೆಸಿಲಿಟಿ ಇರ್ಲಿಲ್ಲ, ಟೆಲಿಗ್ರಾಮ್ಸ್ ಅಲ್ಲಿ ಇಷ್ಟೊಂದು ಗ್ರೂಪ್ಸ್ ಇರ್ಲಿಲ್ಲ, ಒಳ್ಳೆ ಒಳ್ಳೆ ಇನ್ಸ್ಟಿಟ್ಯೂಟ್ ಇರ್ಲಿಲ್ಲ ಅವಾಗಿನ್ನು. ರೈಟ್? ಇವಾಗ ತುಂಬಾ ಚೆನ್ನಾಗಿದೆ, ಇನ್ಸ್ಟಿಟ್ಯೂಷನ್ ಚೆನ್ನಾಗಿದೆ, ದ ದ ಕ್ವಾಲಿಟಿ ಆಫ್ ಟೀಚಿಂಗ್ ಇಸ್ ಟೂ ಗುಡ್. ಸೊ ಹಂಗಿದ್ದಾಗ ಈ ಒಂದು 1 year ಅಲ್ಲಿ ನಿಮ್ ಕಾನ್ಸಂಟ್ರೇಷನ್ ಓನ್ಲಿ ದಿಸ್ ಮಚ್. ಈ ಹಳ್ಳಿ ಕಡೆ ಕುಕ್ಕೆ ಹಾಕ್ತಾರೆ ಗೊತ್ತಾ, ಈ ಹಸುಗಳಿಗೆ ಏನು ತಿನ್ಬಾರ್ದು ಅಂತ. ಸೊ ಆತರ ಕುಕ್ಕೆ ಹಾಕೋಬಿಡಿ. ನೋ, ದಿಸ್ ವೇ ನೋ, ದಿಸ್ ವೇ ನೋ, ಓನ್ಲಿ ದಿಸ್ ವೇ. ಇಷ್ಟು ಸಿಲೆಬಸ್ ಮುಗಿಸ್ಕೊಳ್ತೀನಿ ಒನ್ ಟೈಮ್. ಈ 1 year ಅಲ್ಲಿ ವಿತ್ ಕ್ಲಾಸಸ್ ಒನ್ ಟೈಮ್ ಸಿಲೆಬಸ್ ಮುಗಿಸ್ಕೊಳ್ಳಿ. ಸಿಲೆಬಸ್ ಹೇಗ್ ಮುಗಿಯುತ್ತೆ, ಆ ಒಂದು ಟಾಪಿಕ್ ತಗೊಳ್ಳಿ, ಆ ಸಿಲೆಬಸ್ ಟಾಪಿಕ್ ನೀವೇನಾದ್ರೂ ಕವರ್ ಮಾಡಿದೀರಾ ಜಸ್ಟ್ ನೋಡ್ಕೊಳ್ಳಿ. ಈ 1 year ಅಲ್ಲಿ ಅದನ್ನೊಂದು ಮಾಡ್ಕೊಳ್ಳಿ. ಒನ್ ಟೈಮ್ ಸಿಲೆಬಸ್ ಏನಾದ್ರೂ ಕಂಪ್ಲೀಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮ್ಗೆ ಓದ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಇದನ್ನ ತುಂಬಾ ಈಸಿಯಾಗಿ ಡಿಗ್ರಿ ತರ ಕಳೆದ್ರೆ ಮುಂದೆ ಕುತ್ಕೊಂಡು ಓದಕ್ ಶುರು ಮಾಡಿದಾಗ ಯು ಫೀಲ್ ಡಿಫಿಕಲ್ಟ್, ನನ್ಗೆ ಆಗಲ್ಲ ಅಂತ ತುಂಬಾ ಅವಾಗ ಅನ್ಸುತ್ತೆ. ಇವಾಗ ಈಸಿಯಾಗಿ ಹೋಗುತ್ತೆ. ಬರ್ತೀರಾ, ಕ್ಲಾಸ್ ನೋಡ್ತೀರಾ, ಮಾಡ್ತೀರಾ, ನೋಟ್ಸ್ ಮಾಡ್ಕೊಳ್ತೀರಾ, ಹೋಗ್ತಾ ಇರ್ತೀರಾ. ಇಲ್ಲಿ ನೀವು ಬ್ಯಾಕ್ ಗ್ರೌಂಡ್ ವರ್ಕ್ ಹೋಗಿ ಹೋಮ್ ವರ್ಕ್ ಮಾಡಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನೀವು ಕುತ್ಕೊಂಡಾಗ ದ ಓನ್ಲಿ ಕ್ವಶನ್ ವಿಲ್ ಕಮ್, ನನ್ಗೆ ಆಗುತ್ತಾ, ಬೇಡ ಬಿಡು, ಹೆಂಗಿದ್ರು ಒಂದೇ ಇಯರ್ ಕ್ಲಾಸಸ್ ಅಲ್ವಾ, ಮುಗಿಸ್ಬಿಟ್ಟಿದ್ದೀನಿ, ಹೆಂಗ ಹೋಗೋಣ ಮತ್ತೆ ಹಳೆ ಬಾಳ ಇದಕ್ಕೆ ಅಂತ ಹೋಗ್ಬಾರ್ದು. ಅಂಡ್ ಆಲ್ಸೋ ಹ್ಯಾವ್ ಪ್ಲಾನ್ ಬಿ. ಪ್ಲಾನ್ ಬಿ ಯಾಕೆ ಅಂತ ಹೇಳಿದ್ರೆ ಲೈಫ್ ಅಪ್ಸ್ ಅಂಡ್ ಡೌನ್ ಎಲ್ರಿಗೂ ಇರುತ್ತಲ್ವಾ. ಸೊ ಫೇಲ್ಯೂರ್ಸ್ ಇರುತ್ತೆ, ಸಕ್ಸಸ್ ಇರುತ್ತೆ ಅಲ್ವಾ. ಅಲ್ವಾ? ಸೊ ನಮ್ ಬ್ಯಾಚ್ ಅಲ್ಲಿ ಎಷ್ಟು ಜನ ಎಕ್ಸಾಮ್ ಬರೆದ್ವಿ? ನಿಯರ್ಲಿ 86,000 ಏನೋ ಎಕ್ಸಾಮ್ ಬರೆದ್ವಿ 106 ಪೋಸ್ಟ್ಗೆ. ಸೊ 85,894 ಪೀಪಲ್ ಫೇಲ್ಡ್. 86 ಬರ್ದಿದ್ವಿ, 85,000 ಸೊ ಅಂಡ್ ಸೊ ಫೇಲ್ಡ್ ಅಲ್ವಾ. ಸೊ ಫೇಲ್ಯೂರ್ಸ್ ಯಾವಾಗ್ಲೂ ಇದ್ದೇ ಇರುತ್ತೆ. ಸೊ ಈಗ್ಲಿಂದಾನೇ ಏನಾಗಿರ್ಬೇಕು, ನಿಮ್ ಪ್ಲಾನ್ ಎ ಚೆನ್ನಾಗಿರ್ಬೇಕು ಅಂದ್ರೆ ಅದಕ್ಕೆ ಆದಷ್ಟು ವರ್ಕ್ ಮಾಡ್ಬೇಕು. ಪ್ಲಾನ್ ಬಿ ತಲೆಯಲ್ಲಿ ಹಿಂದೆಲಿ ಇರ್ಬೇಕು. ಓಕೆ, ಇಫ್ ನಾಟ್ ಸೊ ಐ ಆಮ್ ಡೂಯಿಂಗ್ ದಿಸ್.
ಇದು ಎರಡು ಕಾಯಿನ್, ಫೇಲ್ಯೂರ್ ಇರುತ್ತೆ, ಸಕ್ಸಸ್ ಇರುತ್ತೆ. ಸೊ ಎರಡಕ್ಕೂ ದೃಢವಾಗಿ ಪ್ರಿಪೇರ್ ಆಗಿ. ಸೊ ನೀವು ಎಷ್ಟು ದೃಢತೆಯಿಂದ ಪ್ರಿಪೇರ್ ಆಗ್ತೀರಾ ಅನ್ನೋದ್ರ ಮೇಲೆ ನಿಮ್ ಸಕ್ಸಸ್ ನಿಂತಿರುತ್ತೆ. ಎಷ್ಟು ಚೆನ್ನಾಗಿ ಟೈಮ್ ಮ್ಯಾನೇಜ್ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಫ್ಯಾಕಲ್ಟಿನ ಅಂದ್ರೆ ಯುಟಿಲೈಸೇಷನ್ ಮಾಡ್ಕೊಳ್ತೀರಾ. ಬರ್ತಾರೆ, ಅವ್ರು ಟೀಚ್ ಮಾಡ್ತಾರೆ, ಹೋಗ್ತಾರೆ. ಬಟ್ ದ ಥಿಂಗ್ ಇಸ್ ದಟ್ ಇಟ್ ಈಸ್ ಬಾಲ್ ಈಸ್ ಇನ್ ಯೋರ್ ಕೋರ್ಟ್. ನೀವ್ ಹೇಗೆ ಉಪಯೋಗ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಈ ಒಂದು ಕರಿಯರ್, ಈ ಒಂದು ಜರ್ನಿ ಸಕ್ಸಸ್ ನಿಂತಿದೆ. ರೈಟ್? ಎಲ್ರು ಇಷ್ಟು ಜನದಲ್ಲಿ ಏನೋ ಒಂದಷ್ಟು ಜನ ಮಾತ್ರ ಬರ್ತಾರೆ, ಡೌಟ್ ಕೇಳ್ತಾರೆ ಅಂದ್ರೆ ಏನಪ್ಪಾ ಅವ್ನು ಯಾವಾಗ್ಲೂ ಡೌಟ್ ಕೇಳ್ತಾನೆ ಅಂತ ಅನ್ಕೋಬೇಡಿ. ಅವ್ರು ಹೇಳಿದ್ರು ಮೇಡಮ್ ಒಂದ್ ಸಿಲ್ಲಿ ಡೌಟ್ ಇರ್ಬೋದು ಅಂತ. ಪರವಾಗಿಲ್ಲ ಸರ್, ಆ ಸಿಲ್ಲಿ ಡೌಟ್ ಆದ್ರೂ ಬಂದು ಅಟ್ಲೀಸ್ಟ್ ಕ್ಲಾರಿಫೈ ಮಾಡ್ಕೊಳ್ಳಿ. ಸಿಲ್ಲಿ ಡೌಟ್ಸ್ ಇಂದಾನೇ ನೀವು ಪ್ರಿಲಿಮ್ಸ್ ಅಲ್ಲಿ ಫೇಲ್ ಆಗೋದು. ಯಾವಾಗ್ಲೂ ಪ್ರಿಲಿಮ್ಸ್ ಬರೆಯೋರು ಹೇಳೋ ಅಯ್ಯೋ ಸಿಲ್ಲಿ ಮಿಸ್ಟೇಕ್ ಮಾಡ್ಬಿಟ್ಟೆ. ಆ ಸಿಲ್ಲಿ ಮಿಸ್ಟೇಕ್ ಯಾಕೆ ಮಾಡ್ತೀರಾ ಅಂದ್ರೆ ಸಿಲ್ಲಿ ಡೌಟ್ಸ್ ನ ನೀವು ಏನು ಕ್ಲಾರಿಫೈ ಮಾಡ್ಕೊಂಡಿರಲ್ಲ. ರೈಟ್? ಸ್ಮಾಲ್ ಏನೇ ಆಗಿರ್ಬೋದು ಬಂದು ಕೇಳಿ ಮಾಡ್ಕೊಳ್ಳಿ. ಏನಕ್ಕೆ ನೀವು ಕಮ್ಯುನಿಟಿ ಬಿಲ್ಡ್ ಮಾಡಿ ಅಂತ ಹೇಳ್ತೀನಿ ಅಂದ್ರೆ ಒಬ್ರಿಗೆ ಅರ್ಥ ಆದಂಗೆ ಇನ್ನೊಬ್ರಿಗೆ ಅರ್ಥ ಆಗಲ್ಲ. ಸೊ ನೀವೇ ಅದನ್ನ ಸಾಲ್ವ್ ಮಾಡ್ಕೋಬಹುದು. ನಿಮ್ಗೆ ಜರ್ನಿ ತುಂಬಾ ರಿಗರಸ್ ಅನ್ಸಲ್ಲ. ಆಗ್ತಾ ಇಲ್ಲ ಏನೋ ಒಬ್ನೇ ನಾ ಒಬ್ನೇ ಫೈಟ್ ಮಾಡ್ತೀನಿ ಅನ್ನೋ ಫೀಲ್ ಇದೆಯಲ್ಲ, ಇಟ್ ವಿಲ್ ಕಿಲ್ ಇನ್ಸೈಡ್. ಓಕೆ, ನಾವೆಲ್ಲರೂ ಇದೀವಿ ಅನ್ನೋದು ಇಟ್ ವಿಲ್ ಪುಷ್ ಯು ಫಾರ್ವರ್ಡ್ ಅಲ್ವಾ? ಈಗ ಫ್ರೆಂಡ್ಸ್ ಜೊತೆ ಬೆಟ್ಟ ಹತ್ತಕ್ಕೂ ಒಬ್ನೇ ಬೆಟ್ಟ ಹತ್ತಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ? ಅಲ್ವಾ? ಒಬ್ನೇ ಹತ್ತಿದ್ರೆ ಸಾಕು ಬಿಡು ಇಳ್ದೋಗೋಣ, ಯಾರೋ ಹೆಂಗೋ ನೋಡ್ತಾ ಇಲ್ಲ ಅಂತ ಅನ್ಸುತ್ತೆ. ಫ್ರೆಂಡ್ಸ್ ಜೊತೆ ಹತ್ತಿದ್ರೆ ಒಂದು ಅಟ್ಲೀಸ್ಟ್ ಕಾಂಪಿಟೇಟಿವ್ ಸ್ಪಿರಿಟ್ ಇರುತ್ತೆ. ನಾನ್ ಫಸ್ಟ್ ಕಣೋ, ನೀನ್ ಫಸ್ಟ್ ಕಣೆ ಅಂತ ಹೋಗ್ತೀವಲ್ವಾ? ರೈಟ್? ದ ಸೇಮ್ ಥಿಂಗ್ ಅಪ್ಲೈಸ್ ಹಿಯರ್. ಒಬ್ರೇ ಹೋಗ್ತಾ ಇದ್ರೆ ಕಷ್ಟ ಆಗುತ್ತೆ, ಯು ವಿಲ್ ಗೆಟ್ ಟಯರ್ಡ್. ಒಂದಷ್ಟು ಜನ ಇದ್ದಾಗ ಒಬ್ಬ 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 ಸಪೋರ್ಟ್ ಮಾಡ್ತಾ ಇರ್ತೀರಾ, ದೆನ್ ವಿಲ್ ಬಿ ಫೀಲ್ ಟಯರ್ಡ್ ಆದ್ರೂ ಸಮ್ಮನ್ ವಿಲ್ ಬಿ ದೇರ್ ಟು ಪುಷ್ ಯು ಬ್ಯಾಕ್, ಸಾರಿ ಪುಷ್ ಯು ಫ್ರಂಟ್. ರೈಟ್? ಸೊ ಎನಿ ಅದರ್ ಇಶ್ಯೂಸ್ ಆರ್ ಎನಿ ಅದರ್ ಥಾಟ್ಸ್ ಏನಾದ್ರು ಇದೆಯಾ? KPSC ಎಕ್ಸಾಮ್ ಏನು ಎತ್ತಾ? ಎಸ್ ಮೇಡಮ್. ಮೇಡಮ್ ಅದು ನೆಕ್ಸ್ಟ್ ಸೆಷನ್ ಅಲ್ಲೆಲ್ಲ ಡೀಲ್ ಮಾಡ್ತಾರಲ್ವಾ ಸರ್? ಹಾ ಸರ್, ಅಂದ್ರೆ ನೆಕ್ಸ್ಟ್ ಸೆಷನ್ಸೇ ಇರುತ್ತೆ. ಇಟ್ ಇಸ್ ಟೂ ಅರ್ಲಿ ಬಿಕಾಸ್ ಫಸ್ಟ್ ಪ್ರಿಲಿಮ್ಸ್ ಮಾಡೋಣ, ಆಮೇಲೆ ಮೆನ್ಸ್ಗೆ ಹೋಗೋಣ. ಬೇಡ, ಇದು ಬೇಡ, ಪ್ರಿಲಿಮ್ಸ್ ಬೇಡ, ಫಸ್ಟ್ ಸಿಲೆಬಸ್ ಓದೋಣ. ಹೇಳ್ತಾರೆ ಮೇಡಮ್. ಸೊ ನೆಕ್ಸ್ಟ್ 15 days ವಿಲ್ ಬಿ ದಟ್ ಓನ್ಲಿ. ನಿಮ್ಗೆ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಸಬ್ಜೆಕ್ಟ್ ನ ಹೇಗ್ ತಗೋಬೇಕು, ಪಾಲಿಟಿ ಅಂದ್ರೆ ಏನು ಅಂತ ಫಸ್ಟ್ ಹೇಳ್ಕೊಡ್ತಾರೆ, ಪಾಲಿಟಿ ಹೇಗ್ ಓದಬೇಕು ಅಂತಾನು ಹೇಳ್ಕೊಡ್ತಾರೆ. ಸೊ ಎವ್ರಿ ಸಬ್ಜೆಕ್ಟ್ ವಿಲ್ ಬಿ ಡೆಲ್ಟ್ ಲೈಕ್ ದಟ್. ಹಿಸ್ಟ್ರಿ ಏನು, ಹಿಸ್ಟ್ರಿ ಯಾಕೆ ಓದಬೇಕು ಅಂತ ಫಸ್ಟ್ ಹೇಳ್ತಾರೆ, ಹಿಸ್ಟ್ರಿ ಹೆಂಗ್ ಓದಬೇಕು ಅಂತಾನು ಹೇಳ್ತಾರೆ. ಸೊ ಹೈ ಯೀಲ್ಡಿಂಗ್ ಪಾಯಿಂಟ್ಸ್ ಅನ್ನ ನೀವೇ ಮಾಡ್ಕೋಬೇಕು. ನೋ ಫ್ಯಾಕಲ್ಟಿ ವಿಲ್ ಡೂ ಇಟ್ ಫಾರ್ ಯು ಬಿಕಾಸ್ ದಟ್ಸ್ ಯೋರ್ ಹೋಮ್ ವರ್ಕ್. ನೀವು ಹೋಗಿ ಏನ್ ಕೇಳ್ತಾರೆ, KPSC ಏನ್ ಕೇಳುತ್ತೆ ಅಂತ ನಿಮಗ್ ಗೊತ್ತಿದ್ರೆ ಯು ವಿಲ್ ಪಿಕ್. ಒಳ್ಳೆ ಹಣ್ಣನ್ನೇ ತಾನೇ ನಾವು ತಗೊಳ್ಳೋದು. ಸೊ ಒಂದು ಬುಕ್ಕಲ್ಲಿ ಒಂದಷ್ಟು ಹಣ್ಣುಗಳಿರುತ್ತೆ, KPSC ಫೇವ್ರೆಟ್ ಹಣ್ಣುಗಳು ನೀವೇ ಹೋಗಿ ನೋಡ್ಕೊಳ್ಬೇಕು, ಹುಡುಕ್ಬೇಕು. ಸೊ ಅಂದಿದ್ದಾಗ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಇಸ್ ಎ ಬೈಬಲ್. ಐ ಡೋಂಟ್ ಸೇ ಸಿಲೆಬಸ್ ಇಸ್ ಆಲ್ಸೋ, ಬಟ್ ಮೋರ್ ದನ್ ಸಿಲೆಬಸ್. ಸೊ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಇಟ್ಕೊಂಡಾಗ ಸಿಲೆಬಸ್ ಅಲ್ಲಿ ಹೆಂಗೆ ಪಿಕ್ ಮಾಡೋದು, ಯಾವ ತರ ನೀವು ಸ್ಟ್ರಾಟಜಿ ಮಾಡ್ಕೊಂಡು ಪ್ರಯಾರಿಟೈಸ್ ಹೆಂಗ್ ಮಾಡ್ಕೋಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಫ್ಲೋ ಆಫ್ ಲ್ಯಾಂಗ್ವೇಜ್ ಹೆಂಗ್ ಇಂಪ್ರೂವ್ ಆಗುತ್ತೆ ಅಂದ್ರೆ ಬಿಕಾಸ್ ಆಫ್ ಕಂಟಿನ್ಯೂಸ್ ಆಗಿ ಪೇಪರ್ನ ಓದ್ತಾ ಬನ್ನಿ. ಎಲ್ರು ಹೇಳ್ತಾರೆ ನಾನು ಪೇಪರ್ ಓದ್ದೇನೆ ಎಕ್ಸಾಮ್ ಪಾಸ್ ಮಾಡಿದೆ, ಮ್ಯಾಗ್ಝಿನ್ ಇಟ್ಕೊಂಡು ಪಾಸ್ ಮಾಡಿದೆ ಅಂತ ಹೇಳ್ತಾರೆ. ಬಟ್ ಅವ್ರು ಅಂದ್ರೆ ಒಬ್ರು ಕ್ವಶನ್ ಕೇಳಿದ್ರು ಗೊತ್ತಾ, ಎಸ್ಸೆನೆ ಹೆಂಗ್ ಎಫೆಕ್ಟಿವ್ ಆಗಿ ಬರೆಯೋದು ಅಂತ. ಆ ಕೋಹರೆನ್ಸ್, ಆ ಒಂದು ಲ್ಯಾಂಗ್ವೇಜ್ಗೆ, ಆ ಒಂದು ಅರೇಂಜ್ಮೆಂಟ್ ಆಫ್ ವರ್ಡ್ಸ್ಗೆ ಯು ಹ್ಯಾವ್ ಟು ರೀಡ್ ನ್ಯೂಸ್ ಪೇಪರ್ಸ್. ಇಲ್ಲಿಂದಾನೇ ಶುರು ಮಾಡಿ. ಇಟ್ ಇಸ್ ನಾಟ್ ಲೈಕ್ ರಾಕೆಟ್ ಸೈನ್ಸ್, ಏನೂ ಇರೋದಿಲ್ಲ ಪೇಪರ್ ಅಲ್ಲಿ. ಒಂದು ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಿರ್ತಾರೆ, ಅದನ್ನ ಓದಿ, ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಡೇ ಬೈ ಡೇ ಏನೋ ಏನೋ ಬರ್ತಾ ಇರತ್ತೆ ನ್ಯೂಸ್ ಅಲ್ಲಿ, ಒಟ್ಲಿ ಓಕೆ ಇಲ್ಲಿಂಗ್ ಆಗ್ತಿದೆ, ಇಲ್ಲಿಂಗ್ ಆಗ್ತಾ ಇದೆ, ಇಲ್ಲಿಂಗ್ ಆಗ್ತಾ ಇದೆ, ಆಲ್ ದೀಸ್ ಥಿಂಗ್ಸ್ ಗ್ಯಾದರ್ ಆಗುತ್ತೆ. ಓಕೆ ಇದನ್ನ ಹಿಂಗ್ ಮಾಡ್ಬೋದು ಅಂತ. ಸೊ ಎವ್ರಿಥಿಂಗ್ ವಿಲ್ ಬಿ ಕ್ಲೀನ್ ಆಗಿ ಬ್ರೇಕಪ್ ಮಾಡ್ತಾರೆ. ಎವ್ರಿ ಸಬ್ಜೆಕ್ಟ್ ವಿಲ್ ಬಿ ಎಲ್ಲ ಬ್ರೇಕ್ ಮಾಡಿ ಕ್ಲೀನಾಗಿ ಹಿಂಗೆ ಇಷ್ಟಿಷ್ಟೇ ಮಟೀರಿಯಲ್, ಇದಿದೆ ಮಟೀರಿಯಲ್ ಅಂತ ಇರುತ್ತೆ. ಮಟೀರಿಯಲ್ ಏನ್ ಅಷ್ಟು ಡಿಫ್ರೆನ್ಸ್ ಆಗಲ್ಲ ಸರ್, ಎಲ್ಲ ಬೇಸಿಕ್ ಬುಕ್ ಅಂತಾನೆ ಇದೆ. ಸೊ ವಾಟ್ ಡಿಫ್ರೆನ್ಸ್ ಇಸ್ ದಟ್ ಕರೆಂಟ್ ಅಫೇರ್ಸ್ ಇಸ್ ಎವರ್ ಚೇಂಜಿಂಗ್, ಎವ್ರಿ ಡೇ ಚೇಂಜಿಂಗ್. ಸೊ ಅದನ್ನ ಹೆಂಗ್ ಕವರ್ ಮಾಡಬೇಕು ಅಂತಾನು ನೆಕ್ಸ್ಟ್ ಅಪ್ಕಮಿಂಗ್ ಸೆಷನ್ ಅಲ್ಲಿ ಡೀಲ್ ಮಾಡ್ತಾರೆ. ಸೊ ಜನರಲಿಸ್ಟಿಕ್, ದಿಸ್ ಇಸ್ ಜನರಲ್ ಸೆಷನ್. ನಿಮ್ಮ ಡೌಟ್ಸ್ ಅನ್ನ ಹೌ ಟು ಗೋ ಅಬೌಟ್ ಇಟ್, ಹೇಗೆ ಆಸ್ಪಿರೆಂಟ್ ಆಫೀಸರ್ ಹೇಗೆ ಆಗ್ಬೋದು ಅನ್ನೋದಷ್ಟೇ ಮಾತಾಡೋಣ ಅಲ್ವಾ? ಸೊ ಹೇಳಿದ್ದೀನಿ, ಸ್ಟ್ರಗಲ್ಸ್ ಇರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ, ಜರ್ನಿ ಹೀಗೆ ಇರುತ್ತೆ ಅಂತಾನು ಹೇಳಿದ್ದೀನಿ. ಸೊ ನಿಮ್ಮಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ, ನನ್ಗೆ ಆಗಲ್ಲ
ನಂಗೆ ಈ ತರ ಅನ್ಸತ್ತೆ ಅನ್ನೋದೇನಾದ್ರೂ ಇದ್ದಾಗ ಅಟ್ಲೀಸ್ಟ್ ಯು ಕ್ಯಾನ್ ಶೇರ್ ಇಟ್ ಹಿಯರ್. ಬ್ಯಾಕ್ ಗ್ರೌಂಡ್ ವರ್ಕ್ ಒಂದು ಮಾಡೇ ಇರ್ತೀರಲ್ವಾ. ಸೊ KPSC ಎಕ್ಸಾಮ್ ಬಂದಿದೀವಿ ಅಂದ್ರೆ ಒಂಚೂರು ಬ್ಯಾಕ್ ಗ್ರೌಂಡ್ ವರ್ಕ್ ಆದ್ರೂ ಮಾಡಿರ್ತೀರಲ್ವಾ ಅಲ್ವಾ. ದೆನ್ ಎನಿ ಅದರ್ ಥಿಂಗ್ಸ್ ಟು ಬಿ. ಸಾರಿ ಸರ್, ಈ ಒಂದು ಸೆಷನ್ ಅಲ್ಲಿ ಬೇಡ ಅನ್ಕೊಂತೀನಿ ಆ ಕ್ವಶನ್. ವಿಲ್ ಮೀಟ್ ಪರ್ಸನ್, ವಿಲ್ ಮೀಟ್ ಪರ್ಸನಲಿ. ಐ ಶುಡಂಟ್ ಹ್ಯಾವ್ ಬೀನ್ ಹಿಯರ್ ಸರ್. PSC ಸ್ಕ್ಯಾಮ್ ಆಚೆನೂ ಬಂದಾಯ್ತು, ಓಲ್ಡ್ ಲಿಸ್ಟ್ ಸ್ಕ್ರಾಪ್ ಮಾಡಾಯ್ತು, ನ್ಯೂ ಲಿಸ್ಟ್ ಎಕ್ಸಾಮ್ ಬಂದು ಆಯ್ತು, ಟ್ರೈನಿಂಗ್ ಇನ್ನೇ ನೆಕ್ಸ್ಟ್ ಹೋಗ್ತಿದ್ದಾರೆ. ದ ವೆರಿ ಗುಡ್ ಎಕ್ಸಾಂಪಲ್ ಇಸ್ ಏನೋ ಒಂದು ಮಾಡಿ ಎಕ್ಸಾಮ್ ಪಾಸ್ ಮಾಡ್ಕೊಂತೇನದು ಸುಳ್ಳು. ಬಿಕಾಸ್ PSI ಹೋಲ್ ಅದೇನ್ ಸ್ಕ್ಯಾಮ್ ಆಗಿತ್ತು ಅಷ್ಟು ಜನ ಆಚೆ ಬಂದ್ರು, ಹಾನೆಸ್ಟ್ ಅಭ್ಯರ್ಥಿಗಳು ಅದರಿಂದ ಆಚೆ ಬಂದ್ರು. ಹಾ ಹಾ ಓಕೆ, ಅವ್ರ ಟ್ರೈನಿಂಗು ಶುರು ಆಗಿದೆ ಅಂತೆ. ಸಿ ಹಾಗೆ ಆಗತ್ತೆ, ಆಗಲ್ಲ ಅಂತ ವಿ ಕಾಂಟ್ ಸೇ, ಆಯ್ತಾ. ಆಗುತ್ತೋ ಬಿಡುತ್ತೋ ಅದೆಲ್ಲ ಸೆಕೆಂಡ್ರಿ. ನಿಮ್ಮ ಬೌಂಡ್ರಿ ಇಸ್ ದಿಸ್, ನಾನು ಎಕ್ಸಾಮ್ ಫಸ್ಟ್ ಬರೀತೀನಿ, ಇದಕ್ ಮಾತ್ರ ಸ್ಟಿಕ್ ಆನ್ ಆಗಿ. ಅನ್ಸುತ್ತೆ ಓಕೆ ಏನಕ್ಕೆ ಬರಿಬೇಕು, ಎಲ್ಲ ಸೇಲ್ ಅಂತೆ ಅದಂತೆ ಇದಂತೆ ಅಂತ ಅನ್ಸುತ್ತೆ, ಬಟ್ ಇಟ್ ಇಸ್ ನಾಟ್ ಟ್ರೂ. ಅದಕ್ಕೆ ನೀವು ವಾಯ್ಸ್ ಅನ್ನ ಕೊಡಬೇಡಿ. ಕೇಳ್ತಾರೆ ಬಿಡ್ತಾರೆ ಅದೆಲ್ಲ ನೆಕ್ಸ್ಟ್ ಸರ್, ಸೆಕೆಂಡ್ರಿ. ಫಸ್ಟ್ ನೀವು ಸಿಲೆಬಸ್ ಓದ್ಕೊಂಡು ನೀವು ಪ್ರಿಪೇರ್ ಆಗಿ ಅಲ್ವಾ. ಐ ಡೋಂಟ್ ಥಿಂಕ್ ಸೊ, ಬಿಕಾಸ್ ಎಲ್ಲಾನು ಹಂಗೆ ಆಗೋಂಗಿದ್ದಿದ್ರೆ ಎಕ್ಸಾಮಿನೇಷನ್ ಅನ್ನೋ ಒಂದು ಕ್ರೈಟೀರಿಯಾನೇ ಇರ್ತಿರ್ಲಿಲ್ಲ. ದುಡ್ಡಿದ್ದೋನು ಇವತ್ತು ಆಫೀಸರ್ ಆಗ್ತಾ ಇದ್ದ, ಎಕ್ಸಾಮ್ ಬೇಕಾಗಿರ್ಲಿಲ್ಲ ಅಲ್ವಾ. ಸೊ ಲೈಕ್ ದಟ್. ಸೊ ಇಟ್ ಇಸ್ ಗ್ರೇ ಸರ್, ಬ್ಲಾಕ್ ಓಲಾ ವೈಟ್ ಓಲಾ, ಇಟ್ ಇಸ್ ಗ್ರೇ. ಬ್ಲ್ಯಾಕು ಆಗ್ಬರ್ಬೋದು, ವೈಟ್ ಆಗಿರ್ಬೋದು. ಎಸ್ ಸರ್. ಹ್ಮ್ ಖಂಡಿತ ಸರ್. ಕೋಚಿಂಗ್ ಇಲ್ದೇ ಇರೋದಕ್ಕೂ ಒಂದು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ನಮ್ಗೆ ಇಲ್ಲಿ ಕೋಚಿಂಗ್ ಅಲ್ಲಿ ನಮ್ಗೆ ಸೊ ಸಿಲೆಬಸ್ ಏನ್ ಹೇಳ್ತಾರೆ ಅಂದ್ರೆ ಎವ್ರಿಥಿಂಗ್ ಅಂಡರ್ ದ ಸನ್ ಅಂತ ಹೇಳ್ತಾರೆ. ಸೊ ಕೋಚಿಂಗ್ ಮುಖಾಂತರ ಇಫ್ ಯು ಸ್ಕ್ಯಾನ್ ಅಂಡ್ ಕಮ್, ಸೊ ಕೋಚಿಂಗ್ ಇದೆ ಅಂತ ಅದರಿಂದ ಒಳಗಡೆ ಬಂದ್ರೆ ನಿಮ್ಗೊಂದು ಒಂದು ಬೌಂಡ್ರಿ ಅಂತ ಸಿಗುತ್ತೆ. ನೀವು ಕುತ್ಕೊಂಡು ಓದ್ತೀರಾ ಪೇಪರ್ ಅಲ್ಲಿ ಎಲ್ಲಾನು ಓದ್ತೀರಾ, ಬಟ್ ಕೋಚಿಂಗ್ ಅಂತ ಬಂದಾಗ ಯು ಗೆಟ್ ಟು ನೋ ವಾಟ್ ಟು ರೀಡ್. ಇಲ್ಲಿ ಎಲಿಮಿನೇಟ್ ಮಾಡ್ಕೊಳ್ಬೇಕು ಸರ್. ಆ ಎಲಿಮಿನೇಷನ್ ಕೋಚಿಂಗ್ ಇಂದ ತುಂಬಾ ಚೆನ್ನಾಗಿ ಸಲಹೆಗಳು ಸಿಗುತ್ತೆ. ಆಮೇಲೆ ಈ ಸಬ್ಜೆಕ್ಟ್ಸ್ ಗಳು ಇಟ್ಸ್ ನಾಟ್ ಆಸ್ ಈಸಿ ಆಸ್ ಟು ಅಂಡರ್ಸ್ಟ್ಯಾಂಡ್. ಅಷ್ಟು ಈಸಿಯಾಗಿರೋಲ್ಲ. ಸೆಲ್ಫ್ ಸ್ಟಡಿ ಮಾಡ್ಕೊಂಡು ಪಾಸ್ ಮಾಡಿರೋರು ಇದ್ದಾರೆ. ಐ ಡೋಂಟ್ ಸೇ ಇಟ್ ಇಸ್ ನಾಟ್ ಪಾಸಿಬಲ್, ಇಟ್ ಈಸ್ ಪಾಸಿಬಲ್. ಬಟ್ ದ ಟೈಮ್ ಏನು ನಮ್ಗೆ ತಗೊಳ್ಳುತ್ತಲ್ಲ, ಕೋಚಿಂಗ್ ಮುಖಾಂತರ ಬಂದಾಗ ಸ್ವಲ್ಪ ಟೈಮ್ ರಿಡ್ಯೂಸ್ ಆಗುತ್ತೆ, ಒಂದು ಬೌಂಡ್ರಿ ಸಿಗುತ್ತೆ, ಒಂದು ಮೆಂಟರ್ಶಿಪ್ ಸಿಗುತ್ತೆ. ಇದೊಂದು ಮೇನ್ ಅಡ್ವಾಂಟೇಜ್ ಸರ್. ಐ ಟೆಲ್ ಯು, ಮೆಂಟರ್ಶಿಪ್ ಇಸ್ ದ ಮೇನ್ ಅಡ್ವಾಂಟೇಜ್. ಪಾಠನೂ ಆರಾಮಾಗಿ ನೀವು ಮಾಡ್ಕೋಬಹುದು, ಓದ್ಕೋಬಹುದು. ಓಕೆ ಅಲ್ಲಿ ಓದ್ತೀನಿ, ಯೂಟ್ಯೂಬ್ ಅಲ್ಲಿ ಓದ್ತೀನಿ ಅಂದ್ರೂ ಓಕೆ. ಬಟ್ ಮೆಂಟರ್ಶಿಪ್ ಅಂತ ಇರುತ್ತಲ್ಲ, ದಟ್ ಈಸ್ ಸಮಥಿಂಗ್ ಕೋಚಿಂಗ್ ಅಲ್ಲಿ ದ ಬೆಸ್ಟ್ ಪಾರ್ಟ್ ಆಫ್ ಕೋಚಿಂಗ್ ಇಸ್ ಮೆಂಟರ್ಶಿಪ್. ಬಿಕಾಸ್ ನೀವ್ ಏನ್ ತಪ್ಪು ಮಾಡ್ತಿದ್ದೀರಾ ಅಂತ ಗೊತ್ತಾದ್ರೆ ಮಾತ್ರ ನಿಮ್ ತಪ್ಪುಗಳು ಗೊತ್ತಾಗೋದು. ಆ ತಪ್ಪನ್ ಕಂಡಿಡಿಯಕ್ಕೆ ನಿಮ್ಗೆ ಮೆಂಟರ್ಶಿಪ್ ಆರ್ ಎನಿ ಕೋಚಿಂಗ್ ಇಸ್ ರಿಕ್ವೈರ್ಡ್ ಅಂತ ನನ್ನ ಅನಿಸಿಕೆ. ಸೊ ಡೋಂಟ್ ಯು ಫೀಲ್ ಸೊ. ನಾವು ತಪ್ಪನ್ನ ಕಂಡಿಡಿಬೇಕು, ದೆನ್ ಓನ್ಲಿ ಇಟ್ ವಿಲ್ ಬಿ ಲೈಕ್ ನಾವೇನ್ ತಪ್ಪು ಮಾಡ್ತಿದೀವಿ ಅಂತ ಗೊತ್ತಾಗುತ್ತೆ, ಅದರಿಂದ ಓವರ್ಕಮ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಲ್ವಾ. ಸೊ ಹಂಗಾಗಿ ಕೋಚಿಂಗ್ ಅಲ್ಲಿ ಮೆಂಟರ್ಶಿಪ್ ಪ್ಲಸ್ ಶೆಡ್ಯೂಲಿಂಗ್, ಇಲ್ಲೇನಾಗುತ್ತೆ ಕ್ಲಾಸ್ ಶೆಡ್ಯೂಲ್ ಆಗುತ್ತೆ, ಟೆಸ್ಟ್ ಸೀರೀಸ್ ಅಂತ ಬರುತ್ತೆ. ಸೊ ಅದು ಎರಡು ತುಂಬಾ ಇಂಪಾರ್ಟೆಂಟ್ ಸರ್. ಇದು ಕೋಚಿಂಗ್ ಅಲ್ಲಿ ಬೆಸ್ಟ್ ಅಡ್ವಾಂಟೇಜ್ ದ್ಯಾನ್ ಸೆಲ್ಫ್ ಸ್ಟಡಿ. ಸೆಲ್ಫ್ ಸ್ಟಡಿಗೆ ಒಂದು ಎಂಡೇ ಇರಲ್ಲ ಸರ್. ನೀವೇನ್ ಓದ್ತಿರ್ತೀರಾ, ಏನೋ ಮಾಡ್ತಿರ್ತೀರಾ, ಬಟ್ ಅದಕ್ಕೊಂದು ಅಂದ್ರೆ ಅಕೌಂಟಬಿಲಿಟಿ ಅಂತ ಇರುತ್ತೆ. ಸೊ ಅದು ಕೋಚಿಂಗ್ ಮುಖಾಂತರ ಒಂದು ಬೆಸ್ಟ್ ಪಾಯಿಂಟ್ ಅಡ್ವಾಂಟೇಜ್. ಆನ್ಸರ್ ಮಾಡೋದು ನಾನು ಕ್ವಶನ್. ಏನ್ ಆವ್ರೇಜ್ ಏಜ್ ಇದೆ ನಿಮ್ ಗ್ರೂಪ್? 20s ಅಲ್ಲಿ ಇದ್ದೀರಾ, ಲೇಟ್ 20s ಅಲ್ಲಿ ಇದ್ದೀರಾ, 20, 21, 22 ಅರ್ಲಿ 20s ಅಲ್ಲಿ ಇದ್ದೀರಾ ಎಲ್ರು? ಲೈಕ್ ಯುವರ್ ಆವ್ರೇಜ್ ಏಜ್ ಇಸ್ ಲೈಕ್ ಬಿಲೋ 25 ಅಲ್ವಾ? ಎಲ್ರು ಅಷ್ಟು ಚಿಕ್ಕವರಿದ್ದೀರಾ? ಇಲ್ಲ, ಓಕೆ, ಎಕ್ಸೆಪ್ಷನ್ಸ್. ಓಕೆ, ಮ್ಯಾರಿಡ್. ಯು ವಿಲ್ ಬಿ ಹ್ಯಾವಿಂಗ್ ಅನದರ್ ಚಾಲೆಂಜ್. ಎಸ್.
ಹೌದು. ನಾನ್ ಹೆಂಗ ಆಫೀಸರ್ ಅದೇ ಎಲ್ಲಾನು ಹೇಳ್ದೆ, ಅದನ್ನೇ ನಾನು 2 hours ಹೇಳಕ್ಕಾಗಲ್ಲ. ಇಟ್ ಇಸ್ ಸೆಲ್ಫ್ ಬೋಸ್ಟಿಂಗ್. ದಟ್ಸ್ ನಾಟ್ ಇಂಪಾರ್ಟೆಂಟ್, ರೈಟ್? ಐ ಆಮ್ ನೋನ್ ಟು ಯು, ರೈಟ್? ನಿಮ್ಮಲ್ಲಿ ನಿಮ್ಗೇನು ಬೇಕು ನೀವು ಅದನ್ನ ಹೆಕ್ಕಿ ತೆಗಿಬೇಕು. ಇಟ್ ಇಸ್ ಅನ್ ಓಷನ್. ನಿಮ್ಗೆ ಯಾವ ಪಲ್ ಬೇಕು ನೀವೇ ತಕೊಳ್ಬೇಕು. ಫಿಶಿಂಗ್ ನೀವೇ ಮಾಡ್ಬೇಕು. ಓಷನ್ನೇ ಬಂದ್ಬಿಟ್ಟು ತಗೋ ಫಿಶ್ ಅಂತ ಕೊಡುತ್ತಾ? ಇಲ್ಲ, ನೀವೇ ಹೋಗಿ ಫಿಶಿಂಗ್ ಮಾಡ್ಬೇಕು, ರೈಟ್? ಎಸ್. ಓಕೆ, ನಾನೇ ಒಂದು ಕಾಮನ್ ಆಗಿರೋದನ್ನೇ ಮಾತಾಡ್ತೀನಿ. ಯೂಶಲಿ ಏನಾಗುತ್ತೆ ಅಂದ್ರೆ, ಈ ಮೋಟಿವೇಶನ್ ಅನ್ನೋದು ಅಂದ್ರೆ ಕಾನ್ಸ್ಟೆಂಟ್ ಆಗಿರಲ್ಲ ಅಲ್ವಾ? ಸೊ ಅದಕ್ಕೆ ಏನ್ ಮಾಡ್ಬೇಕು, ಏನು ಮಾಡಿದ್ರೆ ಆ ಮೋಟಿವೇಶನ್ ನೀವು ಗ್ಯಾದರ್ ಮಾಡ್ಕೊಂಡು ಈ ಒಂದು ಲಾಂಗರ್ ಪ್ರಿಪರೇಷನ್ಸ್ ನ ಹೇಗೆ ಶಾರ್ಟೆಸ್ಟ್ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ. ಈ ಮೋಟಿವೇಶನ್ ಯಾವಾಗ್ಲೂ ಒಂದೇ ತರ ಇರೋದಿಲ್ಲ. ಇವತ್ತು ಅನ್ಸುತ್ತೆ ಮಾಡ್ಬೇಕು ಅಂತ, ನಾಳೆ ಅನ್ಸಲ್ಲ ಮಾಡಬಾರ್ದು ಅಂತ ಅನ್ಸುತ್ತೆ. ಸೊ ಅಲ್ಲಿ ನೀವು ಸ್ವಲ್ಪ ಕಾಶಿಯಸ್ ಆಗಿರಿ. ಓಕೆ, ನಂಗೆ ಇವತ್ತು ಅನ್ನಿಸ್ತಾ ಇದೆ ಅಂದ್ರೆ ಒಂದ್ ಸಣ್ಣ ಬ್ರೇಕ್ ತಗೊಂಡು, ಇಲ್ಲ ಅಂದ್ರೆ ಆ ಸಬ್ಜೆಕ್ಟ್ ನ ಚೇಂಜ್ ಮಾಡ್ಕೊಂಡು ಮಾಡೋದ್ರ ಮುಖಾಂತರ ನಿಮ್ಗೆ ಓವರ್ ಬರ್ಡನಿಂಗ್ ಸ್ಟ್ರೆಸ್ ಆಗೋದಿಲ್ಲ, ಆ ಮೋಟಿವೇಶನ್ ಲೋ ಆಗೋದಿಲ್ಲ. ಈಗ ಟೆಸ್ಟ್ ಅಲ್ಲಿ ಏನೋ ಕಡಿಮೆ ಬರುತ್ತೆ, ಅವಾಗ ನಂಗೆ ಆಗೋದಿಲ್ಲ ಅಂತಾನು ಅನ್ಸುತ್ತೆ. ಅಲ್ಲಿ ನೀವು ಗಿವ್ ಅಪ್ ಮಾಡಬೇಡಿ. ನಾನು ಏನ್ ತಪ್ಪು ಮಾಡಿದೆ ಅಂತ ಕುತ್ಕೊಂಡ್ ಮಾಡಿ. ಅದೇ ಟೆಸ್ಟ್ ಅನ್ನ ನೀವು ನೆಕ್ಸ್ಟ್ ಟೈಮ್ ಜಾಸ್ತಿ ಮಾರ್ಕ್ಸ್ ಬಂದಾಗ ಖುಷಿ ಆಗತ್ತೆ ನಿಮ್ಗೆ. ಯು ಗೇನ್ ದ ಲಾಸ್ಟ್ ಕಾನ್ಫಿಡೆನ್ಸ್. ಆ ಮೋಟಿವೇಶನ್ ಏನು ಅಂದ್ರೆ ಲೂಸ್ ಮಾಡಿರ್ಕೊಂಡಿರ್ತೀರ ಅಲ್ವಾ, ಆ ಹಿಂದಿನ ಟೆಸ್ಟ್ ಅಲ್ಲಿ ಏನಾಗಿರುತ್ತೆ ಅದನ್ನ ಮತ್ತೆ ರೀಗೇನ್ ಮಾಡ್ತೀರಾ. ಮೋಟಿವೇಶನ್ ಇಸ್ ಸಮಥಿಂಗ್ ಹ್ಯಾಸ್ ಟು ಬಿ ಸೆಲ್ಫ್ ಡ್ರಿವನ್. ಒಳಗಡೆಯಿಂದ ಬರ್ಬೇಕು ಅದು. ನಾನು ಎಷ್ಟು ಮಾತಾಡಿದ್ರು ಇವತ್ತು ಹೋಗಿ ಬುಕ್ಸ್ ಮುಂದೆ 3 hour ಕೂತಾಗ ನಿಮ್ಗೆ ಆ ಮೋಟಿವೇಶನ್ ಇಲ್ಲಿಂದ ಬರ್ಬೇಕು ಹೊತ್ತು ಸಮನ್ ಇಸ್ ಟೆಲ್ಲಿಂಗ್ ಅಂತ ಅನ್ನೋದು ಇಟ್ ಇಸ್ ಸುಳ್ಳು, ಶುದ್ಧ ಸುಳ್ಳದು. ಯಾರೋ ಇಂದ ನಾನು ಅಪ್ಪನಿಂದ ಮಾಡ್ತೀನಿ, ಅಮ್ಮಂಗೋಸ್ಕರ ಮಾಡ್ತೀನಿ, ನೋ. ದರ್ ಇಸ್ ಆಲ್ವೇಸ್ ಅ ಸೆಲ್ಫ್ ಇಂಟ್ರೆಸ್ಟ್ ಇನ್ ಇಟ್, ರೈಟ್? ನಿಮ್ಮೆಲ್ರಿಗೂ ಸೆಲ್ಫ್ ಇಂಟ್ರೆಸ್ಟ್ ಇಲ್ಲದೆ ಬಂದಿದ್ದೀರಾ? ಇಲ್ಲ. ಏನೇ ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ಒಂದ್ ಸೆಲ್ಫ್ ಇಂಟ್ರೆಸ್ಟ್ ಅಂತ ಇರುತ್ತೆ. ಆ ಸೆಲ್ಫ್ ಇಂಟ್ರೆಸ್ಟ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ಮೋಟಿವೇಶನ್ ಸ್ಟ್ರಾಂಗ್ ಆಗಿರುತ್ತೆ. ಇವತ್ತು ಮಾಡ್ಬೇಕು ಅನ್ಸಿದ್ ನಾಳೆ ಮಾಡಬಾರ್ದು ಅಂತಾನೆ ಅನ್ಸುತ್ತೆ, ರೈಟ್? ಸೊ ಆ ಒಂದನ್ನ ತುಂಬಾ ಕಾಶಿಯಸ್ ಆಗಿ ಡೀಲ್ ಮಾಡಿ. ಎವ್ರಿ ಡೇ ವಿಲ್ ನಾಟ್ ಬಿ ದ ಸೇಮ್. ಸಬ್ಜೆಕ್ಟ್ ಕೂಡ ಚೇಂಜ್ ಆಗ್ತಾ ಇರುತ್ತೆ, ಡಿಫಿಕಲ್ಟಿ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಕ್ವಶನ್ ಪೇಪರ್ ನೋಡ್ತಿರ್ತೀರಾ, ಮಾಡ್ತಿರ್ತೀರಾ, ಅಂದ್ರೆ ಡಿಸ್ಕಸ್ ಮಾಡ್ತಿರ್ತೀರಾ, ಒಬ್ರಿಗೇನೋ ಜಾಸ್ತಿ ಬಂದಿರುತ್ತೆ. ಇಟ್ ಈಸ್ ಅ ಕಾಂಪಿಟೇಟಿವ್ ವರ್ಲ್ಡ್, ಅಂದ್ರೆ ಇಟ್ ಇಸ್ ರಿಲೇಟಿವ್. ಯು ಆರ್ ಅ ಕಾಂಪಿಟೇಟಿವ್ ಫಾರ್ ಯು. ಹಾಫ್ ಮಾರ್ಕ್ಸ್ ನಿಮಗ್ ಜಾಸ್ತಿ ಬಂದ್ರೆ ನೀವು ಸೆಲೆಕ್ಟ್ ಆಗ್ತೀರಾ, ಹಾಫ್ ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಇವ್ರು ಆಚೆ ಬರ್ತಾರೆ. ನೀವೆಲ್ಲರೂ ಕಾಂಪಿಟೇಟರ್ಸ್. ಅರ್ಧ ಮಾರ್ಕ್ಸ್ ಅಲ್ಲಿ ಆಚೆ ಬಂದಿರೋರು ಇದ್ದಾರೆ. ಸೊ ಹಿಂಗಿದ್ದಾಗ ಆ ಮೋಟಿವೇಶನ್ ಲೆವೆಲ್ನ ಹೈ ಇಟ್ಕೊಳ್ಳಿ. ನಾನು ಮಾಡಬಲ್ಲೆ, ನಾನು ಮಾಡಬಲ್ಲೆ, ನಾನು ಮಾಡಬಲ್ಲೆ ಅನ್ನೋದೇ ತುಂಬಾ ಸ್ಟ್ರಾಂಗ್ ಆಗಿದ್ದಾಗ, ಆಗ್ತಾ ಇಲ್ಲ ಅಂದಾಗೂ ಯು ಹ್ಯಾವ್ ಟು ಸೆಲ್ಫ್ ಬೂಸ್ಟ್ ಯುವರ್ ಸೆಲ್ಫ್. ಇಲ್ಲ ನಾನು ಮಾಡಬಲ್ಲೆ, ನಂಗೆ ಮಾಡ್ತೀನಿ, ನಾನು ಡಿಗ್ರಿಲಿ ಇಷ್ಟು ಪರ್ಸೆಂಟೇಜ್ ತಗೊಂಡಿದ್ದೀನಿ ಅಂದ್ರೆ ನಾನು ಮಾಡ್ತೀನಿ. ನಿಮ್ಮನ್ನ ನೀವು ಬೂಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಇನಿಷಿಯಲ್ ಡೇಸ್ ಅಲ್ಲಿ ನಿಮ್ಗೊಂದು ಯಾರು ಫ್ರೆಂಡ್ಸ್ ಅಂತ ಆಗಿರಲ್ಲ. ನಿಮ್ಮ ಒಂದು ಏನ್ ಡಿಫಿಕಲ್ಟೀಸ್ ನ ನೀವು ಯಾರಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಹಂಗಿದ್ದಾಗ ಇನಿಷಿಯಲ್ ಡೇಸ್ ಅಲ್ಲಿ ನಿಮ್ಮ ಫ್ರೆಂಡು ನೀವೇ, ನಿಮ್ಮನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ನೀವೇ. ಸೊ ಹಂಗಾಗಿ ನಿಮ್ಮನ್ನ ಸೆಲ್ಫ್ ಬೂಸ್ಟ್ ಮಾಡ್ಕೊಳ್ಳಿ ಇನಿಷಿಯಲ್ ಡೇಸ್ ಅಲ್ಲಿ. ಇಟ್ ವಿಲ್ ಹೆಲ್ಪ್ ಯು ಅಟ್ ಲೀಸ್ಟ್ ಸ್ವಲ್ಪ ದಿನ ಒಂದಷ್ಟು ಅಂಡರ್ಸ್ಟ್ಯಾಂಡಿಂಗ್, ಒಂದಷ್ಟು ಬೇಸಿಕ್ ಒಂದು ಲೆವೆಲ್ ಆಫ್ ಫೌಂಡೇಶನ್ ಬರ್ಲಿಕ್ಕೆ ಸ್ವಲ್ಪ ದಿನ ಆಗುತ್ತೆ. ಅಲ್ಲಿವರೆಗೂ ನಿಮ್ಮನ್ನ ನೀವು ಬೂಸ್ಟ್ ಮಾಡ್ಕೊಂಡು ಮುಂದೆ ಹೋಗಿ ಈ ತರ ಮೋಟಿವೇಶನ್ ಮಾಡ್ಕೋಬಹುದು. ನಾನು ಹಂಗೆ ಅನ್ಕೋತಿದ್ದೆ. ನಾನು JRF ಎಕ್ಸಾಮ್ ಅಲ್ಲಿ ತಗೊಂಡಿದ್ದೀನಿ ರ್ಯಾಂಕ್, ಆಲ್ ಇಂಡಿಯಾ ರ್ಯಾಂಕ್ 25 ತಗೊಂಡಿದ್ದೀನಿ, ಇದ್ರಲ್ಲೂ ತಗೋತೀನಿ, ಇದ್ರಲ್ಲೂ ತಗೋತೀನಿ, ಇದ್ರಲ್ಲೂ ತಗೋತೀನಿ ಅಂತ ಐ ಯೂಸ್ ಟು ಬೂಸ್ಟ್ ಮೈ ಸೆಲ್ಫ್. ಈ ಟೆಸ್ಟ್ ಬರೀತಾ ಇದ್ದೆ, ಒಂದ್ಸಲ ಒಂದು ಪೇಪರ್ ಅಲ್ಲಿ ಏನಾದ್ರೂ ಒಳ್ಳೆ ಒಂದು ಕಮೆಂಟ್ ಬಂದ್ರೆ ಇಟ್ ಯೂಸ್ ಟು ಬೂಸ್ಟ್ ಮಿ ಸೋ ಮಚ್. ಓಕೆ, ನೆಕ್ಸ್ಟ್ ಟೆಸ್ಟ್ ಅಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೇಕು. ಐ ಆಮ್ ಸ್ಟಿಲ್ ಅ ಲರ್ನರ್. ಸೊ ಎಲ್ರಿಗೂ ಓಕೆ ಎಲ್ರು ನಾಲೆಜಬಲ್ ಅಪ್ಪ ಮೇಡಮ್, ಫುಲ್ಲಿ ನಾಲೆಜಬಲ್, ನೋ. ಐ ಆಮ್ ಈಕ್ವಲ್ ಆಸ್ ಯು, ಐ ಆಮ್ ಸೇಮ್ ಆಸ್ ಯು. ಏನೋ ಒಂದು ಎಕ್ಸಾಮಿನೇಷನ್ ಅಲ್ಲಿ ಆ ಹೆಸರಲ್ಲಿ ಫೈನಲ್ ಲಿಸ್ಟ್ ಅಲ್ಲಿ ಇದೆ ಅಂದ ತಕ್ಷಣನೂ ಎಲ್ಲ ಗೊತ್ತಿದೆ ಅಂತಾನೂ ಅಲ್ಲ, ಇಲ್ಲ ನಿಮಗೇನು ಗೊತ್ತಿಲ್ಲ ಅಂತಾನೂ ಅಲ್ಲ, ಅಲ್ವಾ? ಅಲ್ವಾ? ಎಸ್. ಎನರ್ಜಿ ಲೋ ಆಯ್ತಾ? ಸ್ವೀಟ್ ತಿಂದ್ರಿ ತಾನೆ? ಕೊಟ್ಟಿಲ್ವಾ ಸರ್? ಸೊ ಹಂಗಾಗಿ ಸೆಲ್ಫ್ ಬೂಸ್ಟ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಒಂದು ಅಂದ್ರೆ ಡಿಸಿಪ್ಲಿನ್ ಆಗಿ ಇಟ್ಕೊಳ್ಳಿ, ಶೆಡ್ಯೂಲ್ ಇಟ್ಕೊಳ್ಳಿ. ಅಟ್ಲೀಸ್ಟ್ ಗೋ ಫಾರ್ ಅ ವಾಕ್, ಒಂದು ½ ವಾಕ್ ಹೋಗಿ. ವಿಜಯನಗರಲ್ಲಿ ತುಂಬಾ ಚೆನ್ನಾಗಿದೆ ಪಾರ್ಕ್ಸ್. ವಿಜಯನಗರಲ್ಲಿ ಇರುವಂತ ಗ್ರೀನರಿ ಹೋಲ್ ಬೆಂಗಳೂರಲ್ಲೂ ಇಲ್ಲ. ದಿಸ್ ಇಸ್ ದ ಹಾರ್ಟ್ ಆಫ್ ಬೆಂಗಳೂರು. ಈ ವಿಜಯನಗರಲ್ಲಿ ಬಂದು ಓದಿ ಇದ್ದೋಗೆ ವಿಜಯನಗರ ಮರೆಯಕ್ಕೆ ಆಗಲ್ಲ. ಸೊ ಹಂಗಾಗಿ ವಾಕ್ ಹೋಗಿ ಒಂದು ½ ನಿಮ್ಮನ್ನ ನೀವು ಸ್ವಲ್ಪ ಚಿಯರ್ಫುಲ್ ಮಾಡ್ಕೊಳ್ಳಿ. ಒಂದೇ ಕುತ್ಕೊಂಡು ಓದ್ತೀನಿ 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 ಅಂದ್ರೂ ಆಗೋದಿಲ್ಲ, ತಲೆಗೆ ಹೋಗೋದಿಲ್ಲ. 12 ಅವರ್ ಕುತ್ಕೊಳ್ಳಿ, 15 ಅವರ್ ಕುತ್ಕೊಳ್ಳಿ, ಆಗೋದಿಲ್ಲ. ಹ್ಯಾವ್ ಒಂದು ಕ್ಲೀನ್ ಪ್ಲಾನ್ ಮಾಡ್ಕೊಳ್ಳಿ.
ಒಂದಷ್ಟು ಬ್ರೇಕ್ಸ್ ಇಟ್ಕೊಳ್ಳಿ. ಇಂತಿಂತ ಬ್ರೇಕು, ಟೀನು ಕುಡೀರಿ, ಕಾಫಿ ಕುಡೀರಿ, ಬಟ್ ಹೆಚ್ಚು ಮಾಡ್ಕೋಬೇಡಿ. ಬೇಕು ಅನ್ಸುತ್ತೆ ಒಂದ್ 11 ಗಂಟೆ ಆಗ್ತಿದ್ದಾಗ ಹೋಗಿ ಒಂದ್ ಸ್ವಲ್ಪ ಕಾಫಿ ಕುಟ್ಕೊಂಡು ಫ್ರೆಂಡ್ಸ್ ಜೊತೆ ಹಟ್ಟೆಗೆ ಹೊಡ್ಕೊಂಡು ಒಂದ್ ಸ್ವಲ್ಪ ಬಂದ್ರೆ ಓಕೆ, ಫ್ರೆಶ್ ಫೀಲ್ ಅನ್ನೋ ತುಂಬಾ ಫ್ರೆಶ್ ಅನ್ಸ್ತಿದೆ ಅಂತ ಅನ್ಸುತ್ತೆ. ಸೊ ಇದೆಲ್ಲ ನಿಮ್ಗೆ ಗೊತ್ತಾಗುತ್ತೆ, ಯಾಕಂದ್ರೆ ಒನ್ಸ್ ಯು ಸಿಟ್ ಫಾರ್ ಸ್ಟಡೀಸ್ ಅಲ್ಲ, ಸೊ ನಿಮ್ಗೆ ಗೊತ್ತಾಗುತ್ತೆ ನಾವು ಹೇಗ್ ಮಾಡ್ಬೋದು, ಯಾವ ತರ ಬ್ರೇಕ್ ತಗೊಳ್ಬೇಕು, ಯಾವ ತರ ಶೆಡ್ಯೂಲ್ ಮಾಡ್ಕೋಬೇಕು. ಸ್ವಲ್ಪ ಪರ್ಸನಲ್ ಟೈಮ್ ಕೊಟ್ಕೊಳ್ಳಿ, ಬಿಕಾಸ್ ಪರ್ಸನಲ್ ಟೈಮ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಹೇಳಿದ್ನಲ್ಲ, ಮೋಟಿವೇಶನ್ ಅಂಡ್ ದಿಸ್ ಆರ್ ಲಿಂಕ್. ಸೊ ನಿಮ್ಗೆ ಡೈಲಿ ನೀವು ತುಂಬಾ ರಿಗ್ರೆಸ್ ಆಗಿ ಮಾಡ್ತಿದ್ದೀರಾ ಅಂದ್ರೆ ಯು ವಿಲ್ ಬರ್ನ್ ಔಟ್, ತುಂಬಾ ಬೇಗ ಬರ್ನ್ ಔಟ್ ಆಗ್ತೀರಾ. ಸೊ ಅದಕ್ಕೆ ಆಸ್ಪದ ಕೊಡಬೇಡಿ, ಅದಕ್ಕೆ ಸ್ಪೇಸ್ ಕೊಡಬೇಡಿ. ನಿಮ್ಮನ್ನ ನೀವು ಚಿಯರ್ ಆಗಿ ಇಟ್ಕೊಂಡು ವಾರದಲ್ಲಿ ಒಂದಿನ ಆಯ್ತಾ, ಓಕೆ ಎಲ್ಲಾನು ಮಾಡಿದಿನ, ಸೊ ಟೆಸ್ಟ್ ಚೆನ್ನಾಗಿ ಮಾಡಿದಿನ, ಓಕೆ ಹಾಫ್ ಡೇ ತಗೊಳ್ಳಿ, ಬ್ರೇಕ್ ತಗೊಳ್ಳಿ, ಹಾಫ್ ಡೇ ಲೀವ್. ನೀವೇ ಬಾಸು ನಿಮ್ಗೆ, ನೀವೇ ಲೀವ್ ಬರ್ಕೊಳ್ಳಿ. ಹಾಫ್ ಡೇ ನಾನು ಚೆನ್ನಾಗಿ ಮಾಡಿದ್ದೇನೆ ಟೆಸ್ಟು, ಎಸ್ ಐ ಆಮ್ ಗೋಯಿಂಗ್ ಆಫ್. ಎಲ್ಲಿ ನಿಮ್ಮನ್ನ ನೀವು ಹೈಪರ್ ಆಗಿ ಆಕ್ಟಿವ್ ಆಗಿ ಇಟ್ಕೋಬೇಕು ಅಲ್ಲಿ ಇಟ್ಕೊಳ್ಳಿ. ಎಲ್ಲಿ ಓಕೆ ಫೈನ್ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ರೆ ರೆಸ್ಟ್ ಮಾಡಿ, ಬಿಕಾಸ್ ಎಲ್ಲಾ ಮಿಷಿನ್ಗೂ ಸ್ವಲ್ಪ ರೆಸ್ಟ್ ಬೇಕಲ್ವಾ. ಸೊ ರನ್ ಆಗ್ತಾನೆ ಇದ್ರೆ ಆಗೋದಿಲ್ಲ. ಸೊ ಆ ಮೋಟಿವೇಶನ್ ಲೋ ಆಗ್ಬಾರ್ದು ಅಂತ ಹೇಳಿದ್ರೆ ಸೆಲ್ಫ್ ಟೈಮ್ ಅನ್ನೋದನ್ನ ಕೊಟ್ಕೊಳ್ಳಿ. ದೆನ್ ಯು ವಿಲ್ ನಾಟ್ ಫೀಲ್ ಬರ್ನ್ ಔಟ್. ಆ ಬರ್ನ್ ಔಟ್ ಅನ್ನೋದಕ್ಕೆ ಅರ್ಥ ಇನ್ನೊಂದು 6 ತಿಂಗಳಾದ್ಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ ಮೇಡಮ್ ಬರ್ನ್ ಔಟ್ ಅಂತ ಹೇಳಿದ್ರು, ಎಸ್ ಬರ್ನ್ ಔಟ್ ಆಗುತ್ತೆ. ಓದಕ್ ಆಗಲ್ಲ ಎಲ್ರಿಗೂ. ಡಿಗ್ರಿಲಿ ಎಷ್ಟಪ್ಪ ಓದ್ತೀವಿ? 6 ತಿಂಗಳಿಗೆ ಸೆಮಿಸ್ಟರ್ ಎಕ್ಸಾಮು, 15 ದಿನ ಹಿಂದೆನೂ ಓದಲ್ಲ, ಓದ್ತೀವ? ಇಲ್ಲ. ಎಕ್ಸಾಮ್ ಹಿಂದಿನ ದಿನ, ಹೌದು ಸರ್, ಎಕ್ಸಾಮ್ ಹಿಂದಿನ ದಿನ ಓದೋದು. ನಾನೊಂದು ವಾರ ಹಿಂದೆ ಓದ್ತಾ ಇದ್ದೆ 85% ಬರಕ್ಕೆ. ಅಲ್ವಾ? ಜಸ್ಟ್ ಎಷ್ಟು ಓದ್ತೀವಪ್ಪ, 15 ದಿನ ಓದ್ತೀವಿ, ಎಕ್ಸಾಮ್ ಬರಿತೀವಿ. ಆ ಎಕ್ಸಾಮ್ ಇಂದ ಹೊಸ್ಲಿಂದ ಆಚೆ ಬರೋ ಅಷ್ಟರಲ್ಲಿ ಎಲ್ಲ ಮರ್ತ್ಬಿಟ್ಟಿರ್ತೀವಿ, ಮರ್ತ್ಬಿಟ್ಟು ಬಂದ್ಬಿಡ್ತೀವಿ. ಬಟ್ ಇದಂಗಲ್ಲ. ಬರ್ನ್ಔಟ್ ಯಾಕೆ ಆಗ್ತೀರಾ? ಮೇಡಮ್ ಹೇಳಿದ್ರಲ್ಲ ಹಿಂಗ ಅಷ್ಟೊಂದು ನೆನ್ಪಿಟ್ಕೋತೀರಾ ಅಂತ. ನೆನ್ಪಿಟ್ಕೋತಾ ಇಟ್ಕೋತಾ 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 ಏನಾಗುತ್ತೆ, ಹಿಸ್ಟ್ರಿ ಓದಿದ್ರೆ ಪಾಲಿಟಿ ಮರ್ತೋಗುತ್ತೆ, ಪಾಲಿಟಿ ಓದಿದ್ರೆ ಜಾಗ್ರಫಿ ಮರ್ತೋಗುತ್ತೆ, ಜಾಗ್ರಫಿ ಓದಿದ್ರೆ ಈಗಿನ ಸೈನ್ಸ್ ಅಂಡ್ ಟೆಕ್ನಾಲಜಿ ಡೆವಲಪ್ ಆಗ್ತಾನೆ ಇದೆ. ಇದಕ್ಕೊಂದು ಬೌಂಡ್ರಿನೇ ಇಲ್ಲ. ಇಸ್ರೋ ಹೇಳಿದೆ ಸ್ಕೈ ಇಸ್ ನಾಟ್ ದ ಲಿಮಿಟ್ ಅಂದ್ಬಿಟ್ಟು ಹೋಗ್ತಾನೆ ಇರುತ್ತೆ, ತಲೆ ಮೇಲೆ ಓದಿದ್ದೆಲ್ಲ ಹೋಗ್ತಾನೆ ಇರುತ್ತೆ. ಸೊ ಹಂಗಾಗಿ ಸೆಲ್ಫ್ ಟೈಮ್ ಇಟ್ಕೊಳ್ಳಿ. ಸೊ ಸ್ವಲ್ಪ ಏನಾಗುತ್ತೆ, ಬೂಸ್ಟ್ ಆಗ್ತೀರಾ ನೀವೇ, ಒಂದ್ ಸ್ವಲ್ಪ ಸ್ಪೇಸ್ ಸಿಗುತ್ತೆ ನಿಮ್ ಮೈಂಡ್ಗೆ. ಮೈಂಡ್ ನ ಫ್ರೀ ಇಟ್ಕೊಳ್ಳಿ. ಎಫೆಕ್ಟಿವ್ ಆಗಿ ನಾನು ಸಕ್ಸಸ್ ಆಗ್ಲೇಬೇಕು ಅಂದ್ರೆ ಇದನ್ನೆಲ್ಲ ಫಾಲೋ ಮಾಡ್ಲೇಬೇಕು. ಡಿಸಿಪ್ಲಿನ್ ಇಸ್ ದ ಕೀ. ಡಿಸಿಪ್ಲಿನ್ ಇಲ್ಲ, ಇನ್ಡಿಸಿಪ್ಲಿನ್ ಆಗಿ ಏನೋ 3 ಅವರ್ ಓದ್ತೀನಿ 4 ಅವರ್ ಬಿಟ್ಬಿಡ್ತೀನಿ ಅನ್ನೋರ್ಗೆ ಎಕ್ಸಾಮ್ ಪಾಸ್ ಆಗಲ್ಲ. ಇದು ಕಂಟಿನ್ಯೂಟಿ, ಬಿಕಾಸ್ ಒಂದ್ ಸಬ್ಜೆಕ್ಟ್ ಇಂದ ಇನ್ನೊಂದ್ ಸಬ್ಜೆಕ್ಟ್ಗೆ ಲಿಂಕ್ ಇದೆ. ಸೊ ಹಿಂಗಿದ್ದಾಗ ನೀವು ಒಂದ್ ಸಬ್ಜೆಕ್ಟ್ ನ 360 ಲೆವೆಲ್ ಅಲ್ಲೂ ಓದ್ಬೇಕಾಗತ್ತೆ. ಸುತ್ತ ಬಿ ಅವೇರ್. ಅಂದ್ರೆ ಬರೀ KPSC ಎಕ್ಸಾಮ್ ಓದ್ತೀನಿ ಅಂತ ಬರೀ ಬರೀ ಅದನ್ನೇ ಇಟ್ಕೋಬೇಡಿ. ದೇರ್ ಆರ್ ಮೆನಿ ಎಕ್ಸಾಮ್ಸ್, ಆಯ್ತಾ? ಅಂದ್ರೆ ಗ್ರೂಪ್ ಎಕ್ಸಾಮ್ಸ್ ಆಗಿರ್ಬೋದು, ಎಇ ಆಗಿರ್ಬೋದು, JE ಆಗಿರ್ಬೋದು, FDA ಆಗಿರ್ಬೋದು, ಆಮೇಲೆ ಸ್ಟೇಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರ್ಬೋದು. ದ ಮೆನಿ ಗುಡ್ ಅಪಾರ್ಚುನಿಟೀಸ್. ಬಿ ಓಪನ್ ಟು ಅದರ್ ಅಪಾರ್ಚುನಿಟೀಸ್ ಆಸ್ ವೆಲ್. ದಿಸ್ ಇಸ್ ಬೇಸಿಕ್. ಯಾಕಂದ್ರೆ ಎಲ್ಲಾ ಎಕ್ಸಾಮ್ಸು ಒಂದೇ ತರ ಇರುತ್ತೆ ಸರ್. ಸೊ ಅಸಿಸ್ಟೆಂಟ್ ಕಾಂಪ್ಟ್ರೋಲರ್ ಎಕ್ಸಾಮು, KS ಎಕ್ಸಾಮು ಈಕ್ವೇಟ್ ಮಾಡ್ಬೋದು. ಎರಡು ಆಲ್ಮೋಸ್ಟ್ ಸೇಮ್ ಹಾಗೆ ಇದೆ. ಅವ್ರಿಗೆ ಸ್ಪೆಷಲ್ ಪೇಪರ್ಸ್ ಅಷ್ಟೇ ಇರುತ್ತೆ. ಸೊ BCom ಮಾಡಿರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದು ಅಷ್ಟೇ ಕಾಲ್ ಆಗ್ತಾ ಇರುತ್ತೆ. ಬಿ ಓಪನ್. ಯಾವ್ದಾದ್ರು ನೋಟಿಫಿಕೇಶನ್ ಬಂದ್ರೆ ದಯವಿಟ್ಟು ಅಪ್ಲೈ ಮಾಡಿ. 300 ರೂಪಾಯಿ ಹೋಗುತ್ತಲ್ಲ, ಏನಕ್ಕೆ ಅಪ್ಲೈ ಮಾಡ್ಬಿಡು. ಡೋಂಟ್ ಡೂ ದಿಸ್ ಮಿಸ್ಟೇಕ್. ಬಿಕಾಸ್ ಎವ್ರಿ ಎಕ್ಸಾಮ್ನ ನೀವು ಬರೀತಾ 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 ಒಂದು ಪ್ಲಾನ್ ಬಿ ಕ್ರಿಯೇಟ್ ಆಗುತ್ತೆ. ಲಕ್ಕಿಲಿ ನೀವು ಪಾಸ್ ಆದ್ರೆ ಪ್ಲಾನ್ ಬಿ, ನಿಮ್ಗೊಂದು ಕೆಲಸ ಇದೆ. ಅವಾಗ ಇನ್ನೂ ನಿಮ್ಗೆ ಏನಾಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ನನಗೆ ಕೆಲಸ ಇದೆ, ನಾನು ಆರಾಮಾಗಿ ಓದ್ತೀನಿ, ಈ ವರ್ಷ ಅಲ್ಲ ನೆಕ್ಸ್ಟ್ ವರ್ಷ ಆದ್ರೂ ನಾನು ಆರಾಮಾಗಿ ಮಾಡ್ಕೊಳ್ತೀನಿ ಅಂತ ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ದ ಸೆಕೆಂಡ್ ಅಡ್ವಾಂಟೇಜ್ ಇಸ್ ದಟ್ ಯಾವ ತರ ಕ್ವಶನ್ ಪೇಪರ್ಗೆ ಯಾವ ತರ ಒಂದು ಟೆಂಡೆನ್ಸಿ ನಿಮ್ಗೊಂದು ಅಂದ್ರೆ ಇದಾಗ್ತಾ ಇರುತ್ತೆ, ಕ್ರಿಯೇಟ್ ಆಗ್ತಾ ಇರುತ್ತೆ. KPSC ವೇವ್ ಲೆಂತ್ಗೆ ನೀವು ಅಡ್ಜಸ್ಟ್ ಆಗ್ತಾ ಹೋಗ್ತೀರಾ ಬೇರೆ ಬೇರೆ ಎಕ್ಸಾಮ್ಸ್ ಬರ್ದಾಗ. ಐ ಡೂ ಟೆಲ್ ದಿಸ್, ಬೇರೆ ಬೇರೆ ಎಕ್ಸಾಮ್ಸ್ ಬಂದಾಗ ಓಪನ್ ಆಗಿರಿ, ಜಸ್ಟ್ ಓಪನ್ ಟು ಯುವರ್ ಎನ್ವಿರಾನ್ಮೆಂಟ್, ಬರೀರಿ, ಅಪ್ಲೈ ಮಾಡಿ ಬರೀರಿ. ಸೊ ದಿಸ್ ಇಸ್ ಒನ್ ಟಿಪ್ ಐ ರಿಯಲಿ ವಾಂಟೆಡ್ ಟು ಗಿವ್. ಒಂದೇ ಎಕ್ಸಾಮ್ ಬರಿತೀನಿ ಅಂದ್ರೆ ಡೋಂಟ್ ಸ್ಟಿಕ್ ಆನ್. ಡಿಫ್ರೆಂಟ್ ಎಕ್ಸಾಮ್ಸ್ ಬರ್ತಾನೆ ಇರುತ್ತೆ. PSI ಆಗಿರ್ಬೋದು ಸರ್, ಈಗ PSI ಅಂತ ಹೇಳಿದ್ರೆ ಅದು ಇವಾಲ್ವ್ ಆಗಿದೆ ಕ್ವಶನ್ ಪೇಪರ್. ಯಾವುದು ಒನ್ ಲೈನರ್ ಕ್ವಶನ್ಸ್ ಬರಲ್ಲ. ಎಲ್ಲಾ ಎಕ್ಸಾಮ್ ಆಲ್ಮೋಸ್ಟ್ ಈಕ್ವಟ್ ಮಾಡ್ಬೋದು ನಾವು. KPSC ಕಂಡಕ್ಟ್ ಮಾಡೋ ಎಲ್ಲಾ ಎಕ್ಸಾಮ್ ಅಲ್ಲೂ ಪ್ರಿಲಿಮ್ಸ್ ಪೇಪರ್ ಹಾಗೇ ಇದೆ. KS ಲೆವೆಲ್ ಅಲ್ಲೇ ಇದೆ. KS ಇನ್ನೊಂಚೂರು ಸ್ಟ್ಯಾಂಡರ್ಡ್ ಆಗಿರುತ್ತೆ. ಸೊ ಹಂಗಾಗಿ ಎನಿ ಎಕ್ಸಾಮ್ಸ್ ಬಂದಾಗ SDA ಆದ್ರೂ ಪರವಾಗಿಲ್ಲ, ಎಷ್ಟೊಂದು ಬೋರ್ಡ್ಸ್ಗೆ ಇದೆ. ಏನಪ್ಪ BWSSB ಆಗಿರ್ಬೋದು, KPTCL ಆಗಿರ್ಬೋದು ಅಲ್ವಾ, ಸೊ JE ಆಗಿರ್ಬೋದು. ಸೊ ಈ ತರ ಸುಮಾರು ಎಕ್ಸಾಮ್ಸ್ ಬರ್ತಾನೆ ಇರುತ್ತೆ. ಎಲ್ಲ ಎಕ್ಸಾಮ್ಸ್ಗೂ ಅಪ್ಲೈ ಮಾಡಿ. ಈ ಒಂದು KS ಅಲ್ಲಿ, KS ಇಸ್ ಅ ಮದರ್ ಆಫ್ ಆಲ್ ಎಕ್ಸಾಮ್ಸ್ ಇನ್ ಕರ್ನಾಟಕ. ಸೊ ಇದಕ್ಕೊಂದು ಪ್ರಿಪೇರ್ ಆಗ್ತಿದ್ದೀರಾ ಅಂದ್ರೆ ಬೇರೆ ಎಕ್ಸಾಮ್ಸ್ ಈಸಿ ಆಗುತ್ತೆ. ಒಂದು ಪ್ರಾಕ್ಟೀಸ್ ಸಿಗುತ್ತೆ, ಒಂದು ಪ್ಲಾನ್ ಬಿ ಕ್ರಿಯೇಟ್ ಆಗುತ್ತೆ.
ಡೂ ದಿಸ್, ಮರಿಬೇಡಿ. ಯಾವ್ದಾದ್ರು ಅಪ್ಲಿಕೇಶನ್ ಬಂದ್ರೆ, ಯಾವ್ದು ಅಪ್ಲಿಕೇಶನ್ ಬಂದ್ರು ಡೂ ಅಪ್ಲೈ. ಅಪ್ಲೈ ಮಾಡಿ ಬರೀರಿ, ಒಂದಕ್ಕೆ ಸ್ಟಿಕ್ ಆನ್ ಆಗ್ಬೇಡಿ. UPSC ಬರೀರಿ, ಬಿಕಾಸ್ ಆಲ್ಮೋಸ್ಟ್ 80% ಸೇಮ್ ಇದೆ. ಅಲ್ಲಿ ಆಪ್ಷನಲ್ ಇದೆ, ಇಲ್ಲಿ ಒಂದೇ ಡಿಫ್ರೆನ್ಸ್ ಆಪ್ಷನಲ್ ಇದೆ. ಅದು ಬಿಟ್ಟು ಎವ್ರಿಥಿಂಗ್ ಇಸ್ ಸೇಮ್. ಪ್ರಿಲಿಮ್ಸ್ ಪೇಪರ್ ನಾನೇ ಹೇಳೋದು UPSC ಗಿಂತ ಕಷ್ಟ ಇತ್ತು ನಮ್ಗೆ ಈ ಸಲ, ರೈಟ್? ಎಕ್ಸಾಮ್ಸ್ ಬಿದ್ರೆ ಎಕ್ಸಾಮ್ ದಯವಿಟ್ಟು ಬರೀರಿ. ಸೊ ಎನಿ ಅದರ್ ಕ್ವೆಶನ್ಸ್? ಸೊ ಪ್ಲಾನ್ ಬಿ ಕ್ರಿಯೇಷನ್ ಆಗಿರ್ಬೋದು, ಎಕ್ಸಾಮ್ಸ್ ತಗೊಳ್ಳೋದಾಗಿರ್ಬೋದು, ಮೋಟಿವೇಶನ್ ಆಗಿರ್ಬೋದು. ಸೊ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಫಾಕ್ಸ್ ಕ್ಲಿಯರ್ ಆಯ್ತಾ? ಸ್ವಲ್ಪ ಕ್ಲೌಡಿ ಎನ್ವಿರಾನ್ಮೆಂಟ್ ಕ್ಲಿಯರ್ ಆಯ್ತಾ? ಎಸ್, ಎಸ್ ಮ್ಯಾಮ್. ಹ್ಮ್, ಹೆಂಗೆ ಏನು ಅಂತ ಓಕೆ. ನಾವು ಮಾಡ್ತಿರೋ ವರ್ಕ್ ಆಬ್ವಿಯಸ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ಡಿಫ್ರೆಂಟ್ ವರ್ಕ್ ಇರುತ್ತೆ. ಏನಕ್ಕೆ ಓದೋದು ಅಂತ ಹೇಳಿದ್ರೆ ಹೆಂಗೆ ಲಿಂಕ್ ಆಗುತ್ತೆ ಅಂದ್ರೆ ಮ್ಯಾಮ್, ಈಗ ಜಿಯೋಗ್ರಫಿ ಓದ್ತೀವಲ್ವಾ, ಸೊ ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ನಮಗೆ ಡೆಪ್ಲಾಯ್ಮೆಂಟ್ ಇರುತ್ತೆ. ಸೊ ಈಗ ಫ್ಲಡ್ ರೆಗ್ಯುಲೇಷನ್ ಅಂತ ಬಂದಾಗ ಒಂದಷ್ಟು ನಾವು ಓದಿರ್ತೀವಿ ಅದ್ರ ಬಗ್ಗೆ. ಸೊ ಹೌ ಟು ಪುಟ್ ಅನ್ ಆಕ್ಷನ್. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತಾನೆ ಅವ್ರಿಗೆ ಸಬ್ಜೆಕ್ಟ್ ಇದೆ. ಸೊ ಹೇಗ್ ಮಾಡೋದು, ಹೌ ಟು ಗೋ ಅಬೌಟ್ ಇಟ್ ಅಂತ ಅದ್ರಲ್ಲಿ ಹೇಳ್ಕೊಟ್ಟಿರ್ತಾರೆ ಮ್ಯಾಮ್. ಒಬ್ಬ ಈಗ ಆಸ್ಪಿರೆಂಟ್ ಆಫೀಸರ್ ಆಗ್ತಾನೆ ಅಂದ್ರೆ ಒಂದಷ್ಟು ನಾಲೆಜ್ ಇರಬೇಕು ಮ್ಯಾಮ್. ಇಟ್ಸ್ ಅ ನಾಲೆಜ್ ವಿಚ್ ಮೇಕ್ಸ್ ಅನ್ ಆಸ್ಪಿರೆಂಟ್ ಆಫೀಸರ್. ಸೊ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಓದ್ತೀವಿ, ಬಟ್ ಅಲ್ಲಿ ಅಪ್ಲಿಕೇಶನ್ ಹೇಗಾಗುತ್ತೆ ಅಂದ್ರೆ ಪಬ್ಲಿಕ್ ಮ್ಯಾನೇಜ್ಮೆಂಟ್. ಸೊ ನೀವ್ ಏನ್ ಓದ್ತೀರಾ, ನಿಮ್ಮ ಸರೌಂಡಿಂಗ್ ಅಷ್ಟು ಅಂದ್ರೆ ಓದ್ತಾರೆ ಮ್ಯಾಮ್ ಅವರು. ಅಂದ್ರೆ ಕರೆಂಟ್ ಅಫೇರ್ಸ್ ಅಂತ ಏನ್ ಓದ್ತಾರೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಏನ್ ಓದ್ತಾರೆ, ಅಂದ್ರೆ ಡೇ ಟು ಡೇ ವೈಸ್. ಈಗ RTI ಅಪ್ಲಿಕೇಶನ್ ಆಗಿರ್ಬೋದು, ಅದಕ್ಕೆ ಹೇಗೆ ಆನ್ಸರ್ ಮಾಡೋದು. ಸೊ ಎವ್ರಿಥಿಂಗ್ ಇಸ್ ಲರ್ನ್ಡ್. ಸೊ ನಾವ್ ಇಲ್ಲಿ ಏನೇ ಸಬ್ಜೆಕ್ಟ್ ವೈಸ್ ಓದಿದ್ರು ಇಟ್ ಇಸ್ ಪ್ರಾಕ್ಟಿಕಲ್ ವರ್ಲ್ಡ್ ಮ್ಯಾಮ್. ಅದೇ ಡಿಫ್ರೆಂಟ್ ಇರುತ್ತೆ, ಇದೇ ಡಿಫ್ರೆಂಟ್ ಇರುತ್ತೆ. ಬಟ್ ಅದನ್ನ ಎಫೆಕ್ಟಿವ್ ಆಗಿ ಡೀಲ್ ಮಾಡಕ್ಕೆ ಇಲ್ಲೊಂದು ಫ್ರೇಮ್ ಸೆಟಪ್ ಮಾಡ್ತೀವಿ ಅಷ್ಟೇ. ಎಕ್ಸಾಮ್ಸ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ಸೊ ನಂದು ಆಡಿಟ್ ಡಿಪಾರ್ಟ್ಮೆಂಟ್, ನಂದು ಆಡಿಟ್ ಟೆಕ್ನಿಕಲ್ ಆಗಿರುತ್ತೆ. ಸೊ ಆಡಿಟ್ನು ಕೂಡ ನಮ್ಗೆ 2 years ಹೇಳ್ಕೊಡ್ತಾರೆ. ಐ ಆಮ್ ಅ ಸೈನ್ಸ್ ಗ್ರಾಜುಯೇಟ್. BCom ಸಬ್ಜೆಕ್ಟ್ನು ನಾನೀಗ ಕಲ್ತಿದ್ದೀನಿ, ಅಕೌಂಟೆನ್ಸಿ ಕಲ್ತಿದ್ದೀನಿ ಈಗ. ಸೊ ನಮ್ಗೆ ಏನ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇರುತ್ತೆ, 2 hours 2 years ಟ್ರೈನಿಂಗ್ ಪೀರಿಯಡ್ ಏನಿರುತ್ತೆ ಪ್ರೊಬೇಷನರಿ, ನಿಮ್ಗೆ ಅದರಲ್ಲಿ ಟೀಚ್ ಮಾಡ್ತಾರೆ ಮೇಡಮ್. ಆ ಸ್ಪೆಸಿಫಿಕ್ ಡಿಪಾರ್ಟ್ಮೆಂಟ್ ವೈಸ್ ಟ್ರೈನಿಂಗ್ ಸಿಗುತ್ತೆ. ಸೊ ಅದಲ್ಲಿ ಅಪ್ಲಿಕೇಶನ್ ಆಗುತ್ತೆ. ಇದೊಂದು ಬೇಸಿಕ್ ಜನರಲಿಸ್ಟಿಕ್. ಸೊ ಜನರಲ್ ಆಗಿ ಎಷ್ಟು ಒಬ್ಬ ಒಂದು ಆಫೀಸರ್, ಒಂದು ಆಸ್ಪಿರೆಂಟ್ ಆಫೀಸರ್ ಆಗಕ್ಕೆ ಜನರಲಿಸ್ಟಿಕ್ ಆಗಿ ಏನೇನ್ ಬೇಕು ಅದು ನಮ್ಮ ಸಿಲೆಬಸ್ ಮಾಡ್ಕೊಡುತ್ತೆ. ಅದು ಡಿಫ್ರೆನ್ಸ್ ಮ್ಯಾಮ್. ಸೊ ಸ್ಪೆಸಿಫಿಕ್ ಆಗಿ ಟ್ರೈನಿಂಗ್ ಇರುತ್ತೆ ಎವ್ರಿ ಡಿಪಾರ್ಟ್ಮೆಂಟ್ಗೂ. ನೀವೇನ್ ಸೆಲೆಕ್ಟ್ ಆಗ್ತೀರಾ ಅದಕ್ಕೆ ಸ್ಪೆಸಿಫಿಕ್ ಆಗಿ ಟ್ರೈನಿಂಗ್ ಇರುತ್ತೆ. ಸೊ ಅಪ್ಲಿಕೇಶನ್ ಆಫ್ ಮೈಂಡ್ ಅಷ್ಟೇ. ಇಲ್ಲಿ ನೀವು ಹೇಗೆ ಅಪ್ಲೈಡ್ ಆಗಿ ಥಿಂಕ್ ಮಾಡ್ತೀರಾ ಅನ್ನೋದ್ರ ಮೇಲೇನೆ ನಿಮ್ಮ ಒಂದು ಕರಿಯರ್ ಆಗಿರ್ಬೋದು ಅದು ನಿಂತಿರುತ್ತೆ. ಎನಿ ಅದರ್ ಥಿಂಗ್ಸ್? ಎಸ್ ಮ್ಯಾಮ್. ಸಾರಿ. ಓಕೆ ಓಕೆ, ಬರಿಬೋದು ಮೇಡಮ್, ಬರಿಬೋದು. ಕನ್ನಡನ ತುಂಬಾ ಬೇಸಿಕ್ ಆಗಿರುತ್ತೆ, ಗ್ರಾಮರ್ ಕಲ್ತ್ಕೊಂಡು ಒಂದು ಎಸ್ಸೆ ಇರುತ್ತೆ, ತುಂಬಾ ಆರಾಮಾಗಿ ಬರಿಬೋದು ಮೇಡಮ್. ನಿಮ್ಗೆ ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಅಷ್ಟೇ ಇರುತ್ತೆ. 65 ತಗೋಬೇಕು ನೀವು 150 ಮಾರ್ಕ್ಸ್ಗೆ. ಆರಾಮಾಗಿ ಬರಿಬೋದು, ನೋ ಇಶ್ಯೂಸ್ ಅಟ್ ಆಲ್. ಸಿಗ್ತಾ ಇರೋಣ. ಎನಿಥಿಂಗ್, ಎನಿ ಡೌಟ್, ಕಮ್ ಅಪ್ ಟು ಮೀ. ಇಫ್ ಯು ವಾಂಟ್ ಟು ಟಾಕ್, ಫೀಲ್ ಫ್ರೀ ಟು ಟಾಕ್. ನನ್ನ ನಂಬರ್ ಇಸ್ಕೊಳ್ಳಿ. ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ದಾಗ ಜಸ್ಟ್ ಟೆಕ್ಸ್ಟ್ ಮೀ. ಓಕೆ? ವಾಸ್ ದ ಸೆಷನ್ ಯೂಸ್ಫುಲ್? ರಿಯಲಿ? ಕ್ಯಾನ್ ಐ ಟೇಕ್ ಇಟ್? Yes? Any other doubts? Last 5 minutes. So let's wind up. Any feedback? Or ನಿಮ್ಗೆ ಏನಾದ್ರೂ ಲಾಸ್ಟ್ 5 minutes? This is so. ಓಕೆ, ಒಂದಷ್ಟು ಅಟ್ಲೀಸ್ಟ್ ಬಂದಿದ್ದು ಯೂಸ್ ಆಯ್ತಾ? ನಿಮ್ 2 hours, ಮೋಸ್ಟ್ ಇಂಪಾರ್ಟೆಂಟ್ 2 hours. Yes? Can we wind up? Yes, ma'am. ಮನೆ ಮತ್ತೆ ಇದಕ್ಕೆ ಮ್ಯಾನೇಜ್ ಮಾಡ್ತಾರೆ ಪ್ಲಸ್ ಜಾಬ್. ಮನೆ ಸಪೋರ್ಟ್ ಚೆನ್ನಾಗಿದೆ ಮ್ಯಾಮ್. ಇನ್-ಲಾಸ್, ಹಸ್ಬೆಂಡ್ ಪ್ಲಸ್ ಪೇರೆಂಟ್ಸ್. ಯಾಕಂದ್ರೆ ಅಂದ್ರೆ ಪೇರೆಂಟ್ಸ್ ಮನೇಲಿ ಇದ್ದೀನಿ ಈಗ, ಅಂದ್ರೆ ಹತ್ರ ಇದ್ದಾರೆ ಪೇರೆಂಟ್ಸು. ಸೊ ಆಬ್ವಿಯಸ್ಲಿ ಫ್ಯಾಮಿಲಿ ಸಪೋರ್ಟ್ ಹಂಗಾಗಿ ಮ್ಯಾನೇಜ್ ಆಗುತ್ತೆ. ಆಬ್ವಿಯಸ್ಲಿ ನಿಮ್ಗೆ ಫ್ಯಾಮಿಲಿ ಸಪೋರ್ಟ್ ತುಂಬಾ ನೀಡೆಡ್. ಸೊ ವೈಂಡ್ ಅಪ್ ಮಾಡೋಣ, ಸಿಗ್ತಾ ಇರೋಣ. ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಅಂತ ತುಂಬಾ ತುಂಬಿದೀನಿ ಇವತ್ತು ತಲೆಗೆ, ದಯವಿಟ್ಟು ಹೋಗಿ ನೋಡಿ. ಓಕೆ, ವಿಲ್ ವೈಂಡ್ ಅಪ್. ಥ್ಯಾಂಕ್ ಯು ಸೋ ಮಚ್. 2 hour ನೀವು ನಮಗ್ ಕೊಟ್ಟಿರ್ಬೇಕು.